ಪರಮಪೂಜ್ಯ ಶ್ರೀಪಾದಂಗಳವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಭಕ್ತಿಪೂರ್ವಕವಾಗಿ ಸಲ್ಲಿಸ್ತಾ ಈ ಅನುವಾದ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿ ಮುಂದೆ ಪ್ರಾರ್ಥನೆಗೆ ಹೋಗೋಣ. ಈ ಅನುವಾದ ಕಾರ್ಯಕ್ರಮದ ಮುಂಚೆ ಈ ಸುಧಾಪಾಠ ಈ ಆನ್ಲೈನ್ ಚಾನಲ್ ಮುಖಾಂತರ ವ್ಯಾಸರಾಜ ಮಠದ ಈ ಮುಖಾಂತರ ಸುಮಾರು 8 ತಿಂಗಳುಗಳಿಂದ ನಡೀತಾ ಇತ್ತು ನಿರಂತರವಾಗಿ. ಅದರಲ್ಲಿ ಈಗ 3ನೇ ಅಧ್ಯಾಯದಿಂದ ಪ್ರಾರಂಭ ಆಗಿತ್ತು ಸುಧಾ ಪಾಠ. ಸುಮಾರು 160 ಎಪಿಸೋಡ್ಗಳಷ್ಟು ಈಗ ಮುಗಿದಿದೆ. ಅಲ್ಲಿ ಅನೇಕ ಶ್ರೋತೃಗಳು ಯಾರು ಇದುವರೆಗೂ ಕೇಳಿದ್ದಾರೆ ಅವರಿಗೆ ಒಂದೇ ಒಂದು ಅಪೇಕ್ಷೆ ಮುಖ್ಯ, ಇಷ್ಟು ಕೇಳಿದ ಮೇಲೆ ಒಮ್ಮೆನಾದರೂ ಗುರುಗಳ ಬಳಿ ಬಂದು ಅದನ್ನು ಒಪ್ಪಿಸ್ಬೇಕು ಅಂತ. ಅದನ್ನು ಸುಮಾರು ಸಲ ವ್ಯಕ್ತಪಡಿಸಿದರು. ಅದಕ್ಕನುಗುಣವಾಗಿ ಶ್ರೀಪಾದರ ಬಳಿ ಮೊದಲನೇ ಸಲ ಹೋಗಿ ಕೇಳಿದೆ, ಈ ಥರ ಅನುವಾದದ ಅಪೇಕ್ಷೆ ಇದೆ ಎಲ್ಲರಿಗೂ ಅಂತ. ತಕ್ಷಣ ಅವತ್ತು ಪಾರ್ಟಿ ಆಗಿತ್ತು, ಇವತ್ತೇ ಆಗ್ಬೋದು ಅಂತಂದರು. ಅದಕ್ಕೆ ತಕ್ಷಣ ಅವರು ಯಾರು ಸಿದ್ಧರಾಗಿಲ್ಲ ಅಂತ ಹೇಳಿದೆ. ಅದಕ್ಕೆ ಇನ್ನೊಂದು ದಿವಸ ಅದು ಆಗಬೇಕು ಅಂತ ಹೇಳಿದೆ. ಸರಿ ಆಯಿತು ಅಂತ ಹೇಳಿ ಸಂತೋಷದಿಂದ ಅವರು ಒಪ್ಪಿ ನಮಗೆ ಪರಮ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಅವರ ಮುಂದೆ ಅನುವಾದ ಮಾಡೋದು ದೊಡ್ಡ ಭಾಗ್ಯ, ಅದೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಏನೇ ಒಂದು ಅಂಶವನ್ನು ಅವರ ಬಳಿ ಅರ್ಪಣೆ ಮಾಡಿದರೂ ಅದು ನಮಗೆ ತುಂಬ ಶ್ರೇಯಸ್ಸು. ಒಂದೇ ಒಂದು ಅಂಶವನ್ನು ಹೇಳ್ತೀನಿ. ಒಬ್ಬರು ರಾಯರ ಹತ್ರ ಹೋಗಿದ್ರಂತೆ. ಹೋಗಿ ಮಂತ್ರಾಲಯದಲ್ಲಿ ಒಬ್ಬರು ಒಂದು ಶ್ಲೋಕ ಹೇಳಿದ್ರು, ಪೂಜ್ಯಾಯ ರಾಘವೇಂದ್ರಾಯ ಶ್ಲೋಕ ಹೇಳಬೇಕಾದ್ರೆ ತಪ್ಪಾಗಿ ಹೇಳಿದ್ರಂತೆ. ಅಲ್ಲಿ ಹತ್ರದಲ್ಲಿದ್ದ ಒಬ್ಬ ಚೆನ್ನಾಗಿ ತಿಳ್ಕೊಂಡಿರೋ ಒಬ್ಬ ವ್ಯಕ್ತಿ ಏನು ಇವನು ಹಿಂಗೆ ಹೇಳ್ತಾನೆ ಅಂತ ಅಪಹಾಸ್ಯ ಮಾಡಿದ್ರಂತೆ. ದಿಢೀರಂತ ಅವತ್ತು ರಾತ್ರಿ ಅವನಿಗೆ ಸೊಪ್ತ ಬಿತ್ತಂತೆ. ಈಗ ಹೇಳಿದವ್ರು ಯಾರು ಅವನು, ಕೇಳಿದವ್ರು ಯಾರು ನಾನು, ನಿನಗೇನು ಸಂಬಂಧ, ನನಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ನನಗೆ ಬರುತ್ತೆ ಅಂತ. ಅಂದರೆ ತಪ್ಪಾಗಿ ಅನುವಾದ ಮಾಡಿದ್ರು, ಅರ್ಥೈಸ್ಕೊಳ್ಳೋ ಶಕ್ತಿ ನನ್ನಲ್ಲಿದೆ, ನಾನು ಅರ್ಥ ಮಾಡ್ಕೊತೀನಿ, ನಿನಗೆ ಯಾಕೆ ಅಂತ. ಶ್ರದ್ಧಾ ಭಕ್ತಿಯಿಂದ ಆಚೆ ಈಚೆ ಆದರೂ ಚಿಂತೆ ಇಲ್ಲ, ಗುರುಗಳಿಗೆ ಅರ್ಪಣೆ ಮಾಡೋದು ಬಹಳ ಮುಖ್ಯ ಅಂತ ಅಂಶವನ್ನು ನೆನಪಿಸ್ಕೊಳ್ತಾ ಈ ಕಾರ್ಯಕ್ರಮದ ಅಂಗವಾಗಿ ಮೊದಲಿಗೆ ಪ್ರಾರ್ಥನೆಯೊಂದಿಗೆ ನಾವು ಪ್ರಾರಂಭಿಸೋಣ. ಮೊದಲು ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾತರವನಾನಯ್ಯ ಇಂದಿರೇಶ ಹೋತಾಹ್ವಯನೆ ನಿನ್ನಧೀನವಿ ಜಗವೆಲ್ಲ ಯಾತರವನಾನಯ್ಯ ಇಂದಿರೇಶ ಕಾಲಗುಣ ಕರ್ಮ ಸ್ವಭಾವಗಳ ಮನೆ ಮಾಡಿ ಶ್ರೀಲೋಲನೆ ಸರ್ವರೊಳಗೆ ಇದ್ದು ಕಾಲಗುಣ ಕರ್ಮ ಸ್ವಭಾವಗಳ ಮನೆ ಮಾಡಿ ಶ್ರೀಲೋಲನೆ ಸರ್ವರೊಳಗೆ ಇದ್ದು ಲೀಲೆಗೈಯೂತ ಲಿಪ್ತನಾಗದೆ ನಿರಂತರದಿ ಲೀಲೆಗೈಯೂತ ಲಿಪ್ತನಾಗದೆ ನಿರಂತರದಿ ಪಾಲಿಸುವೆ ಸಂಹರಿಪೆ ದಿವಿಜದಾನವತತಿಯ ಪಾಲಿಸುವೆ ಸಂಹರಿಪೆ ದಿವಿಜದಾನವತತಿಯ ಯಾತರವನಾನಯ್ಯ ಇಂದಿರೇಶ ತಿಳಿಸಿಕೊಂಬುವ ನೀನೆ ಶ್ರುತಿದತಿಗಳೊಳಗಿದ್ದು ತಿಳಿಸುವವ ನೀನೆ ಉಪದೇಶ ಕರುಳಿದ್ದು ತಿಳಿವವನು ನೀನೆ ಬುದ್ಧ್ಯಾದಿ ಇಂದ್ರಿಯಗಳೋಳು ತಿಳಿವವನು ನೀನೆ ಬುದ್ಧ್ಯಾದಿ ಇಂದ್ರಿಯಗಳೋಳು
ಮಾಡುವೆ ಯಾತರವನಾನಯ್ಯ ಇಂದಿರೇಶ. ಜಗದಿ ಜನ್ಮಾದಿಗಳಿಗೆಂಟು ಕಾರಣವೆಂದು ನಿಗಮತತಿಗಳು ನಿತ್ಯ ಸ್ತುತಿಸುತ್ತಿಹವು. ಜಗದಿ ಜನ್ಮಾದಿಗಳಿಗೆಂಟು ಕಾರಣವೆಂದು ನಿಗಮತತಿಗಳು ನಿತ್ಯ ಸ್ತುತಿಸುತ್ತಿಹವು. ತ್ರಿಗುಣವರ್ಜಿತ ಜಗನ್ನಾಥ ವಿಠಲ ನೀನು. ತ್ರಿಗುಣವರ್ಜಿತ ಜಗನ್ನಾಥ ವಿಠಲ ನೀನು. ಅಗಣಿತ ಕುಯೋಣಿ ಮುಖದಲ್ಲಿ ಬಂದವನಾನು ಯಾತರವನಾನಯ್ಯ ಇಂದಿರೇಶ. ಭೂತಾಹ್ವಯನೆ ನಿನ್ನಧೀನವಿ ಜಗವೆಲ್ಲ ಯಾತರವನಾನಯ್ಯ ಇಂದಿರೇಶ. ಅಣುಸುಧಾ ಅಂತಲೇ ಖ್ಯಾತಿ ಪಡೆದ ಹರಿಕಥಾಮೃತ ಸಾರದ ಕರ್ತೃಗಳು ಜಗನ್ನಾಥದಾಸರು. ಅವರ ಕೃತಿಯ ಒಂದು ಶ್ರವಣವನ್ನು ಮಾಡಿದ್ವಿ. ಈಗ ಒಂದು ಎರಡೇ ನಿಮಿಷಗಳ ಕಾಲ ಅವರು ಇವಾಗ ಸುಧಾನುವಾದ ಮಾಡಬೇಕು, ಆದರೆ ಅದರ ಮುಂಚೆ ಒಂದು 2 ನಿಮಿಷಗಳ ಕಾಲ ಅದು ಕೊಳಲು ವಾದನ 2 ನಿಮಿಷಗಳ ಕಾಲ ಮಾಡ್ತಾರೆ. ವಿಸ್ತಾರ ಮಾಡೋದಿಲ್ಲ, 2 ನಿಮಿಷ.
ಈಗ ಮೊದಲಿಗೆ ಅನುವಾದ ಮಾಡುವವರು ಗುರುರಾಜ್ ಅಂತ, ಅವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಡ್ತೇನೆ. ಇಲ್ಲಿ ಕೂತ್ಕೊಂಡು ಅನುವಾದ ಮಾಡ್ಬೋದು, ಇಲ್ಲಿ ಮೈಕ್ ಇದೆ ಇಟ್ಟಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿವಾಯು ಗುರುಗಳ ಪಾದಾರವಿಂದಗಳಲ್ಲಿ ನಮಸ್ಕರಿಸಿ ಉಪಸ್ಥಿತರಿರ್ತಕ್ಕಂಥ ಪರಮಪೂಜ್ಯ ಶ್ರೀಪಾದಂಗಳವರ ಅಡಿದಾವರಗಳಲ್ಲಿ ನನ್ನ ಅನಂತಾನಂತ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಹಾಗೂ ನನ್ನ ವಿದ್ಯಾಗುರುಗಳಾದಂಥ ಪರಮಪೂಜ್ಯ ಆಚಾರ್ಯರ ಪಾದಾರವಿಂದಗಳಲ್ಲಿ ನನ್ನ ಅನಂತಾನಂತ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಶ್ರೀಹಪ್ಪತ್ತೇ ನಿತ್ಯಾಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲ ವಪುಷೇ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ ಏನ ಪ್ರಾದುರಭಾವಿ ಭೂಮಿ ವಲಯೇ ವಿಸ್ತಾರಿಗೋ ಸಂತತಿ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಯ ಪ್ರಾಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾಯಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾದ್ದೇಡಮೂಕೋಪಿ ವಾಗ್ಮಿ ಜಡಮತಿರಭಿಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾನಿವಾಸೋಚಿತವಾಸಭೂಮಿಃ ಸನ್ಯಾಯರತ್ನಾವಲಿಜನ್ಮಭೂಮಿಃ ವೈರಾಗ್ಯಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾದ್ವಿಭೂತ್ಯೈ ಪದವಾಕ್ಯಪ್ರಮಾಣಜ್ಞಾನ್ ಪ್ರತಿವಾದಿಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನುಪತಿಷ್ಠೆ ಗುರುನ್ಮಮ ಶ್ರೀಮದಾನಂದತೀರ್ಥಾರ್ಯ ಸನ್ಮನಸ್ಸರಸೀಭುವಿ ಅನುವ್ಯಾಖ್ಯಾನನಲಿನೇ ಚಂಚರೀಕತಿ ಮೇ ಮನಃ ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತವೇದ್ಯ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಮಾನ್ಯಾ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಓಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಸು ವಾಕ್ಯೈಃ ಅಸ್ಯೋದ್ಭವಾಜಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ಭಜೆ ವಲ್ಲಭಂ ಶ್ರಿಯಃ. ಪ್ರಮಾಣ ಅಂದರೆ ಪ್ರಮಿತಿಕರಣಂ ಇತಿ ಪ್ರಮಾಣಂ. ಪ್ರಮಿತಿ ಅಂತಂದರೆ ಸರಿಯಾದ ಜ್ಞಾನ, ಕರಣಂ ಅಂದರೆ ಕಾರಣವಾದದ್ದು. ಸರಿಯಾದ ಜ್ಞಾನಕ್ಕೆ ಯಾವುದು ಕಾರಣವೋ ಅದನ್ನು ಪ್ರಮಾಣ ಅಂತ ಹೇಳ್ತೀವಿ. ನಮ್ಮ ದ್ವೈತ ಸಿದ್ಧಾಂತದಲ್ಲಿ ಶ್ರೀಮದಾಚಾರ್ಯರು 3 ತರಹದ ಪ್ರಮಾಣಗಳನ್ನು ಒಪ್ಪಿಕೊಂಡಿದ್ದಾರೆ. ಒಂದು ಪ್ರತ್ಯಕ್ಷ ಪ್ರಮಾಣ, 2 ಅನುಮಾನ ಪ್ರಮಾಣ, 3 ಶಬ್ದ ಪ್ರಮಾಣ. ಶಬ್ದ ಪ್ರಮಾಣದಲ್ಲಿ ಶ್ರುತಿವಾಕ್ಯಗಳು ಸ್ಮೃತಿವಾಕ್ಯಗಳು ಸೇರಿಕೊಳ್ಳುತ್ತವೆ. ಪರ್ವತೋ ವನ್ಯಮಾನ್, ಒಬ್ಬ ದೇವದತ್ತ ಪರ್ವತವನ್ನು ನೋಡಿದ, ಆ ಪರ್ವತದಲ್ಲಿ ಧೂಮವನ್ನು ನೋಡಿದ, ಪರ್ವತದ ಹತ್ತಿರ ಹೋದ, ವನ್ನಿಯನ್ನು ನೋಡಿದ, ವನ್ನಿಯನ್ನು ಸಾಕ್ಷಾತ್ ನೋಡಿದ. ಅರ್ಥಾತ್ ಪರ್ವತದಲ್ಲಿ ಇರತಕ್ಕಂಥ ವನ್ನಿ ಈ ದೇವದತ್ತನ ಚಕ್ಷುರಿಂದ್ರಿಯಕ್ಕೆ ಗೋಚರ ಆಯಿತು. ಇದನ್ನು ಪ್ರತ್ಯಕ್ಷ ಪ್ರಮಾಣ ಅಂತ ಹೇಳ್ತೀವಿ. ಅನುಮಾನ ಪ್ರಮಾಣ, ಪರ್ವತೋ ವನ್ಯಮಾನ್ ಧೂಮಾತ್ ಮಹಾನಸವತ್. ಒಬ್ಬ ದೇವದತ್ತನಿಗೆ ಪೂರ್ವದಲ್ಲಿ ಅಡಿಗೆ ಮನೆ ನೋಡಿದ ಅನುಭವ ಇತ್ತು. ಅಡಿಗೆ ಮನೆಯಲ್ಲಿ ಧೂಮ ಇತ್ತು, ಕಾರಣ ಕೆಳಗೆ ಒಲೆ ಉರಿತಿತ್ತು, ಅರ್ಥಾತ್ ವನ್ನಿ ಇತ್ತು. ಪರ್ವತವನ್ನು ನೋಡಿದ ಈ ದೇವದತ್ತ, ಧೂಮ ಇತ್ತು,
ಆ ಪೂರ್ವದಲ್ಲಿ ಅವನಿಗೆ ಆದ ಅನುಭವದಿಂದ ಪರ್ವತದಲ್ಲೂ ಧೂಮ ಇದೆ, ಕಾರಣ ವನ್ನಿ ಇದೆ ಅಂತ ಅನುಮಾನದಿಂದ ಪರ್ವತದಲ್ಲಿ ಧೂಮ ಇದೆ, ಕಾರಣ ವನ್ನಿ ಇದೆ ಅಂತ ಹೇಳಿ ಜ್ಞಾನವನ್ನು ತಂದುಕೊಂಡ. ಇದನ್ನ ಅನುಮಾನ ಪ್ರಮಾಣ ಅಂತ ಹೇಳ್ತೀವಿ. ಒಬ್ಬ ದೇವದತ್ತ ಪರ್ವತವನ್ನು ನೋಡಿದ, ಧೂಮ ಇತ್ತು, ಪರ್ವತದ ಹತ್ತಿರ ಹೋದ, ವನ್ನಿಯನ್ನ ನೋಡ್ದ. ಬಂದು ಯಜ್ಞದತ್ತನಿಗೆ ಹೇಳ್ತಾನೆ, ಪರ್ವತದಲ್ಲಿ ಧೂಮ ಇದೆ, ಕಾರಣ ಅಲ್ಲಿ ವನ್ನಿ ಇದೆ ಅಂತ. ಈ ಯಜ್ಞದತ್ತನಿಗೆ ದೇವದತ್ತ ಆಪ್ತ. ಇವನಲ್ಲಿ ಯಾವುದೇ ದುರ್ವಿಚಾರಗಳಿಲ್ಲ, ಕೆಟ್ಟ ವಿಚಾರಗಳಿಲ್ಲ, ಸ್ವಾರ್ಥ ಇಲ್ಲ ಅನ್ನತಕ್ಕಂಥದ್ದನ್ನ ಆ ದೇವದತ್ತನ ಮೇಲೆ ಈ ಯಜ್ಞದತ್ತನಿಗೆ ನಂಬಿಕೆ ಜಾಸ್ತಿ. ಯಜ್ಞದತ್ತ ದೇವದತ್ತ ಹೇಳಿದ ಪರ್ವತದಲ್ಲಿ ಧೂಮ ಇದೆ, ಕಾರಣ ಅಲ್ಲಿ ವನ್ನಿ ಇದೆ ಅನ್ನತಕ್ಕಂಥ ಶಬ್ದಗಳಿಂದ, ಆ ವಾಕ್ಯಗಳಿಂದ ಯಜ್ಞದತ್ತನೂ ಕೂಡ ಪರ್ವತದಲ್ಲಿ ಧೂಮ ಇದೆ, ಕಾರಣ ಅಲ್ಲಿ ವನ್ನಿ ಇದೆ ಅನ್ನತಕ್ಕಂಥ ಜ್ಞಾನವನ್ನು ತಂದುಕೊಂಡ. ಇದನ್ನ ಶಬ್ದ ಪ್ರಮಾಣ ಅಂತ ಹೇಳ್ತೀವಿ. ಶಬ್ದ ಪ್ರಮಾಣದಿಂದ ಬಂದಿರತಕ್ಕಂಥ ಜ್ಞಾನವನ್ನ ಶಾಬ್ದಬೋಧ ಅಂತ ಹೇಳ್ತೀವಿ. ಒಂದು ಅನುಮಾನ ಅಂದ್ರೆ ಅನುಮಿತಿಕರಣಂ, ಅನುಮಾನದಿಂದ ಬಂದಿರತಕ್ಕಂಥ ಜ್ಞಾನವನ್ನ ಅನುಮಿತಿ ಅಂತ ಹೇಳ್ತೀವಿ. ಒಂದು ಅನುಮಾನ ಅಂತ ನೀವು ಹೇಳಿದಾಗ ಅಲ್ಲಿ ವ್ಯಾಪ್ತಿ ಹೇಳಲಿಕ್ಕೆ ನಮಗೆ ಬರಬೇಕು. ವ್ಯಾಪ್ತಿ ಅಂದರೆ ಎರಡು ವಸ್ತುಗಳ ನಡುವೆ ಇರತಕ್ಕಂಥ ಅವಿನಾಭಾವ ಸಂಬಂಧ ಏನಿದೆ, ಈ ಅವಿನಾಭಾವ ಸಂಬಂಧವನ್ನು ಹೇಳೋದಿಕ್ಕೆ ವ್ಯಾಪ್ತಿ ಅಂತ ಹೇಳ್ತೇವೆ. ಉದಾಹರಣೆಗೆ ಪರ್ವತೋ ವನ್ನಿಮಾನ್ ಧೂಮಾತ್, ಈ ಅನುಮಾನಕ್ಕೆ ವ್ಯಾಪ್ತಿಯನ್ನು ಹೇಳಬೇಕು. ಹೇಗೆ ಹೇಳ್ತೀವಿ? ಯತ್ರ ಯತ್ರ ಧೂಮಃ ತತ್ರ ತತ್ರ ವನ್ನಿ. ಅರ್ಥಾತ್ ಎಲ್ಲೆಲ್ಲಿ ಧೂಮ ಇರುತ್ತೋ ಅಲ್ಲಲ್ಲಿ ವನ್ನಿ ಇರುತ್ತೆ. ಈ ವ್ಯಾಪ್ತಿ ಅಂತ ಬಂದಾಗ ವ್ಯಾಪ್ತಿಯಲ್ಲಿಯೂ ಕೂಡ ಮೂರು ವಿಧ. ಒಂದು ಅನ್ವಯ ವ್ಯತಿರೇಕ ವ್ಯಾಪ್ತಿ, ಕೇವಲ ಅನ್ವಯ ವ್ಯಾಪ್ತಿ, ಮೂರನೇದ್ದು ಕೇವಲ ವ್ಯತಿರೇಕ ವ್ಯಾಪ್ತಿ. ಅನ್ವಯ ವ್ಯಾಪ್ತಿ ಅಂತಂದ್ರೆ ಭಾವವಸ್ತುಗಳ ನಡುವೆ ಇರತಕ್ಕಂಥ ಸಂಬಂಧವನ್ನು ಹೇಳೋದಿಕ್ಕೆ ಅನ್ವಯ ವ್ಯಾಪ್ತಿ ಅಂತ ಹೇಳ್ತೀವಿ. ಭಾವವಸ್ತುಗಳು ಅಂತಂದ್ರೆ ಇರುವ ವಸ್ತುಗಳು, ಇರತಕ್ಕಂಥ ವಸ್ತುಗಳ ನಡುವೆ ಏನು ಸಂಬಂಧ ಇದೆ, ಈ ಸಂಬಂಧವನ್ನು ಹೇಳೋದಿಕ್ಕೆ ಅನ್ವಯ ವ್ಯಾಪ್ತಿ ಅಂತ ಹೇಳ್ತೀವಿ. ಉದಾಹರಣೆಗೆ ಪರ್ವತೋ ವನ್ನಿಮಾನ್ ಧೂಮಾತ್, ಇಲ್ಲಿ ಈ ಅನುಮಾನಕ್ಕೆ ಅನ್ವಯ ವ್ಯಾಪ್ತಿ ಹೇಳಬೇಕು. ಯಾವ ರೀತಿ ಹೇಳ್ತೀವಿ? ಯತ್ರ ಯತ್ರ ಧೂಮಃ ತತ್ರ ತತ್ರ ವನ್ನಿ, ಎಲ್ಲೆಲ್ಲಿ ಧೂಮ ಇರುತ್ತೋ ಅಲ್ಲಲ್ಲಿ ವನ್ನಿ ಇರುತ್ತೆ. ಇನ್ನು ವ್ಯತಿರೇಕ ವ್ಯಾಪ್ತಿ, ಅಭಾವ ವಸ್ತುಗಳ ನಡುವೆ ಇರತಕ್ಕಂಥ ಸಂಬಂಧವನ್ನು ಹೇಳೋದಿಕ್ಕೆ ವ್ಯತಿರೇಕ ವ್ಯಾಪ್ತಿ ಅಂತ ಹೇಳ್ತೀವಿ. ಅಭಾವ ವಸ್ತುಗಳು ಅಂತಂದ್ರೆ ಇರದೇ ಇರತಕ್ಕಂಥ ವಸ್ತುಗಳ ನಡುವೆ ಏನು ಸಂಬಂಧ ಇರುತ್ತೋ ಆ ಸಂಬಂಧವನ್ನು ಹೇಳೋದಿಕ್ಕೆ ವ್ಯತಿರೇಕ ವ್ಯಾಪ್ತಿ ಅಂತ ಹೇಳ್ತೀವಿ. ಉದಾಹರಣೆಗೆ ಪರ್ವತೋ ವನ್ನಿಮಾನ್ ಧೂಮಾತ್, ಈ ಅನುಮಾನಕ್ಕೆ ವ್ಯತಿರೇಕ ವ್ಯಾಪ್ತಿ ಹೇಳಬೇಕು. ಯಾವ ರೀತಿ ಹೇಳ್ತೀವಿ ಅಂತಂದ್ರೆ ಯತ್ರ ಯತ್ರ ವನ್ನಿ ನಾಸ್ತಿ ತತ್ರ ತತ್ರ ಧೂಮ ನಾಸ್ತಿ, ಎಲ್ಲೆಲ್ಲಿ ವನ್ನಿ ಇರಲ್ವೋ ಅಲ್ಲೆಲ್ಲ ಧೂಮ ಇರೋದಿಲ್ಲ. ಈ ಪ್ರಸಂಗದಲ್ಲಿ ನಾವು ಒಂದು ವಿಷಯ ಗಮನದಲ್ಲಿ ಏನಿಟ್ಕೋಬೇಕಪ್ಪ ಅಂತಂತಂದ್ರೆ, ವನ್ನಿ ಇದ್ದಲ್ಲೆಲ್ಲ ಧೂಮ ಇರಲೇಬೇಕು ಅನ್ನತಕ್ಕಂಥ ಯಾವ ನಿಯಮನೂ ಇಲ್ಲ. ಉದಾಹರಣೆಗೆ ಅಯೋಗೋಲಕ, ಕಾದ ಕಬ್ಬಿಣದಲ್ಲಿ ವನ್ನಿ ಇರುತ್ತೆ, ಆದರೆ ಧೂಮ ಇರೋದಿಲ್ಲ. ಆದರೆ ಎಲ್ಲಿ ಧೂಮ ಇರುತ್ತೋ ಅಲ್ಲಿ ವನ್ನಿ ಇರಲೇಬೇಕು, ವನ್ನಿ ಇಲ್ಲದೆ ಧೂಮ ಇರೋದಿಲ್ಲ. ಶಾಸ್ತ್ರದ ಪ್ರಕಾರ ಒಂದು ಅನುಮಾನಕ್ಕೆ 5 ಅವಯವಗಳಿರಬೇಕು. ಒಂದು ಪ್ರತಿಜ್ಞಾ, 2 ಹೇತು, 3 ಉದಾಹರಣ, 4 ಉಪನಯ, 5 ನಿಗಮನ.
ನಿಗಮನ ಅಂದರೆ ಉಪಸಂಹಾರ. ಈ ಪ್ರತಿಜ್ಞೆ ಅಂತ ಹೇಳಿದರೆ ಸಾಧ್ಯ ಮತ್ತು ಪಕ್ಷ ಎರಡು ಸೇರಿದರೆ ಪ್ರತಿಜ್ಞೆ ಅಂತ ಹೇಳ್ತೀವಿ. ಅನುಮಾನದ ಇವಾಗ ಸದ್ಯಕ್ಕೆ ನಾವು ಅನುಮಾನದ ಒಂದು ಸರಳವಾದ ಪರಿಚಯವನ್ನು ಮಾಡ್ಕೊಂಬೋಣ. ಅನುಮಾನ ಸ್ವರೂಪ ಏನಿದೆ, ಈ ಅನುಮಾನ ಸ್ವರೂಪದ ಸರಳವಾದ ಪರಿಚಯ ಮಾಡ್ಕೊಂಬೋಣ. ಒಂದು ಅನುಮಾನದಲ್ಲಿ 4 ವಿಭಾಗಗಳಿರುತ್ತೆ. ಒಂದು ಪಕ್ಷ, 2 ಸಾಧ್ಯ, 3 ಹೇತು, 4 ದೃಷ್ಟಾಂತ. ಅನುಮಾನದ ಮೊದಲನೇ ಶಬ್ದವೇ ಪಕ್ಷ ಅಂತ. ಈ ಅನುಮಾನದಲ್ಲಿ ನಾವು ಏನನ್ನ ಸಾಧನೆ ಮಾಡಲಿಕ್ಕೆ ಹೊರಟಿದ್ದೀವೋ ಅದು ಸಾಧ್ಯ ಅಂತ. ಈ ಅನುಮಾನದಲ್ಲಿ ನಾವು ಏನನ್ನ ಸಾಧನೆ ಮಾಡಲಿಕ್ಕೆ ಹೊರಟಿದ್ದೀವೋ ಅದಕ್ಕೆ ಕಾರಣ ಯಾವುದೋ ಅದು ಹೇತು. ಈ ಅನುಮಾನವನ್ನು ನಾವು ಏನು ಹೇಳ್ತಿದ್ದೀವಿ, ಇದೇ ರೀತಿಯಾದ ಪ್ರಸಂಗ ಬೇರೆ ಕಡೆಗೆ ಸಿದ್ಧವಾಗಿರಬೇಕು, ಇದು ದೃಷ್ಟಾಂತ. ಉದಾಹರಣೆಗೆ ಪರ್ವತೋ ವನ್ಯಮಾನ್ ಧೂಮಾತ್ ಮಹಾನಸವತ್. ಅನುಮಾನದ ಮೊದಲನೇ ಶಬ್ದ ಪರ್ವತ ಇದೆ, ಇಷ್ಟು ತಿಳ್ಕೊಂಡ್ರಣ. ಪರ್ವತ ಪಕ್ಷ. ಇಲ್ಲಿ ಪರ್ವತದಲ್ಲಿ ನಾವು ವನ್ಹಿಯನ್ನು ಸಾಧನೆ ಮಾಡಲಿಕ್ಕೆ ಹೊರಟಿದ್ದೀವಿ, ಆದ್ದರಿಂದ ಸಾಧ್ಯ ಬಂದು ವನ್ಹಿ. ನಾವು ಪರ್ವತದಲ್ಲಿ ವನ್ಹಿ ಇದೆ ಅಂತ ನಾವು ಹೇಗೆ ಅನುಮಾನ ಪಟ್ವಿ, ಕಾರಣ ಧೂಮವನ್ನು ನೋಡಿದ್ವಿ, ಆದ್ದರಿಂದ ಧೂಮ ಹೇತು. ಇದೇ ರೀತಿ ಪ್ರಸಂಗ ಮೊದಲು ಎಲ್ಲಿ ನಾವೀಗ ಅನುಭವ ಇದೆ, ಮಹಾನಸ. ಮಹಾನಸ ಅಂದ್ರೆ ಅಡಿಗೆ ಮನೆ. ಅಡಿಗೆ ಮನೆಯಲ್ಲಿ ಧೂಮ ಇತ್ತು, ಕೆಳಗಡೆ ಒಲೆ ಉರಿತಿತ್ತು, ಅದರಿಂದ ವನ್ನಿ ಇತ್ತು. ಇಲ್ಲಿ ಪೂರ್ವ ಪಕ್ಷಿಗಳು ಒಂದು ಪ್ರಶ್ನೆ ಮಾಡಿಕೊಳ್ತಾರೆ. ಅಲ್ಲ, ಒಂದು ಅನುಮಾನದಲ್ಲಿ 5 ಅವಯವಗಳಿರಬೇಕಲ್ಲ, 5 ರೂಪಗಳಿರಬೇಕಲ್ವಾ ಅಂತ. ಜೈತೀರ್ಥರು ಈ ಪೂರ್ವ ಪಕ್ಷಿಗಳು ಏನು ಈ ಒಂದು ಅನುಮಾನದಲ್ಲಿ 5 ರೂಪಗಳಿರಬೇಕಲ್ವಾ ಅನ್ನತಕ್ಕಂಥದ್ದನ್ನು ಅವ್ರು ಏನು ಪ್ರಶ್ನೆ ಮಾಡಿಕೊಂಡ್ರಲ್ಲ, ಜೈತೀರ್ಥರು ಅದನ್ನೇ ಸುಧಾದಲ್ಲಿ ಹೇಳ್ತಾ ಇದ್ದಾರೆ. ಆ ಸುಧಾ ಪಂಕ್ತಿಯನ್ನು ನಾನೀಗ ಓದ್ತೀನಿ. ಸಂಧ್ಯಾಧಿಕರಣದ 86ನೇ ಸುಧಾ ಮೂಲ ಅದು. ನಚ ಏವಂ ಪಕ್ಷಧರ್ಮತ್ವಂ ಸಪಕ್ಷೇ ಸತ್ವಂ ವಿಪಕ್ಷಾತ್ ವ್ಯಾವೃತ್ತಿ ಅಬಾಧಿತ ವಿಷಯತ್ವಂ ಅಸತ್ಪ್ರತಿಪಕ್ಷತ್ವಂ ಚ ಇತಿ ಪಂಚರೂಪೋಪಪನ್ನಂ ಖಲು ಅನುಮಾನಂ ಭವತಿ. ಈ ಪೂರ್ವ ಪಕ್ಷಿಗಳು ಒಂದು ಅನುಮಾನದಲ್ಲಿ ಏನು 5 ರೂಪಗಳು ಇರಬೇಕು ಅಂತ ಪ್ರಶ್ನೆ ಮಾಡಿಕೊಂಡ್ರಲ್ಲ, ಅದನ್ನೇ ಇಲ್ಲಿ ಜೈತೀರ್ಥರು ಹೇಳ್ತಾ ಇದ್ದಾರೆ. ಅವರ ಪ್ರಕಾರ, ಪೂರ್ವ ಪಕ್ಷಿಗಳ ಪ್ರಕಾರ, ಒಂದು ಅನುಮಾನದಲ್ಲಿ ಯಾವುದು ಆ 5 ರೂಪಗಳು? 1 ಪಕ್ಷ, 2 ಸಪಕ್ಷ, 3 ವಿಪಕ್ಷ, 4 ಅಬಾಧಿತ ವಿಷಯತ್ವ, 5 ಅಸತ್ ಪ್ರತಿಪಕ್ಷಿತತ್ವ. ಒಂದು ಅನುಮಾನದಲ್ಲಿ ಈ ಅಬಾಧಿತ ವಿಷಯತ್ವ ಮತ್ತು ಅಸತ್ ಪ್ರತಿಪಕ್ಷಿತತ್ವ ಇವು ಏನಿದೆ, ಇವು ಪ್ರತ್ಯೇಕವಾಗಿ ಶಬ್ದಗಳನ್ನು ಪ್ರಯೋಗ ಮಾಡೋದಿಲ್ಲ. ಈ ಅಬಾಧಿತ ವಿಷಯತ್ವ ಮತ್ತು ಅಸತ್ ಪ್ರತಿಪಕ್ಷಿತತ್ವ ಇವು ಹೇತುವಿನಲ್ಲಿ ಇರತಕ್ಕಂಥ ಧರ್ಮಗಳು. ಆದ್ದರಿಂದ ಒಂದು ಅನುಮಾನ ಅಂತ ತಗೊಂಡ್ರೆ 3 ಅಂಗಗಳನ್ನು ಅಥವಾ 3 ರೂಪಗಳನ್ನು ಪ್ರತ್ಯೇಕವಾಗಿ ಅದನ್ನು ಶಬ್ದಗಳ ಮೂಲಕ ಹೇಳ್ತೀವಿ. 1 ಪಕ್ಷ, 2 ಸಪಕ್ಷ, 3 ವಿಪಕ್ಷ. ಪ್ರಸ್ತುತದಲ್ಲಿ ಒಂದು ಅನುಮಾನವನ್ನು ಚಿಂತನೆ ಮಾಡೋಣ. ಈಶ್ವರ ಸರ್ವಜ್ಞ ಸರ್ವಕರ್ತೃತ್ವಾತ್. ಅರ್ಥಾತ್ ಈಶ್ವರನೇ ಸರ್ವಕರ್ತೃ, ಆದ್ದರಿಂದ ಅವನೇ ಸರ್ವಜ್ಞ ಅಂತ. ಇಲ್ಲಿ ಪೂರ್ವ ಪಕ್ಷಿಗಳು ಸರ್ವಜ್ಞತ್ವ ಮತ್ತು ಸರ್ವಕರ್ತೃತ್ವ ಇವೆರಡನ್ನೂ ಒಪ್ಕೊಳ್ತಾರೆ. ಉದಾಹರಣೆಗೆ ಒಬ್ಬ ಗ್ರಂಥಕರ್ತೃ ಇರ್ತಾನೆ. ಆ ಗ್ರಂಥಕರ್ತೃ 10 ಗ್ರಂಥಗಳನ್ನು ರಚನೆ ಮಾಡಿರ್ತಾನೆ. ಈ ಗ್ರಂಥಕರ್ತೃವಿಗೆ ತಾನು ರಚಿಸಿದ 10 ಗ್ರಂಥಗಳ ಬಗ್ಗೆ ಸಂಪೂರ್ಣ ಪರಿಚಯ, ಜ್ಞಾನ ಇವನಲ್ಲಿರುತ್ತೆ. ಲೌಕಿಕವಾಗಿ ಉದಾಹರಣೆ ತಗೋಬೇಕು ಅಂತಂದ್ರೆ 10 ಗ್ರಂಥಗಳು ಬೌಂಡೆಡ್ ಆಗಿರುತ್ತೆ ಅನ್ಕೋಣ. ಯಾವ್ಯಾವ ಗ್ರಂಥ ಏನು ಬೌಂಡ್ ಆಗಿವ್ಯಾ, ಯಾವ್ಯಾವ ಕಲರ್ ಬೌಂಡು, ಅಥವಾ ಯಾವ್ಯಾವ ಗ್ರಂಥ ಏನು ವಿಷಯಗಳನ್ನು ಹೇಳ್ತಾ ಇದೆ,
ಅನ್ನತಕ್ಕಂಥ ಈ ರೀತಿಯಾದ ಸಂಪೂರ್ಣ ಪರಿಚಯ ಜ್ಞಾನ ಆ ಗ್ರಂಥಕರ್ತೃವಿಗೆ ಇರುತ್ತೆ. ಅದೇ ರೀತಿ ಯಾವ ಒಬ್ಬ ವ್ಯಕ್ತಿ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೋ ಆ ಜಗತ್ತಿನಲ್ಲಿ ಇರತಕ್ಕಂಥ ಎಲ್ಲ ಪದಾರ್ಥಗಳ ಸಂಪೂರ್ಣ ಪರಿಚಯ ಜ್ಞಾನ ಅವನಿಗಿರುತ್ತೆ. ಅವನೇ ಸರ್ವಜ್ಞ. ಕಾರಣ ಅವನು ಸರ್ವಕರ್ತೃ. ಈ ಎರಡನ್ನು ಅವ್ರು ಒಪ್ಕೊಳ್ತಾರೆ. ನಾವು ಹೇಳ್ತೀವಿ ಆ ಸರ್ವಕರ್ತೃ, ಆ ಸರ್ವಜ್ಞ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಭಗವಂತನೇ, ಅವನೇ ಈಶ್ವರ ಅಂತ ನಾವು ಹೇಳ್ತೀವಿ. ಆದರೆ ಪೂರ್ವ ಪಕ್ಷಿಗಳು ಅದನ್ನು ಒಪ್ಕೊಳ್ಳಲ್ಲ. ಈಶ್ವರನೇ ಸರ್ವಜ್ಞ ಸರ್ವಕರ್ತೃ ಅಂತ ಹೇಗೆ ಹೇಳ್ತೀರಿ ಅಂತ ಅವರು ಅದನ್ನು ಒಪ್ಕೊಳ್ಳಲ್ಲ. ನಾವೇನು ಮಾಡಬೇಕು? ಆ ಪೂರ್ವ ಪಕ್ಷಿಗಳನ್ನು ಈಶ್ವರನೇ ಸರ್ವಕರ್ತೃ, ಆದ್ದರಿಂದ ಅವನೇ ಸರ್ವಜ್ಞ ಅಂತ ನಾವು ಅದನ್ನು ಒಪ್ಪಿಸ್ಬೇಕು. ಈಶ್ವರ ಸರ್ವಜ್ಞ ಸರ್ವಕರ್ತೃತ್ವಾತ್. ಈ ಅನುಮಾನದಲ್ಲಿ ಪೂರ್ವ ಪಕ್ಷಿಗಳು ಪ್ರಶ್ನೆ ಮಾಡಿಕೊಂಡಂಗೆ 5 ರೂಪಗಳಿವೆ. ನಾನು ಆಗಲೇ ಹೇಳಿದ್ದೀನಿ, ಅಬಾಧಿತ ವಿಷಯತ್ವ, ಅಸತ್ ಪ್ರತಿಪಕ್ಷಿತ್ವ ಇದರೊಳಗೆ ಬರೋದಿಲ್ಲ. ಇನ್ನು 3 ಪಕ್ಷ. ಈಶ್ವರನಲ್ಲಿ ನಾವು ಸರ್ವಜ್ಞತ್ವ, ಈಶ್ವರನೇ ಸರ್ವಜ್ಞ ಅಂತ ಹೇಳ್ತಾ ಇದ್ದೀವಿ. ಆದ್ದರಿಂದ ಇಲ್ಲಿ ಪಕ್ಷ ಬಂದು ಈಶ್ವರ. ಸಪಕ್ಷ, ಈಶ್ವರನಂತೆ ಮತ್ತೊಬ್ಬ ಸರ್ವಜ್ಞ. ಈಶ್ವರನಂತೆ ಮತ್ತೊಬ್ಬ ಸರ್ವಜ್ಞ ಯಾರೂ ಇಲ್ಲ. ಯಾಕೆ ಅಂತಂತಂದ್ರೆ ಯಾರಲ್ಲೂ ಕೂಡ ಸರ್ವಕರ್ತೃತ್ವ ಇಲ್ಲ. ಆದ್ದರಿಂದ ಈಶ್ವರನಂತೆ ಮತ್ತೊಬ್ಬ ಸರ್ವಜ್ಞ ಬೇರೆ ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇಲ್ಲೇನಾಯ್ತು? ಸಪಕ್ಷ ಇಲ್ಲ, ಅರ್ಥಾತ್ ದೃಷ್ಟಾಂತ ಇಲ್ಲ. ಈಶ್ವರನಂತೆ ಮತ್ತೊಬ್ಬ ದೃಷ್ಟಾಂತ ಕೊಡ್ಲಿಕ್ಕೆ ನಾವು ಸಾಧ್ಯ ಆಗಲ್ಲ. ಇನ್ನು ವಿಪಕ್ಷ, ರಮಾದಿ ದೇವತೆಗಳಿಂದ ಹಿಡಿದು ಎಲ್ಲ ಜೀವರಾಶಿಗಳು ಕೂಡ ವಿಪಕ್ಷದಲ್ಲೇ ಬರ್ತೀವಿ. ಯಾಕೆ ಅಂತಂದ್ರೆ ಯಾರಲ್ಲೂ ಕೂಡ ಸರ್ವಕರ್ತೃತ್ವ ಇಲ್ಲ. ಆದ್ದರಿಂದ ಯಾರೂ ಕೂಡ ಸರ್ವಜ್ಞರಲ್ಲ. ಆದ್ರಿಂದ ಎಲ್ಲರೂ ವಿಪಕ್ಷದಲ್ಲೇ ಬರ್ತೀವಿ. ಇವಾಗ ಪೂರ್ವ ಪಕ್ಷಿಗಳು ನಾವಿಟ್ಟು ಹೇಳಿದ್ರೆ ಆಕ್ಷೇಪ ಮಾಡ್ತಾರೆ. ಏನಂತ? ನೀವು ಹೇಳಿದ ಈ ಈಶ್ವರ ಸರ್ವಜ್ಞ ಸರ್ವಕರ್ತೃತ್ವ ಈ ಅನುಮಾನದಲ್ಲಿ ದೃಷ್ಟಾಂತ ಇಲ್ಲ, ಸಪಕ್ಷ ಇಲ್ಲ. ಅಲ್ಲಿಗೆ ಏನಾಯ್ತಿದು? ಅಂಗಹೀನ ಆಗೋಯ್ತು. ಅಂಗಹೀನ ಆದ್ದರಿಂದ ಇದು ಅನುಮಾನವೇ ಅಲ್ಲ ಅಂತ ಪೂರ್ವ ಪಕ್ಷಿಗಳು ಹೇಳ್ತಾರೆ. ಆಚಾರ್ಯರು ಇದನ್ನು ಮುಂದೆ ಹೇಳ್ತಾ, ಅನುಮಾನ ಅಂದರೆ ಒಂದು ಧರ್ಮದಿಂದ ಮತ್ತೊಂದು ಧರ್ಮವನ್ನು ತಿಳಿಯೋದಿಕ್ಕೆ ಅನುಮಾನ ಅಂತ ಹೇಳ್ತೀವಿ. ಉದಾಹರಣೆಗೆ ಪರ್ವತೋ ವನ್ಯಮಾನ್ ಧೂಮಾತ್. ಧೂಮದಿಂದ, ಪರ್ವತದಲ್ಲಿ ವನ್ನಿಯನ್ನ ಧೂಮದಿಂದ ತಿಳ್ಕೋಬೇಕು. ಪರ್ವತದಲ್ಲಿ ಧೂಮ ಕಾಣ್ತಾ ಇದೆ, ಆದ್ದರಿಂದ ಪರ್ವತದಲ್ಲಿ ವನ್ನಿ ಇದೆ ಅನ್ನೋದನ್ನು ತಿಳ್ಕೊ. ಧೂಮದಿಂದ ವನ್ನಿಯನ್ನು ತಿಳ್ಕೊಳ್ಳೋದು. ಇನ್ನ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ, ಊರ್ಧ್ವದೇಶೋ ವೃಷ್ಟಿಮಾನ್ ಅಧೋ ದೇಶೇ ನದಿ ಪೂರಾತ್. ಕೆಳಗಿನ ಪ್ರದೇಶದಲ್ಲಿ ನದಿಗಳು ತುಂಬಿವೆ, ಆದ್ದರಿಂದ ಮೇಲಿನ ಪ್ರದೇಶದಲ್ಲಿ ಮಳೆ ಆಗಿದೆ ಅನ್ನತಕ್ಕಂಥದ್ದು ಜ್ಞಾನವನ್ನು ತಂದುಕೋ. ಅದೇ ರೀತಿ ಈಶ್ವರ ಸರ್ವಜ್ಞ ಸರ್ವಕರ್ತೃತ್ವ, ಸರ್ವಕರ್ತೃತ್ವದಿಂದ ಸರ್ವಜ್ಞತ್ವವನ್ನು ತಿಳ್ಕೋಬೇಕು. ಈಶ್ವರನು ಸರ್ವಕರ್ತೃ, ಆದ್ದರಿಂದ ಅವನೇ ಸರ್ವಜ್ಞ. ಆದ್ದರಿಂದ ಆಚಾರ್ಯರು ಹೇಳ್ತಾರೆ, ಒಂದು ಅನುಮಾನದಲ್ಲಿ 5 ರೂಪಗಳು ಇರಲೇಬೇಕು ಅನ್ನತಕ್ಕಂಥ ಯಾವ ನಿಯಮನೂ ಇಲ್ಲ. ಒಂದೇ ಒಂದು ಅಂಗ ಇದ್ರೂ ಸಾಕು, ಅದನ್ನು ಅನುಮಾನ ಅಂತ ಮಾಡಿಕೊಂಡು ಅದರಿಂದ ಯಥಾರ್ಥ ಜ್ಞಾನವನ್ನು ಸಂಪಾದನೆ ಮಾಡಬಹುದು. ಆದರೆ ಅಲ್ಲಿ ವಿಪಕ್ಷ ಅನ್ನತಕ್ಕಂಥದ್ದು ಮಾತ್ರ ಇರಬಾರದು. ಉದಾಹರಣೆಗೆ ಪರ್ವತೋ ವನ್ಯಮಾನ್ ಧೂಮಾತ್ ಹ್ರದವತ್. ಪರ್ವತದಲ್ಲಿ ಧೂಮ ಇದೆ, ಕಾರಣ ವನ್ನಿ ಇದೆ. ಯಾವುದರಂತೆ ಅಂತಂದ್ರೆ ಸಮುದ್ರದಂತೆ ಅಂತ. ಸಮುದ್ರದಂತೆ ಅಂತ ಹೇಳಕ್ಕಾಗಲ್ಲ, ಹೇಳಿದ್ರೆ ತಪ್ಪಾಗುತ್ತೆ. ಮಹಾನಸವತ್ ಹೇಳಬಹುದು, ಅಡಿಗೆ ಮನೆಯಲ್ಲಿ. ಅದೇ ಹ್ರದವತ್, ಸಮುದ್ರದಲ್ಲಿ. ಆ ವ್ಯಕ್ತಿಗೆ ಸಮುದ್ರದಲ್ಲಿ ವನ್ನಿನೂ ಇಲ್ಲ, ಧೂಮನೂ ಇಲ್ಲ ಅನ್ನತಕ್ಕಂಥ ಜ್ಞಾನ ಇದ್ರೆ ಸಾಕು, ಒಂದು ಅನುಮಾನದಿಂದ ಯಥಾರ್ಥ ಜ್ಞಾನವನ್ನು ಸಂಪಾದನೆ ಮಾಡಬಹುದು ಅಂತ ಆಚಾರ್ಯರು ಹೇಳಿ ಪೂರ್ವ ಪಕ್ಷಿಗಳ ವಾದವನ್ನು ಖಂಡನೆ ಮಾಡಿ ಸ್ವಸಿದ್ಧಾಂತವನ್ನು ಸ್ಥಾಪನೆ ಮಾಡ್ತಾರೆ ಅಂತ ಹೇಳ್ತಾ, ಶ್ರೀಮನ್ಯಾಯ ಸುಧಾದ ಅನುವಾದದ ನನ್ನ 2 ವಾಕ್ಯಗಳನ್ನು ಅಸ್ಮದ್ ವಿದ್ಯಾಗುರುವಂತರ್ಗತ ಪರಮಪೂಜ್ಯ ಶ್ರೀ ಶ್ರೀಪಾದಂಗಳವರು
ಪರಮಪೂಜ್ಯ ಶ್ರೀ ಶ್ರೀಪಾದಂಗಳವರ ಅಂತರ್ಯಾಮಿ ಶ್ರೀಮನ್ ಮಂತ್ರಾಲಯ ಮಹಾಪ್ರಭುಗಳ ಅಂತರ್ಯಾಮಿ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಭೈಷ್ಮೀ ಸತ್ಯಭಾಮ ಸಮೇತ ಶ್ರೀಮನ್ ಮೂಲಗೋಪಾಲಕೃಷ್ಣನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತೀನಿ. ಗುರು ಮಧ್ವಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ನಮ್ಮ ಶ್ರೀಮಠದ ವಿದ್ವಾಂಸರಾಗಿರುವಂತಹ ಕೃಷ್ಣಾಚಾರ್ಯರು ಶ್ರೀಪಾದರ ಆದೇಶದಂತೆ ಶ್ರೀಮನ್ ನ್ಯಾಯಸುಧಾ ಪಾಠವನ್ನು ಮಾಡಿದರು. ಇತ್ತೀಚಿನ ದಿನಗಳಲ್ಲಿ ಬೇಕಾದಷ್ಟು ನ್ಯಾಯಸುಧಾ ಪಾಠಗಳು ನಡೀತಾ ಇವೆ ಅಂತಾದರೂ ಕೂಡ ಈ ಒಂದು ಪಾಠದಲ್ಲಿ ವೈಶಿಷ್ಟ್ಯವನ್ನು ನಾವು ಕಾಣಬಹುದು. ಅದು ಕಂಬಾಲೂರು ರಾಮಚಂದ್ರ ತೀರ್ಥರ ವ್ಯಾಖ್ಯಾನ ಸಹಿತವಾಗಿ ಶ್ರೀಮಠದ ಸಂಪ್ರದಾಯ ಪ್ರವರ್ತಕರು ಅಂತಲೇ ಪ್ರಸಿದ್ಧರಾಗಿರುವಂತಹ ಮಹಾಜ್ಞಾನಿಗಳು ಮಹಾನುಭಾವರು ಕಂಬಾಲೂರು ರಾಮಚಂದ್ರ ತೀರ್ಥ ಶ್ರೀಪಾದರು. ಅವರ ಟಿಪ್ಪಣಿ ಅದೆಲ್ಲವೂ ಹಿಂದೆ ಅಧ್ಯಯನ ಕ್ರಮದಲ್ಲಿ ಇದ್ದದ್ದೇ. ಮಧ್ಯದಲ್ಲಿ ಕಾಲಪ್ರಭಾವದಿಂದ ಕಡಿಮೆ ಆಗ್ತಾ ಇರುವ ಸಂದರ್ಭದಲ್ಲೇ ಅದನ್ನು ಗಮನಿಸಿದಂತಹ ಪರಮಪೂಜ್ಯ ಶ್ರೀಪಾದರು ಈ ಒಂದು ಕಾರ್ಯ ಶ್ರೀಮಠದಿಂದ ನಡಿಲೇಬೇಕು ಅಂತ ಹೇಳಿ ಕೃಷ್ಣಾಚಾರ್ಯರಿಗೆ ಒಂದು ಆದೇಶವನ್ನು ನೀಡಿದರು. ಶ್ರೀಪಾದರ ಆದೇಶದಂತೆ ಈ ಒಂದು ಪಾಠ ನಡೀತಾ ಬರ್ತಾ ಇದೆ ಶ್ರೀಮಠದಲ್ಲಿ. ಅವರ ಪಾಠ ಎಷ್ಟು ಚೆನ್ನಾಗಿದೆ ಅನ್ನಲಿಕ್ಕೆ ಅವರ ವಿದ್ಯಾರ್ಥಿಗಳ ಅನುವಾದವೇ ಸಾಕ್ಷಿ, ಬೇರೆ ಯಾವುದೂ ಕೂಡ ಬೇಕಾಗಿಲ್ಲ. ವಿದ್ಯಾರ್ಥಿಗಳ ಅನುವಾದದಿಂದ ಅವರ ಪಾಠಕರ ಸಾಮರ್ಥ್ಯ ಏನು ಅಂತ ನಾವು ತಿಳಿದುಕೊಳ್ಳಬಹುದಾಗಿದೆ. ಮತ್ತು ಯಾವುದೇ ಒಂದನ್ನು ಅನುವಾದ ಮಾಡೋದಾಗಲಿ ಎಡಿಟ್ ಮಾಡೋದಾಗಲಿ ಅದು ತುಂಬ ಕಷ್ಟದ ಕೆಲಸ. ಅದು ನಾವು ಅಂದ್ಕೊಂಡಷ್ಟು ಸುಲಭ ಇರೋದಿಲ್ಲ. ಆದರೆ ಅದನ್ನು ಪಾಠ ಮಾಡಿದ್ದಾರೆ. ಯಾವುದನ್ನೇ ಆಗಲಿ ಪಾಠ ಮಾಡಿ ಅದನ್ನು ಎಡಿಟ್ ಮಾಡಿದ್ರೆ ಅದಕ್ಕಿರುವ ಮಹತ್ವನೇ ಬೇರೆ. ಯಾಕೆ ಪಾಠ ಮಾಡಿದಾಗ ಅದರಲ್ಲಿರುವ ಪ್ರತಿಯೊಂದು ಸಮಸ್ಯೆಗಳು ಎಲ್ಲವೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದೆಲ್ಲದಕ್ಕೂ ಪರಿಹಾರನೂ ಕೂಡ ಕಂಡು ಹಿಡ್ಕೊಂಡು ಆ ನಂತರ ನಾವು ಮುದ್ರಣ ಮಾಡಿ ಕೊಟ್ಟಾಗ ಜನಗಳಿಗೆ ಶುದ್ಧವಾದ ಪಾಠ, ಶುದ್ಧವಾದ ತತ್ವಜ್ಞಾನವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಕೃಷ್ಣಾಚಾರ್ಯರು ಈ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದು ಅತ್ಯಂತ ಶ್ಲಾಘನೀಯವಾಗಿರುವಂಥದ್ದು. ಸುಧಾ ಕನ್ನಡ ಅನುವಾದ ಇದ್ದರೂ ಕೂಡ ಇದರ ಮತ್ತೊಂದು ವಿಶೇಷ ಏನು ಅಂತ ಹೇಳಿದ್ರೆ ಪ್ರತಿಪದಾರ್ಥ. ನಮಗೆ ಒಟ್ಟಾರೆ ಒಂದಿಷ್ಟು ಸುಧಾ ವಾಕ್ಯಗಳು ಓದಿ ಅದರ ಅರ್ಥ ಇದು, ಆದರೆ ಯಾವ ಪದಕ್ಕೇನು ನಮಗೆ ಗೊತ್ತಿಲ್ಲ, ಒಟ್ಟಾರೆ ಸುಧಾಕ್ಕೆ ಈ ಪ್ಯಾರೆಗೆ ಈ ಅರ್ಥ ಅಂತೆ ಅನ್ನೋ ಸ್ಥಿತಿ ಬರಬಾರದು ಅನ್ನೋ ಕಾರಣಕ್ಕಾಗಿ ಆ ಒಂದು ಸಮಸ್ಯೆಯನ್ನು ಮನಗಂಡಂತಹ ಕೃಷ್ಣಾಚಾರ್ಯರು ಅದಕ್ಕೆ ಪ್ರತಿಪದಾರ್ಥವನ್ನು ಬರೆದಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಸುಧಾ ಅನ್ನುವಂತಹ ಗ್ರಂಥ ಅಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಅನೇಕ ಪಾರಿಭಾಷಿಕ ಪದಗಳಿರಬಹುದು, ಬೇರೆ ಮತಗಳ ಪ್ರಕ್ರಿಯೆಗಳು ಬಂದಿರುತ್ತೆ. ಅದೆಲ್ಲದರ ಸೂಕ್ಷ್ಮ ವಿವರಣೆ ಬೇಕಾಗುತ್ತೆ. ಆ ಎಲ್ಲ ಸೂಕ್ಷ್ಮ ವಿವರಣೆಗಳನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ವ್ಯಾಖ್ಯಾನ ವಿಶೇಷಗಳೇನಿದೆ, ಕಾಶಿಕ ಮೊದಲಾದಂತಹ ವ್ಯಾಖ್ಯಾನ, ಅದರಲ್ಲಿ ನಡೆಸಿರುವಂತಹ ವಿಮರ್ಶೆ, ಇನ್ನೂ ಅನೇಕ ವ್ಯಾಖ್ಯಾನಗಳು, ವಾಕ್ಯಾರ್ಥ ಚಂದ್ರಿಕಾ, ಶ್ರೀನಿಧಿ ತೀರ್ಥಿಯ, ಕುಂಡಲಗಿರಿ ಆಚಾರ್ಯರ ವ್ಯಾಖ್ಯಾನ, ಹೀಗೆ ಅನೇಕ ವ್ಯಾಖ್ಯಾನಗಳ ವಿಶೇಷಾಂಶಗಳನ್ನು ಕೂಡ ಸೇರಿಸಿ ಈ ಒಂದು ಅನುವಾದವನ್ನು ಮಾಡಿದ್ದಾರೆ. ಅದರ ಎರಡನೇ ಭಾಗ, ಜಿಜ್ಞಾಸಾಧಿಕರಣದ ಎರಡನೆಯ ಭಾಗ ಇವತ್ತು ಉದ್ಘಾಟನೆ ಆಗಲಿಕ್ಕಿದೆ. ಪರಮಪೂಜ್ಯ ಶ್ರೀಪಾದರ ಈ ಒಂದು ಆದೇಶವನ್ನು ನಾವೆಲ್ಲರೂ ಅತ್ಯಂತ ಕೃತಜ್ಞತೆಯಿಂದ ಸ್ಮರಿಸಬೇಕು. ಯಾಕೆಂದರೆ ಈ ಒಂದು ಪುಸ್ತಕದ ಮುಖಾಂತರ ಮುಂದೆ ಅನೇಕ ಜನರು ಅಧ್ಯಯನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದನ್ನು ಮನಗಂಡಂತಹ ಶ್ರೀಪಾದರು ನಮ್ಮಂಥವರಿಗಾಗಿ ಕರುಣೆಯಿಂದ ಈ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಕೃಷ್ಣಾಚಾರ್ಯರಿಗೆ ಆದೇಶವನ್ನು ಮಾಡಿದ್ದಾರೆ. ಅದರಂತೆ ಅವರು ಅನುವಾದ ಮಾಡಿದ್ದನ್ನು ವ್ಯಾಸತೀರ್ಥ ಸಂಶೋಧನಾ ಪ್ರತಿಷ್ಠಾನದಿಂದ, ಮೈಸೂರಿನ ಆ ಒಂದು ಪ್ರತಿಷ್ಠಾನದಿಂದ ಮುದ್ರಣ ಮಾಡಲಾಗಿದೆ. ಆ ಒಂದು ಕೃತಿಯನ್ನು ಲೋಕಾರ್ಪಣೆ ಮಾಡಬೇಕು ಅಂತ ಹೇಳಿ ಪರಮಪೂಜ್ಯ ಶ್ರೀಪಾದರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರ್ಗಸಹಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ತಾಂ ಮಹಾವಹ ಜಾತವೇದೋ ಲಕ್ಷ್ಮೀರ್ಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂಗಾಮಶ್ವಂ ಪುರುಷಾನಹಂ.
ಈ ಒಂದು ಪುಸ್ತಕವು ಶ್ರೀಮಠದಲ್ಲೇ ಸಿಗುತ್ತೆ. ಜಿಜ್ಞಾಸುಗಳೆಲ್ಲರೂ ಕೂಡ ಆ ಪುಸ್ತಕವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ಇಲ್ಲಿವರೆಗೆ ಒಂದು ಭಾಗದ ಅನುವಾದವನ್ನು ಕೇಳಿದ್ವಿ. ಈಗ ಎರಡನೆಯವರು ಹಿತೇಶ್, ಇವರು ಈ ಪ್ರೊಜೆಕ್ಟರ್ ಮುಖಾಂತರ ನಮಗೆ ಈ ಸುಧಾದ ಮಂಗಳ ಪದ್ಯ ಏನಿದೆ ಅದರ ಸುಂದರವಾದ ವಿವರಣೆಯನ್ನು ಈ ಚಿತ್ರಗಳ ಮುಖಾಂತರ ನಮಗೀಗ ತೋರಿಸ್ತಾರೆ. ಅದನ್ನ ಈಗ ಆಲಿಸೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವವಿಮೋಚನಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಳಿಃ सकलवचनचेतो देवता भारती सा मम वचसि निधत्तां सन्निधिं मानसे च शारदा वासवदन शारदाम्बुर्हान्मुहुः पद्मनाभमुनीन् वन्दे सर्वशास्त्रविशारदान् नमो व्यासमुनीन्द्राय भक्ताभीष्टप्रदायिने नमतां कल्पतरवे भजतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयाळवे पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ते गुरून् मम. व्यासराज विद्या कर्नाटक सिंहासनाधीश्वर परमपूज्य ಶ್ರೀ ವಿದ್ಯಾಶ್ರೀಷತೀರ್ಥ ಶ್ರೀಪಾದಂಗಳವರ ಚರಣಕಮಲಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾ ಯಥಾಮತಿ ಯಥಾಶಕ್ತಿ ಅನುವಾದ ಮಾಡುವ ಪ್ರಯತ್ನವನ್ನು ಸ್ವಾಮಿಗಳ ಅಂತರ್ಗತರಾದ ಮುನಿತ್ರಯಾಂತರ್ಗತರಾದ ಮೂಲ ಗೋಪಾಲಕೃಷ್ಣ ದೇವರು ಮಾಡಿಸಲಿ ಎಂದು ಪ್ರಾರ್ಥನೆ. I'll be continuing this Anuvada in English and will be taking recourse to Kannada whenever needed. Apologies at the beginning for that. So we'll be exploring the Mangalacharana Padyam today in a fair detail by analyzing each part, and for each part I'll try to provide some pramanas from the sutras, the smritis and the shrutis as told by Sri Jayatirtha. So before beginning the Mangalacharana of the Grantha, we'll have to remember the historical incidents that led to the Rachana of Anuvyakhyana Grantham, and due to which the nectar of Sriman Nyayasudha and the other tippanis that followed took place. So in this regard, we remember Sri Trivikrama Panditacharyaru and the entire Likucha Vamsha and the Panditacharya family, and express our gratitude to the Panditacharya family. As we know from the Sri Madhva Vijaya, it is clear that upon the request of Sri Trivikrama Panditacharyaru, the Anuvakhyana was written for the benefit of mankind. He had requested on our behalf. It was not like Sri Trivikrama Panditacharyaru was unable to grasp the succinct details or nuances of the Brahma Sutra Bhashya. It is on our behalf that Sri Panditacharyaru requested Acharyaru to write another wonderful exposition called the Anuvyakyanam. Called the Anuvyakyanam, and due to that we have the Anuvyakyanam today, and its commentary is the Sriman Nyayasudha. So
let us express our gratitude to Srimad Trivikrama Panditacharyaru. Trivikramaryan Pranamami Varyan. Now we shall see a brief capture of both the Mangalacharanas from the Moola, which is the Anuvyakyanam and the Srimad Nyayasudha. Narayanam Nikhilapurna Gunaikadeham Nirdoshamapya Tamamapyakhilaihi Suvakyaihi Asyodbhavadidama Shesha Visheshatopi Vandyam Sada Priyatamam Mamasan Namami. Eternal salutations unto my most beloved Narayana, who is adorned by a complete body made of eternally infinite attributes and bereft of any malice or blemish, as known by the entirety of the Vedas or the Vaidika Vangmaya. Eternal salutations to the one who is identified by his unique potencies, such as creating, regulating and annihilating the entire universe and so on. In this regard, Srimad Jayatirtha has written the Mangalapadya of Srimad Nyayasudha. Shriyapatye Nitya Ganita Gunamanikya Vishada Prabha Jalol Lasopahata Sakala Vadyatamase Jagat Janmas Thema Pralaya Rachana Sheela Vapushe Namo Sheshamnaya Smriti Hridaya Deeptaya Haraye. Let salutations be unto Hari, the Lord of Shri, who is the abode of illuminating qualities which are auspicious, excellent and innumerable, and in whom all types of darkness have been dispelled perpetually, and whose divine persona has intrinsic and innate potential to create, sustain and destroy the universe at will, and who is the final goal intended to be attained as taught and illumined in all the Vedas and its allied literature. Now we shall explore, before exploring parts of the Mangalacharana, we will pay our salutations to the great Guru Varyas who have written their commentaries on Srimad Nyayasudha. We will take up just two commentaries to illustrate the beauty of the Nyayasudha in view of Sri Vidyasreeshatirtha, who has authored Srimad Nyayasudha Guruvartha Deepika, and Parimalacharyaru, who is Sri Raghavendra Tirtharu, later. So first, looking at the opinion of Sri Vidyasreeshatirtha, he has noted firmly that the Srimad Nyayasudha Grantha is encapsulated under the Shrikara at the beginning. The first word of Srimad Nyayasudha is Shriyaha, and the last word, Srimad Nyayasudha Grantha ends with Bhutir Mahalakshmi. So hence, Sri Vidyasreeshatirtha makes this declaration at the very beginning of his commentary. And he says, he declares that Shrikaroyam Grantaha, and he himself stands as testimony to this. He says, Tatra Vayameva Sakshinaha. After making such a bold remark, he continues to analyze the three parts of the Mangalacharanam that continue. So first part being Nitya Ganita Gunamanikya Vishada, Srimad Vidyasreeshatirtha opines that this is Vyapti Suchaka, or it encapsulates the expanse of Bhagavan and his modes. So that is Deshataha and Kalataha and Gunataha, and these three are complete in nature. So taking recourse to our general method of calculus, we can make one constant and analyze how his Vyapti is there across the other two. So when we are able to perceive Bhagavan in a particular place, we have to know that he is there at all times, and he is Purna Guna. His manifestation is complete. There is no incompleteness in his manifestation. In the same way, when we can perceive him at a time frame, we should know that he is there at that particular time frame at all places, and at all places he displays Purna Gunatva and so on. So this is an indicator of Purnatva, and thereby when there is Paripurnatva, there is automatically Nirdoshatva. Where there is no Paripurnatva, there is a dosha of incompleteness. Hence, where there is Paripurnatva, it is followed that there is Nirdoshatva here. In the same regard, to support this, Srimad Vidyasreeshatirtha takes the second part of the Mangalacharanam, which is Jagat Janmasthema Pralaya Rachana Sheela Vapushe, and analyzes the words used by Srimad Jayatirtha, particularly the word Rachana Sheela Vapushe, and concludes that Bhagavan performs these activities. Shrishtyadi Ashtakartritva is there in Bhagavan, and this he performs for no prayojana at all. And to support his claim, he quotes one of the pramanas from the Mandukya Upanishad. So here we can see that Srimad Vidyasreeshatirtha is supporting the aforementioned Paripurnatva and Nirdoshatva. And in part 3, we can see that the entire gamut of Shrutis stand testimony to this Paripurnatva, Nirdoshatva and Jagat Janmadi Karanatva of Bhagavan. This is a claim made by Sri Vidyasreeshatirtha, and he has explained what Haraye means here in this regard, which is a conclusive word that is used in the Mangalacharanam. So he says that it is Samsarika Vividha Dukkha
अपहर्तृ इत्यनेन चतुर्थाध्यायार्थोपि सूचितः. So the first part explains the first two adhyayas of the Brahma Sutra. The last part here explains the Tritiya Adhyaya, and by the word Hariye it explains the Chaturtha Adhyaya. It captures the Chaturtha Adhyaya or Phaladhyaya of the Brahma Sutra. In the same regard, we have the Parimala Vyakhya of Sri Raghavendra Tirtharu, where it is the most used Vyakhya in the Sudha Pathas that go on in our Vidyapithas. And we can note the speciality of this Vakya at the very beginning, where particular words are analyzed in great detail by Rayaru, who provides no room for the Purvapakshins to make any allegations on the Sudha Grantha, either grammatically, logically, or any way, philosophically, theologically, in any way they come. It is not possible for them to make even one allegation on the Sudha, and this is taken care by Sri Raghavendra Tirtharu through his multi-dimensional Vyakhya that we can see here. So analyzing the word Shriya itself, Rayaru gives a couple of reasons why it is Mangalakara, or why we should consider this as auspicious. So here we have some of the reasons listed, and this is in line with Sri Jayatirtharu's Vyakya of Anuvyakyanam, where Narayana Shabda is analyzed and the following reasons are given as to why Narayana Shabda Prayoga is done at the beginning. So to just list some of them, here is Vishishtatva Sochaka, Adhikritatva, Ishtatva, Namyatva and Prayojakatva. These Prayojakatva especially motivates the person to open the Grantha and read the Grantha, do the Adhyayana and obtain the benefits thereof. And analyzing the starting Prayoga, which is Shriyapatye, Sri Rayaru says that Jayatirtharu could have used any salutation to any form of the Lord, but why exactly Shriyapatye? So this Sri Rayaru says that it is indicative of Ashesha Visheshatopi. So the unique characteristic of our Brahman in question. So here is a unique characteristic of Brahman, and it indicates few factors which are not seen in any other entity. So that is Brahmadyuktamatva, that is superiority among the Brahmadi Devatas, which is directly indicated by the term Shriyapatye. And then Vandyatva. Why we need to start with salutations to the Lord? Because he himself is saluted by all the other Devatas. Hence, we need to salute Bhagavan first and begin the Mangalakara Grantha, which is Sudha Grantha. So to capture that, we have our excerpt from Bhagavatam, the 11th canto. Kayena vacha manasendriyerva buddhyaptanava anusrita swabhavat karodi yadyat sakalam parasmai narayana iti samarpayetat. So here we have all the samarpana being done to Narayana ultimately, who himself is venerated by all the Devatas. Then we have Rayaru analyzing the word Nitya, which is the first Visheshana used in Srimad Nyaya Sudha, and he says that it is an indicator of, it is an expansion of Nikila Purna Gunaika Deham and Nirdosham, which we see in Anuvyakhyana. So this is an indicator of Bhagavan's opulences, which are seen in their entirety. Some of them which are listed here are Sarva Swatantrya, Sarva Gnana, Sarva Shakti, Sarva Ishwaryadi Guna Sampanna. So Bhagavan is known as the possessor of all these qualities and more in their entirety. And Paratantra Adi Dosha Duraha. So this is a unique quality of Bhagavan, as we can see that Swatantra Bhagavan Vishnu. So here we see that only Bhagavan Vishnu is Swatantra. So there is no Paratantra Dosha in Bhagavan, which is not seen in other Devatas. And Nitya, the word Nitya is indicative of that. And hence he makes a declaration that Brahman of the Vedas, who is to be known by the Vedas, is none other than Narayana. The Nirvachana of Narayana Shabda itself indicates Brahman, because we can split Narayana to mean Gunapurna, Doshadura and Sadhana Phaladayaka, which are the summaries of the 4 adhyayas of the Brahma Sutra. No one except Narayana can be the Brahman as expounded by the Vedas. So the Nayayikas may ask, what about Gunadoshayor Avinabhava Sambandham? So what about this intricate relation between the gunas and doshas that we see across in the world? Wherever there is guna, there is dosha. So do you mean to say that Bhagavan also has dosha? Here Rayaru answers that wherever there is mita guna, there is dosha of apurnatva. But Brahman is amita guna or paripurna. Hence there is no trace of dosha in him. This is again indicated and reinforced by the word nitya. We shall see that when we are analyzing this part of the Nyaya Sudha Mangalacharana in detail. So is Jayatirtharu just telling that Bhagavan is Gnanadi Gunatmakatva? Does he have Gnanadi Gunatmakatva? No, it is in fact Nitya Gnanadi Gunatmakatva,
which is a unique facet of Bhagavan. The same is captured by Srimad Acharya in his Dwadasha Stotra, Nijapurna Sukhamita Bodhatanu Parashaktiranta Guna Paramaha Ajaramarana Sakalarti Haraha Kamalapati Ridya Tamovatu Naha. So we can see this reinforced by Srimad Acharya elsewhere in the Dwadasha Stotra. And Rairu's magnificence or the beauty of Rairu's Vyakhyana lies in his grammatical nuances that he has picked up from the Sudha Vyakhyana. For example, there are 3 listed here and I'll go through them in brief. So here is one, and here the ones in blue are the grammatical nuances. So the Purvapakshans may make an accusation as to why Srimad Acharya has used the word Asya here, which is in Shashti, whereas it has to be in Chaturthi, but why is it in Shashti? So Jayatirtha answers that it is Sambandha Samanya. So the Asyodbhavadidam. So here it means that Bhagavan has provided the world with creation, sustenance, destruction and so on. So why does Shashti Vibhakti have to be used here? Here Sri Rairu indicates that is in fact very proper, it is a very proper usage to use this because of the Sarva Paratva and Nitya Niyamakatva indicated. It is not like a regular Laukika Dana which we are giving, but it is in fact the eternal creator maintains control over everything that manifests from him. So everything that emanates from him is not dissociated from him. If there is dissociation, then Chaturthi had to be used, but since it is under his control eternally, hence the Prayoga of Shashti is very valid even according to the rules of grammar and so on. So this is one of the substantiations that Rairu gives, and so many such substantiations are there across the Parimala Vakya. Another is regarding the word sthema. So many people may accuse what this sthema means, and Rairu has given the etymology of this word sthema, where Yamanich Pratyaya is used and the artha is Sthiryam Rakshetyartham, or protector of status quo. And we see this usage in the other Bhashakara's Mangalacharana as well, Akila Bhuvana Janma Sthema Bangadi Lile. So we see this usage across Kavya literature as well as Vedanta literature. This is not something which has been cropped up by Jayatirtha. Here is one substantiation. And Rairu analyzes why Sheela is used as a descriptor, or why Jagat Janmadi Kartrutva is in fact the Swabhava of Bhagavan, and he links it to Nikila Purna Guna. It is one of his magnificent gunas again, and to substantiate that he gives a couple of reasons here. Srishtiyadi or Ashtakartritva is his magnificent character. Brahman performs activities for no prayojana, hence it is his Swabhava. So there is no use for Brahman in creating, regulating and annihilating the universe. If there was any use, he would stop it at one time where that use is fulfilled. So we have assembled here and we have gathered here to gain something. So we won't be arranging this program again and again when there is no benefit in that. But it's not like that in case of Bhagavan. That is why he keeps doing it again and again. Sada or Nitya indicates that in fact there is no prayojana for Bhagavan himself in performing these activities. This is indicated by the word Nitya, notes Rairu. This in fact indicates Bhagavan as having Jagat Janmadi Rachana Swabhavaha due to no Phala Apeksha or Phala Bhava. The same way Rairu analyzes the word Vapushe and ties together the words from Anuvyakyana, which is Gunaika Deham and Asyodbhavadidam. So Vapushe is a word used to describe the beauty or wonder of a form or entity. Hence Gunaika Deham just doesn't mean that Bhagavan is Jnanadimaya Deha, but serves to indicate the wonderful Srishtiyadi Ashtakartritva Swabhava of Brahman as well. And in lieu of this, there is a sutra in the Brahma Sutra which says Sambandhanupapattesha, which negates the Avaishnava sects, or basically the Pashupata sect, which declares that there is no Sambandha or Sharira for the Brahman in their view, which is Pashupata or Shiva. So this is used to indicate that Narayana himself and Narayana only is the Brahman of the Vedas. So Akilaihi Suvakyaihi is again captured by Asheshamnaya Smriti. Here again some of the Purvapakshins may make an allegation that why the word Amnaya is there before Smriti. There is a rule that whichever word is smaller in word size has to be put first. Like between Rama and Govinda, when you have to refer to them in the Dvandva Samasa, you say Rama Govinda. So we don't put Govinda first. So again Rairu gives the justification here through the Panini Sutra, where this particular usage is noted. Nasikas Tanayor Dhma Dhetaha.
So we see Nasika here before Sana Shabda. So hence we see that this rule of putting the small lettered words before the large lettered words is not necessarily to be used every time. Hence the sadhutva of this Asheshamnaya Smriti is given by Rayuru. So these are the kind of nuances that Rayuru has done in his Parimala Vyakhya. And then we see that Rayuru has analyzed the word Sada Priyatamam, which is used in Anuvyakyana, to mean only Hari. So the word Hari Shabda, he has linked it with Sada Priyatamam. And in the Anuvyakyana, we see that after the Mangalacharana, there is the two verses that follow describing Sri Vyasa Bhagavan, which is Tameva Shastra Prabhavam and Pradurbhuto Harir Vyaso. So Sri Rayuru has taken this opportunity to in fact show that there is no difference between Vyasa, Hari and Narayana, which are three forms of the Lord. There are some schools which say that Vyasa is Avesha Avatara, or is just an Avatara, he is not Bhagavan himself, he is a partial incarnation, expansion and so on. These views are negated by Rayuru by his linkage of Narayana, Hari and Vyasa. So Narayana, Hari and Vyasa, in fact the same entity, Parabrahman of the Vedas, is Mokshaprada, declares Rayuru and substantiates with his descriptors of the same. And here especially it is noted that Hari is used as an exclusive descriptor for Narayana. Hari, as we know, is Harati iti Harihi, one who rids us from the samsara bandhana, is Hari, and that is an exclusive feature of Narayana, which is Moksha Pradatva. And hence Sri Jayatirtha in fact has through his adjectives used in the Sudha Mangalacharana, though he has not used the word Narayana, he has used all the qualities that describe Narayana. In fact, when he says Shriyapatya and Haraye, it refers to none other than Narayana himself, who is praised in the Anuvyakyana. So this is the establishment that Rayuru has given us and the clarity that Rayuru has given us. This is of course supported by the multiple Purana, Shruti and Smriti Vakyas that we see. Harim Harantam Manuyanti Devaha, which we see, and the one from Vishnu Purana, which is Krishna Dvaipayanam Vyasam Vidhi Narayanam Prabhum. So these statements from the Puranas make it clear that Narayana is none other than Hari, who is none other than Vyasa. And this stress which Jayatirtha has laid on the Hari Rupa of Bhagavan, we see in the Dwadasha Stotra as well, where Srimad Acharya declares that Kuru Bhungsha Chakarma Nijam Niyatam Haripada Vinam Radhiya Satatam Harireva Paro Harireva Guru Harireva Jagat Pitramatra Gatihi. So it is another interesting fact to note that in the entire composite of the Dwadasha Stotrams, there are many Stotrams which end with salutations to Hari. So the Hari Shabda is mentioned around 18 to 20 times across the Dwadasha Stotram. So this Rupa of Bhagavan has been emphasized more by Srimad Acharya himself. It is not like just because in the Anuvyakyana Narayana Shabda is taken, it doesn't mean that Hari Rupa or the form Hari is differentiated by Acharya. In fact, we see this across the Dwadasha Stotram. We see Hari Gata, Hari Ashtakam and so on coming in the Dwadasha Stotram. So this is one point put forth by Rayuru. Now we'll go on to dissecting each part of the Mangalacharana Padya. So here we see basically Bhagavan's Guna being hailed as Manikya, and we have the Visheshana Guna Manikya, and for that we have Aganita Guna Manikya, and finally Nitya Aganita Guna Manikya. So while we take Guna Manikya, we find Jayatirtha is indicating that the Gnananandamaya Deha of Bhagavan, or Deha made up of Gnana and Ananda, and due to this his Deha becomes Aprakrita and Avikara, which is beyond material and unperturbed. This is this tied together with Aganita Guna Manikya makes him Anamaya, or free from any sorts of disorders. And this also makes him Amita, or without any limitation. This boosts the Paripurnatva factor that we see in Bhagavan. And hence the Nitya Shabda concludes that Bhagavan is Paripurna and Ananta. He is Paripurna, not only Paripurna but Nitya Paripurna. And this is the kind of chintana that the Smritis and the Shrutis again reinforce upon us again and again. So here we see the famous Vakya from Vishnu Sahasranamam, Avikaraya Shuddhaya Nityaya Paramatmane. So these descriptors, Avikara, Shuddha, Nitya, are captured in the Mangala of Srimad Nyaya Sudha itself. And these three adjectives usually we see, forms of these adjectives we see repeating across the Mangalacharana Padyas of our Purvacharyas, because this is exactly the krama which we have to follow, and the Shrutis and Smritis say that we have to do the Chintana of Bhagavan as Satyagnanam Anantam Yo Brahmeti
Shruti Varnitaha. So this is a statement from Skanda Purana. But we also know that Satyagnanam Anantam Brahman is the way we have to do Chintana of Bhagavan. And these descriptors with Nitya Ganita Gunamanikya, Srimad Jayatirtha has captured this wonderful Chintana that we see of Bhagavan. And if you are not able to understand the Gunapurnatva of Bhagavan, here is a Shruti that explains the Gunapurnatva. I'm sure that many of us would have heard of this famous Shruti, Purnavada Purnavidam, which expounds the infinite capabilities and gunas of Bhagavan. The sutras concerned with these factors expounded here are Yavad Vikaram tu Vibhago Lokavat. So the explanation of that is that which can be divided or changed or undergoes modification that has defects, and that which has defects is material and it cannot be Brahman. So Brahman has to be something that cannot undergo change or cannot undergo modification, and eternally so he has to be a constant. This we see in the description of Nyayasudha as given by Jayatirtha, especially with the usage of the word Nitya. So here are some Purvapaksha understandings and the Siddhanta point of view. So some of the Purvapakshans say that Bhagavan is Nirguna, Nirakara and Nirvishesha. The right way to understand these words which we see across the Shrutis and Shrutis is that when we say Nirguna, he is actually Trigunatita. When we say Nirakara, he is actually Aprakrita, he has Aprakrita Akara. And when we say Nirvishesha, he is limitless, so we are not able to describe him properly. No description does justification to his form. So hence it is Aprapya. Brahman has finite gunas. No, not actually. Our understanding of Brahman is finite. He is something beyond the material and beyond our understanding and beyond our comprehension. So say the Vedas themselves. So wherever there is guna, there is dosha. Here is a point some of the Purvapakshins make. But this logic, Bhagavan is beyond logic and can only be known by the Vedas. So how do we know Bhagavan? That is through the Vedas, and that is emphasized by the Sutra, Athatho Brahma Jignasa. Now we come to the second part of the Mangalacharana, where much emphasis is laid on the Prakashatva or the effulgence or radiance of the Lord. And this we can understand through our examples here, some of the Smriti Vakyas. Basically, how we understand the radiance and infinite Guna Paripurnatva of Bhagavan with each Guna being complete is that we need to analyze that there is no Bheda between these Nama Rupas and Gunas and Avayavas of Bhagavan. This is reinforced by some of the Smriti Vakyas that we see here, from the Matsya Purana, from the Pancharatra, the Saptata Samhita, and from the Gita as well, Janma Karma Cha Me Divyam, which we know. So there is another allegation that if we use the word Upahata in the Mangalacharana Padya, so here we see that Prabha Jalollaso Upahata Sakala Vadyatamase. So this word Upahata indicates that there might have been some dosha in Bhagavan, and due to the Gunamanikya Prabha, that dosha has been removed later. So Rayuru gives an explanation there and says that this word Upahata is in fact used in the sense of absolute non-existence. Since the word Nitya is also used, there is no chance for dosha to be associated with Bhagavan, and hence it is Atyanta Bhava Pratiyogi Prayoga that we see here. And hence there is no existence of doshas itself, since the word Nitya is being used, Nitya Ganita Gunamanikya, there is no association of dosha with Bhagavan. So this is again enforced by the sutra, Anandadaya Pradhanasya, or the contemplation of Brahman has to be made primarily with qualities such as Ananda and so on. There is another sutra which lays emphasis on the example that in fact Jayatirtha uses through Prabha Jalollaso Upahata Sakala Vadyatamase. So that example which has light or Prakasha or Jyoti is often seen in the Brahma Sutras. That same example is taken in the Brahma Sutras to expound some qualities of the Lord, and one such quality through the same example we can see in one of the sutras, Prakashadivacha Vaisheshyam Prakashacha Karmanyabhasat. So here we see that as there is in the case of light or fire, no difference exists in case of Brahman within Brahman. So this is supported again by Nehananasti Kinchana, the famous Shruti. There is no difference between the different forms or avatars or gunas, kriyas, namas, avayavas of Brahman. So all names, forms, qualities of Bhagavan are infinite, and each of them are infinitely complete. This is something beyond our understanding, which is why he is also beyond our understanding.
Next we have this part, Jagat Janmasthema Pralaya Rachana Sheela Vapushe. This activity actually is not limited to Janmasthema and Pralaya. It is in fact Shrishtyadi Ashtakartritva that is being propounded here. Shrishti Sthiti Laya Niyamana Gnana Agnana Bandha and Moksha. Srimad Acharya substantiates this part by saying that whichever Shruti Vakya says that we have to do Jignasa of Brahman, there is one of these 8 parts that is being explicitly mentioned there, and this we can find in the Shrutis. So to support it from the Smritis as well, here we have the Pancharatra Prakasha Samhita and the Vaishakha Masa Mahatmyam of Skanda Purana, which explicitly use the word Shrishthyad Ashtakridishwaraha. So this we see that is being supported by the Smritis, and of course we have Bhagavata starting with Janmadhyasya Yatonvaya Ditaratash Chartesho Vignaswarat. Here Janmadhyasya usage is there directly from the Sutra Janmadhyasya Yataha, or from whom inception and other activities with respect to the universe emanate. And here we have the Sutra Na Prayojanamatvat Lokavattu Leela Kaivalyam, which says that there is no benefit for the Lord in performing these activities, as we have seen earlier in Rayaru's Vyakhyana as well. And there is another sutra. So there are some schools which say that atom is an independent cause of the universe, or there is a particular substance called pradhana which is an independent cause of the universe. So these 2 schools have been negated through the sutra here. Rachananupapattescha Nanumanam Pravrittescha. So it is beyond logic if we consider that an independent entity like pradhana is the cause of the universe without any sentient cause, because we see that there are some activities and there are some sentient beings or people with consciousness being there, or chetanas being there in the universe, and their activities, how do you account for if you go with this explanation of pradhana or the atom which can be divided as the independent cause of the universe? Hence this is negated in the Brahma Sutras themselves. And to clarify who this Jagat Janmadike Karana or who Bhagavan is, we have the Shruti Vakya here which says Eko Havai Narayana Asit. So before anyone existed there was Narayana, and from him emanated all the Brahmadi Devatas. So from here it's clear that the person who is responsible for Jagat Janmasthema Pralaya is Narayana himself and no one. So this is being clarified here, and through the next part of the Mangalacharana we have Asheshamnaya Smriti Hridaya Deeptaya. Here we have the tree of Sanatana epistemology, where we have our basic granthas which are the Vedas, the Pancharatra, the Moola Ramayanam and the Itihasa Puranas, and everything in line with these are considered as valid resources or literary expositions of Sanatana Dharma. So here we can see that when we have to undergo the Jignasa of Brahman, we cannot do it only through we cannot do it only through the Vedas or some part of the Vedas alone. Unfortunately, there are some schools which say that Vedas themselves can be bifurcated or trifurcated and so on into parts which convey Tattva, part which do not convey Tattva, and through the word Asheshamnaya and Smriti Hridaya Deeptaya, Jayatirtha has negated those schools, and reasonably so, as supported by the Shruti Vakyas and the Smriti Vakyas. Here we see some of the sutras where they themselves declare that a complete holistic view on all literature mentioned here has to be done to know Brahman. So this is done through Shastriyonitvat, Shrutvacha, Smrityecha, Apicha Smaryate. These are some statements repeated across the Brahma Sutras, where they have laid emphasis on as said by the Shruti, as said by Smriti, and so on. So hence Asheshamnaya Smriti Hridaya Deeptaya. There are some Bhashakaras who have gone with statements like Shruti Shirasi Vidipte and so on, but not limiting himself to only the Shrutis. Jayatirtha has gone with describing the epistemology as Asheshamnaya Smriti Hridaya Deeptaya. So this is another factor or holistic nature in which Jayatirtha has analyzed the epistemology of Sanatana Dharma. So here we see another set of sutras, Tattu Samanvayat, Gati Samanyat, Vakyanvayat and so on. Since Brahman is the purport of all scriptures, on account of uniformity of all scriptures, we have to make inferences based on them all, and we cannot neglect any of them.
So this is again said in the famous Bhagavad Gita Vakya, Vedesha Sarvaivahameva Vidyo. And we see this in Bharata itself. In fact, this Vakya from Bharata captures exactly the words that Jayatirtha has used. So Vede Ramayane Punye Bharate Bharatarshava Ado Chantecha Madhyecha Haris Sarvatra Giyate. So this is exactly an encapsulation of Smriti Hridaya Deeptaya, which means to say that he is the light and heart of the entire gamut of the Shrutis. Light and heart of the entire gamut, meaning at the beginning, at the middle and at the end, which is specifically mentioned in this Smriti Vakya. And there are some Shruti Vakyas also which hint at this, which the famous Aitareya Shruti Vakya is Sarvarachaha, Sarve Vedaha, Sarve Gosha, Ekaiva Vyahrati. So all these have to be analyzed, each letter, each word, each sound is an epithet of God. So says the Aitareya Shruti. And some of the schools have a habit of neglecting the Ityasa Puranas, which are of paramount importance, and the Shrutis themselves lay the importance given to these texts, as we see in the Chandogya Shruti, where it has used Ityasa Purana, Panchama Vedanam Vedaha. So the Ityasa Puranas are themselves referenced in the Vedas. Again, through the usage of Asheshamnaya Smriti Hridaya Deeptaya, we see the path in which Bhagavan has to be understood or approached. And here Smriti Hridaya Deeptaya can be inferred to mean lighting up the memory or the mind faculty and the heart or the Bimba Sakshatkara part. So here we have Shravana Manana Nididhyasana as explained in the Vedas. Here we have Tantra Sarokta Ashtanga Yoga, not the regular Kapila Yoga, Patanjali Yoga, Ashtanga Yoga part. It is in fact the Ashtanga Yoga as expounded in the Tantra Sara of Srimadacharya. And here we have Chintana Anusandhana, Upasana, Gnana Bhakti and Vairagya. So all this according to our Yogyata, Taratamya, Jiva Swabhava and Karma. Through Bhagavad Anugraha we can perform all these activities, and again through Bhagavad Anugraha, upon completion of these according to our Yogyata, we are blessed with Bimba Sakshatkara, Aparoksha Gnana and Mukti. This is the procedure that is followed, and this is the procedure that is detailed in the gamut of the Shrutis and the Smritis. So here we have here we have another question as to who is Parabrahman, and the name itself is enough. Some of the characteristics, crucial characteristics that we see only in Parabrahman are Vyaptatva, Antaryamitva, Vibhutva, pervasiveness, immanence, omnipresence. And there are some Shruti Vakyas which exactly say this, Antar Bahishtatatsaram Vyapyanarayana Sthitaha. And here we have the opening line from the Vibhuti Yoga of Bhagavad Gita, which expounds this Vibhuti. So Vishnu, as the name itself, as the etymology of the name itself says, he is all pervasive and he is the one without any defects. He is the only one who is the Antaryamin of everyone. He creates and enters his creation. So this aspect of this entity makes him undoubtedly the Parabrahman. And this we see supported in the sutras, Sarvatra Prasiddhopadeshat, Antaryam Yadi Daivadishu, Tad Dharma Vipadeshat and Sthana Divyapadeshat. So these sutras expound the Antaryamitva of Bhagavan, the pervasiveness of Bhagavan and the omnipresence of Bhagavan. Hence Bhagavan can only be Vishnu, as the name itself says. So here the Mangalacharana is so beautifully structured that we can tie one part of the Mangalacharana to another part and derive some beautiful meanings. So here we have Nityaganita Gunamanikya Vishada Prabha Jalollasa tied to Namo Asheshamnaya Smriti Hridaya Deeptaya. Here we see that Aganita is being used in this left hand side and Ashesha is being used here. So in fact this can be used to say that the Vedas are eternally infinite, Ananta vai Vedaha, only because they try to capture the eternally infinite gunas of Vishnu. So only because the gunas of Vishnus are eternal and infinite, the Vedas get their characteristic of being eternal and infinite. So and the Smritis shine because Vishnu's radiant attributes shine across each of their word and letter. The goal or purport of the Smritis is to highlight the radiance and effulgence of Bhagavan's infinite attributes. This is what gives the Smritis their characteristic shine. And we can tie together Jagat Janma Sthema Pralaya Rachana Shilo Apushe to Namah Shriyapatya. So Vishnu is Shripati, as it is his wonderful nature to regulate the universe and Devatas. So all the what we see the creation goes on through the process of Tattvabhimani Devatas coming into manifestation, and the first one being Shri, and Shri herself is under the control of Bhagavan, and therefore hence in the entire Jagat and everyone who is under the control of Shri automatically become
under the control of Vishnu. So, and to conclude, I would like to say that the Mangalacharana of Sudha is a direct anubhava. It is not any description, logical description, or just a purport of the Shrutis or so on. In fact, it is a direct anubhava which Jayatirtha has experienced. This we can see in the Bhagavad Gita, where similar descriptions are used when we see the universal form of the Lord. So the same Prabha Jalollasopada Sakala Vadyatamase is being used or is being captured in the 11th chapter of the Bhagavad Gita, where the Vishwarupa form of the Lord is described. So with this, I would like to conclude my Mangalacharana on the Sudha, and this is just a last part. I'll share the PPT. Here is just the Shrikaratva of Sudha, which is being captured in the Mangalacharana itself. Each part of the Mangalacharana has a reference to Shri. This we can refer to later, since there is shortage of time. We will close it with our brief recap. So the first part, which is Nitya Ganita Gunamanikya Vishatu Prabhavajalo Lasupata Sakala Vadyatamase, here are some polemics, or these are the schools that are being negated by Jayatirtha. The schools which say that Brahman is Nirguna, Nirakar, Nirvishesha, the schools that invoke Dosha amidst Guna, the schools which limit Bhagavan's Gunas and do Avatara Bheda, the schools which do Guna Guni Bheda, these schools are negated, and the takeaways are Guna Paripurnatva, Samanvadhyaya Vichara, and Dosha Duratva. Through Jagat Janma Sthema Pralya Rachana Shila Vapushe, these are the following schools that are negated. The Charvaka schools which go with Yadrechavada, or which say that the Big Bang Theory kind of schools, which say that the universe came into existence all of a sudden without any reason. This school is negated. The Sankhya school which says Pradhana is the prime cause is negated. The Vaisheshika school which says atom, which is an independent cause, that is being negated. Vishishtadvaita school which says that Prakriti Parinamvada or theory of causation, that is being negated. The Avaishnava schools which say that the Avaishnava schools which say that entities other than Vishnu are the Shrishtiya, the Kartrus of this entire universe, they are being negated. The Advaita school which says that the Jagat is Mithya, that is being negated. Because Rachana Shila Vapushe, through the usage, it is one of the wonderful swabhavas of the Lord to create and manifest. Certainly he does not cheat people through his creation. Through Asheshamnaya Smritirudaya Deeptaya, again these schools are negated. The Nasika schools which oppose the Vedas, the Swata Pramanya Vichara of the Vedas is taken up, and hence the Nasika schools are negated. The Advaita school which bifurcates Tattvavadaka and Atattva Vedas into Tattvavadaka, Atattavadaka are again negated through Asheshamnaya. The Vimamsaka schools which conclude that karma is the ultimate purport of the Vedas, they are being negated here, as the purport of the Vedas are Sri Hari alone. And again some of the neo schools or Adhunika schools which say that Paurushaya texts have to be neglected, they are being negated. Through the usage of Shri Appatya and Hare, all the Vaishnava schools are negated, only Sri Hari can be Adi Purusha and Moksha Prada. So through this, I would like to conclude and offer my obeisances and thanks to Sri Krishnacharya and Parama Pujya Swamiji. Thank you. ಶ್ರೀಗಳು 6:30ವರೆಗೂ ಇರ್ತಾರೆ. ಕೆಳಗೆ ಕಾರ್ಯಕ್ರಮ ಮುಕ್ತಾಯ ಆಗ್ತಾರೆ. ಆ ಕಾರ್ಯಕ್ರಮ ಮುಗಿಸಿ ಕೂಡಲೇ ಇಲ್ಲಿ ಮತ್ತೆ ಬರ್ತಾರೆ. ಅಷ್ಟೊತ್ತಿಗೆ ಅನುವಾದ ಕಾರ್ಯಕ್ರಮ ಮುಂದುವರಿಲಿ ಅಂತ ಹೇಳಿದ್ದಾರೆ. ಇನ್ನು ಮೂರನೇವರು ಇಲ್ಲಿ ಶ್ರೀನಿಧಿ ಅವರು ಒಂದು ಅನುವಾದ ನಡೆಸಬೇಕು. ಆದಷ್ಟು ಚಿಕ್ಕದಾಗಿ, ಎಲ್ಲರಿಗೂ ಅವಕಾಶ ಬೇಕು. ಇನ್ನು ಅರ್ಧ ಗಂಟೆಲೇ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಆದ್ದರಿಂದ ಆದಷ್ಟು ಒಂದು 2-3 ನಿಮಿಷಗಳ ಕಾಲದಲ್ಲಿ ಮುಂದಿನ ಅವಕಾಶ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞತೃತೀಯಸ್ತು ಭವಾತ್ ಕಾರ್ಯಸಾಧಕಃ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಗಾಕರಾನಹಂ ವಾದಿರಾಜಗುರುಂ ವಂದೇ ಗ್ರೀವದಾಶ್ರಯಾನ್. पूज्याय राघवेन्द्राय सत्यधर्मरताय च वसतां कल्पवृक्षाय मतां कामधेनवे. श्री गुरुभ्यो नमः. हरि ओम. प्रमतिकरणं प्रमाणं. So
What is this exactly? Pramiti. That means which is giving us yatartha jnana. For that, what is the karana? That is known as pramana. So in Dvaita Siddhanta, there are three categories where we get yatartha jnana. As per Acharya, there are three categories. As my previous speakers told, I will try to reiterate it. First one is pratyaksha. Pratyaksha is nothing but whatever yatartha jnana we are getting from our senses, that is known as pratyaksha. Let us take a small example. Parvato Vanniman Dhumat. So, when Devadatta has seen Agni, that is fire, in the mountain. So, by his Chakshurchendriya, that is through his eyes, he has seen the fire. So, from that he is getting jnana. That is pratyaksha. Let us take one more example. Same Devadatta, he has closed his eyes and he has moved his hand on a table. There he felt there is a book. So through his sense organ, he is getting one more jnana. That is pratyaksha. And the second category of jnana, that is shabda. What is shabda? When a person is very apta to a different person, he tells something, that becomes shabda pramana. For us, for any of the siddhantas or any of the other school of thoughts, Vedavyasa's words are shabda. Let us take an example. Parvato Vanima Dhumat. So there is Devadatta and Krishnadatta. Devadatta saw this fire in the mountain and he came and told to Krishnadatta. When he told, he is very apta for him. There is no enmity between both. So he got the knowledge, that is the right jnana he got. Because he got right jnana from Devadatta, that is known as Shabda Pramana. So these are the two kinds of Pramana. There is one more Pramana which is very vast. Madhvacharya has given pages and pages of it. Okay, he has given in-depth knowledge on what this Pramana is. That is Anumana Pramana. What is this Anumana Pramana? Devadatta is there. Let us take the same example. Parvato Vanniman Dhumat Maharasavat. Devadatta is there. He went and saw in kitchen, there is smoke all over. The karana for that smoke is fire. Not only in kitchen, he saw even in Yagnashala, the same thing. That there is lot of smoke, the karana for that smoke is fire. He saw this and he came outside. He saw Parvata. When he saw Parvata, there is a smoke. By doing an analogy between Yagnashala as well as the kitchen, he saw the smoke and he is proving that there is fire in the mountain. This is Anumana Pramana. Okay, this is very vast. And many other Siddhantis, they come up saying that apart from these three, there are many other places where we get Yatartha Jnana. But Acharya, idana kandare ಮಾಡ್ತಾರೆ. Khandane ಮಾಡಿ, they will tell, Acharya will say, everything comes under Anumana Pramana. So this is one part of the complete Nyaya Sudha. Let us take another part. So where this is applicable, we see Paravadis, they say Maya Matram for the dream, what we see. So what is this dream is a question. So Paravadis says this is Maya Matram, Avidyamaya, Anirvachaniya and Sadasat Vilakshana. They say it cannot be said in words. How it cannot be said? We ask them. They say it is not real. It is either unreal, but it is Sadasat Vilakshana. It is a different third category. Idu Satyano alla, idu Asatyano alla, idu Murre tara. Sadasat Vilakshana. They say in that category. So they use reference. What is the reference for it? We ask them, how do you say this? They say Anumana is a pramana for that. They say there is a person, Devadatta. He goes to a beach. From far, he sees a shell and it is shining. Because it is shining, this Devadatta thought it is silver. He thought it is silver, he went nearby. He saw, that is not silver. That is actually a shell. Okay. So, by this Anumana, they are trying to prove that dream is also
Maya Matram. So this is how they try to establish their dharma. For this, Madhvacharya in Dvaita Siddhanta, he gives one dosha, that is Vyahati dosha. Madhvacharya says, you are speaking against your own words. Madhvacharya asks, you tell me one thing, whether dream is real. He says, no, it is not real. Then Madhvacharya asks a corresponding question. He says, whether is it not real? No, he says it is not real also. Then what is it? ಜಗತ್ತಲ್ಲಿ there can be only two things. Either ಅದು ಸತ್ಯ ಆಗಿರಬೇಕು, ಇಲ್ಲ ಅಸತ್ಯ ಆಗಿರಬೇಕು. ಮೂರನೇದು ಅಂತ ನಾವೆಲ್ಲೂ ಕಾಣಿಸಿಲ್ಲ, ನಾವೆಲ್ಲೂ ನೋಡಿಲ್ಲ ಅದನ್ನು. ಸೊ ದಟ್ ಈಸ್ ಹೌ ವ್ಯಾಹತಿ ದೋಷ. Madhvacharya gives Paravadis Vyahati dosha. Then there is second aspect, that is Agama Virodataha. ಶ್ರುತಿ ವಾಕ್ಯಗಳು. ವೇದವ್ಯಾಸರು ಏನು ಹೇಳಿದ್ದಾರೆ ಅಂದರೆ, ಮನೋಗತಂಚ ಸಂಸ್ಕಾರ ಸ್ವೇಚ್ಛೆಯ ಪರಮೇಶ್ವರ. ವೇದವ್ಯಾಸರು ಇದು ಕ್ಲಿಯರ್ ಆಗಿ he has given. What he has given, the dream, how we are getting the dream, that is through our ಸಂಸ್ಕಾರ. ಈ ಜೀವರಾಶಿಗಳಿಗೆ ಒಂದು ಸಂಸ್ಕಾರ ಅಂತ ಇರುತ್ತೆ. ದಿಸ್ ಜೀವ ಈಸ್ ಫ್ರಮ್ ಅನಾದಿಕಾಲ. ಇಟ್ ಇಸ್ ನಾಟ್ 1 or 2 days ಬಿಫೋರ್, ಆರ್ ಇಟ್ ಹಸ್ ನಾಟ್ ಕ್ರಿಯೇಟೆಡ್. ಇಟ್ ಈಸ್ ದೇರ್ ಫ್ರಮ್ ಎವರ್. ಸೊ ದ ಸಂಸ್ಕಾರ ಆಫ್ ದಿಸ್ ಜೀವ, he take that as a karana and create the dream. That is clearly established in ಸಂಧ್ಯಾಧಿಕರಣ. ಸಂಧ್ಯಾಧಿಕರಣದಲ್ಲಿ ಪರವಾದಿಗಳನ್ನ ಖಂಡನೆ ಮಾಡಬೇಕಾದ್ರೆ ಪ್ರತಿಯೊಂದು ವಿಸ್ತಾರವಾಗಿ he will give each and everything, how the dream is formed, whether it is formed naturally, whether a sleeping person is creating his own dreams, or who is creating this dreams. The dream is exactly created by Paramatma by using samskara as the karana. ಇದನ್ನು ತಗೊಂಡು ಭಗವಂತ ಒಂದು ಸ್ವಪ್ನ ಪದಾರ್ಥವನ್ನು ಮಾಡ್ತಾನೆ. ಅದರಿಂದ ಇವೆರಡು ಮಾತುಗಳನ್ನು, ಅನುವಾದಗಳನ್ನು ಸ್ವಾಮಿಗಳಲ್ಲಿ ಮತ್ತು ಗುರುಗಳಲ್ಲಿ ಸಮರ್ಪಣೆ ಮಾಡ್ತಾ, ಏನೇ ದೋಷಗಳಿದ್ರು ಅದು ಸ್ವತಃ ನಂದು, ಆಮೇಲೆ 2 ಮಾತುಗಳು ಬಂದಿದ್ರೆ ಅದು ನಮ್ಮ ಗುರುಗಳದು ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಇನ್ನು ಮುಂದೆ ವಾದಿರಾಜ್ ಅವರು ಮೊದಲು ಮಾಡ್ತಾರೆ, ನಂತರ ಶ್ರೀನಿವಾಸ್ ಪ್ರಸಾದ್ ಅವರು ಮತ್ತು ಪ್ರಸಾದ್ ಅವರು ಮುಂದೆ ಮಾಡ್ತಾರೆ. 2-3 ನಿಮಿಷಗಳಲ್ಲಿ ಮುಗಿಸಿ ಮುಂದೆ ಎಲ್ಲರಿಗೂ ಅವಕಾಶ. ಶ್ರೀಪಾದಗಳಲ್ಲಿ ನನ್ನ ನಮಸ್ಕಾರಗಳು. ಇಲ್ಲ, ವಿಶಾಲ ಡೈರೆಕ್ಟ್. ಓಕೆ, ಆಚಾರ್ಯರಿಗೂ ನನ್ನ ನಮಸ್ಕಾರಗಳು. ನನ್ನ ಈ ಹೊತ್ತಿನ ಒಂದು ವಿಚಾರ ಪ್ರಶ್ನೆಯ ದೋಷಗಳು ಅಂತ ಹಾಂ, ಈಗ ಓಕೆ. ನನ್ನ ಇವತ್ತಿನ ಒಂದು ವಿಚಾರ ಪ್ರಶ್ನೆಯ ದೋಷಗಳು ಅಂತ. ಈ ಪ್ರಶ್ನೆಯ ದೋಷಗಳು ಯಾವಾಗ ಬರುತ್ತೆ ಅಂದರೆ, ವಾದಿ ಪ್ರತಿವಾದಿಗಳು ಚರ್ಚೆಗೆ ಕೂತಾಗ ಪ್ರಶ್ನೆಯ ದೋಷಗಳು ಬರುತ್ತೆ. ಪ್ರಶ್ನೆಗಳನ್ನು ಕೇಳ್ತಾರೆ ಒಬ್ರಿಗೊಬ್ಬರು, ಅದಕ್ಕೆ ಉತ್ತರ ಹೇಳ್ತಾರೆ, ಆವಾಗ ದೋಷಗಳು ಉಂಟಾಗುತ್ತೆ ಪ್ರಶ್ನೆಗಳಲ್ಲಿ ಅಂತ ಆಚಾರ್ಯರು ತಮ್ಮ ಶಿಷ್ಯರಿಗೆ ಪ್ರಶ್ನೆಯ ದೋಷಗಳನ್ನು ಮೊದಲು ಹುಡುಕಿ ಅದು ಸರಿ ಇರಬೇಕು, ನಂತರ ವಾದಗಳನ್ನು ಮುಂದುವರಿಸಿ ಅಂತ ಹೇಳ್ತಾರೆ. ಸೊ ಹಾಗಾದರೆ ಯಾವ ಥರ ಪ್ರಶ್ನೆಗಳಿದು? 2 ರೀತಿಯ ಪ್ರಶ್ನೆಗಳು ಬರುತ್ತೆ. ಒಂದು ವಿಕಲ್ಪ ಪ್ರಶ್ನೆಗಳು, ಇನ್ನೊಂದು ಜಿಜ್ಞಾಸೆಯ ಪ್ರಶ್ನೆಗಳು ಅಂತ. ವಿಕಲ್ಪ ಪ್ರಶ್ನೆಗಳಲ್ಲಿ ಉತ್ತರ ಅಲ್ಲೇ ಇರುತ್ತೆ, ಅಂದರೆ 2-3 ಪ್ರಕಾರಗಳಿರುತ್ತೆ. ಎಕ್ಸಾಂಪಲ್ ಹೇಳಬೇಕು ಅಂದರೆ, ಹುಟ್ಟಿದ ಮಗು ಹೆಣ್ಣೋ ಅಥವಾ ಗಂಡೋ, ಇದರೊಳಗೆ ಉತ್ತರ ಅಲ್ಲೇ ಇದೆ. ಹೆಣ್ಣೋ ಅಥವಾ ಗಂಡು ಅನ್ನೋದು ನಾವು ಚೂಸ್ ಮಾಡಿ ಉತ್ತರ ಹೇಳಬೇಕು. ಸೊ ಇದಕ್ಕೆ ವಿಕಲ್ಪ ಪ್ರಶ್ನೆಗಳು ಅಂತಾರೆ. ಈ ವಿಕಲ್ಪ ಪ್ರಶ್ನೆಗಳಲ್ಲಿ ದೋಷಗಳಿದೆ ಅಂತ ಆಚಾರ್ಯರು ನಮಗೆ ಹೇಳ್ಕೊಟ್ಟಿದ್ದಾರೆ. 4 ದೋಷಗಳು ಹೇಳ್ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾನು ಬರ್ತೇನೆ ಮುಂದೆ. ಸಾಮಾನ್ಯ ಜಿಜ್ಞಾಸೆಯಲ್ಲಿ ಉಂಟಾಗುವ ಪ್ರಶ್ನೆಗಳೂ ಇರುತ್ತೆ. ಅದು ಬರೀ ಡೈರೆಕ್ಟ್ ಕ್ವಶನ್ಸ್. ಈಗ ಇಲ್ಲಿಂದ ಬೆಂಗಳೂರಿಂದ ಮೈಸೂರಿಗೆ ಎಷ್ಟು ದೂರ? 150 ಕಿಲೋಮೀಟರ್ಸ್. ಒಂದೇ ಆನ್ಸರ್, ಬೇರೆ ಏನೂ ಆನ್ಸರ್ ಬರಲ್ಲ ಅಲ್ಲಿ. ಸೊ ಆ ಥರ ಜಿಜ್ಞಾಸೆ ಪ್ರಶ್ನೆಗಳಿಗೆ ದೋಷಗಳಿರಲ್ಲ. ವಿಕಲ್ಪ ಪ್ರಶ್ನೆಗಳಿಗೆ ಮಾತ್ರ ದೋಷಗಳಿರುತ್ತೆ. ಆಚಾರ್ಯರು 4 ದೋಷಗಳನ್ನು ಹೇಳಿದ್ದಾರೆ. ಈ ಶ್ಲೋಕ ಅನುವಾಕ್ಯಾನದಲ್ಲಿದೆ. ಪ್ರಶ್ನದೋಷ ಹಿ 4 ಸೌಹ್ಯಾಹತಿ ರಸಂಗತಿ ಸಿದ್ಧಾರ್ಥ ಚ ವೈಫಲ್ಯಂ ಅಂತ ಆಚಾರ್ಯರು ನಿಲ್ಲಿಸ್ಬಿಟ್ಟಿದ್ದಾರೆ ಅಲ್ಲಿ. ಅಂದರೆ ಈ 4 ದೋಷಗಳನ್ನು ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಇಲ್ಲಿ ನಾವು ಕಡೆಗೆ ಇತಿ ಅಂತ ಸೇರಿಸ್ಕೋಬೇಕು ಅಂತ ಜಯತೀರ್ಥರು ಹೇಳಿದ್ದಾರೆ. ಈ 4 ದೋಷಗಳ್ಯಾವುವು ಅಂತ ಒಂದು ಸ್ಥೂಲವಾಗಿ ಒಂದೇ 2 ನಿಮಿಷದಲ್ಲಿ ನೋಡೋಣ.
ಸೌವ್ಯಾಹತಿ ಅಂತ ಮೊದಲನೇ ದೋಷ. ಅಂದರೆ ಇದರೊಳಗೆ ಪರಸ್ಪರ ವಿರೋಧ ಪ್ರಶ್ನೆಯಲ್ಲೇ ಇರುತ್ತೆ. ನಾವೇನೋ ಒಂದು ವಿಚಾರ ಪ್ರಸ್ತಾಪ ಮಾಡಿರ್ತೀವಿ, ಆಮೇಲೆ ಮಾತಾಡ್ತಾ ಮಾತಾಡ್ತಾ ಅದಕ್ಕೆ ವಿರುದ್ಧವಾಗಿ ಹೇಳಿದ್ರೆ ಸೌವ್ಯಾಹತಿ ಅಂತ ಹೇಳ್ತಾರೆ. ಇದಕ್ಕೊಂದು ಎಕ್ಸಾಂಪಲ್ ಅಂದರೆ, ಬಂಜೆಗೆ ಮಗನು ಇರುವನೋ ಇಲ್ಲವೋ ಅಂತ. ಬಂಜೆ ಅಂದರೆ ಮಕ್ಕಳು ಇರಲ್ಲ ಅವ್ರಿಗೇನೆ ಬಂಜೆ ಅಂತ ಹೇಳ್ತೀವಿ. ಮತ್ತು ಅದಕ್ಕೆ ಅವ್ರಿಗೆ ಮಕ್ಕಳು ಇದ್ದಾರೋ ಇಲ್ಲೋ ಅಂತ ಒಂದು ಪ್ರಶ್ನೆ, ಒಂಥರ ಸೌವ್ಯಾಹತಿ, ಹೇಳಿದ್ದಕ್ಕೆ ವಿರೋಧವಾಗಿ ಹೇಳಿರೋದು. ಸೊ ಇದು ಒಂದು ದೋಷ ಅಂತ ಆಚಾರ್ಯರು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಇನ್ನೊಂದು ಅಸಂಗತಿ ಅಂತ, ಸಂಬಂಧ ಇಲ್ಲದೆ ಇರೋದ್ರ ಬಗ್ಗೆ ಅಸಂಬಂಧ ಪ್ರತಿಕ್ರಿಯೆ. ಈಗ ಯಾರೋ ಒಂದು ಕ್ವಶನ್ ಕೇಳ್ತಾರೆ, ನಾನೇನೋ ಬೇರೆ ಉತ್ತರ ಹೇಳಿದ್ರೆ ಅದು ಅಸಂಗತಿ ಆಗುತ್ತೆ. ಒಂದು ಎಕ್ಸಾಂಪಲ್ ತೊಗೊಂಡ್ರೆ, ಈಶ್ವರ ಆನಂದ ಪೂರ್ಣನಾಗಿದ್ದಾನೆ ಅಂತ ಒಬ್ಬರು ವಾದಿ ಹೇಳ್ತಾರೆ. ಪ್ರತಿವಾದಿ ಅವಾಗ ಬಂದ್ಬಿಟ್ಟು ಪ್ರಪಂಚದಲ್ಲಿ ಕ್ಷಣಿಕತ್ವ ಇದೆ, ಇದು ಪ್ರತ್ಯಕ್ಷದಲ್ಲಿ ಸಿದ್ಧ ಆಗುತ್ತೋ ಅನುಮಾನದಲ್ಲಿ ಸಿದ್ಧ ಆಗುತ್ತೋ ಅಂತ ಕೇಳ್ತಾರೆ. ಅಂದರೆ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ. ಅವರು ಪರಿಪೂರ್ಣ ಆನಂದಪೂರ್ಣ ಅನ್ನೋ ಸಬ್ಜೆಕ್ಟ್ ಮಾತಾಡ್ತಿದ್ದಾರೆ, ಇವರು ಉತ್ತರ ಮಾತಾಡ್ತಾ ಪ್ರಪಂಚ ಕ್ಷಣಿಕತ್ವ ಅಂತ ಹೇಳ್ತಾರೆ. ಇದು ಅಸಂಗತಿ ಅಂತ. ಸೊ ನಾವು ಎರಡು ದೋಷಗಳನ್ನು ನೋಡಿದ್ವಿ, ಒಂದು ಸೌವ್ಯಾಹತಿ, ಇನ್ನೊಂದು ಅಸಂಗತಿ. ಮೂರನೇದು ಸಿದ್ಧಾರ್ಥತ್ವ ಅಂತ. ಸಿದ್ಧಾರ್ಥತ್ವ ಅಂದರೆ ಇದು ಪ್ರಮಾಣಗಳಲ್ಲಿ ಸಿದ್ಧ ಆಗೋಗಿರುತ್ತೆ, ಗೊತ್ತಿರೋ ವಿಚಾರಗಳೇ, ಮತ್ತೆ ಮತ್ತೆ ಅದೇ ಕ್ವಶನ್ಗಳು ಕೇಳಬಾರ್ದು. ಅದಕ್ಕೆ ಒಂದು ಸಿದ್ಧಾರ್ಥತ್ವ ದೋಷ ಅಂತಾರೆ. ಇದಕ್ಕೊಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ಸ್ವಪ್ನ ಪದಾರ್ಥಕ್ಕೂ ಮತ್ತು ಸ್ವಪ್ನ ನೋಡ್ತಿರುವ ವ್ಯಕ್ತಿಗೂ ಏನಾದರೂ ಭೇದ ಇದೆಯಾ ಅಂತ ಪ್ರತಿವಾದಿಗಳು ಕೇಳ್ತಾರೆ. ಆ್ಯಕ್ಚುಲಿ ನಾವೇ ನೋಡ್ತಿರ್ತೀವಿ, ದೇವರು ನಮ್ಮಿಂದ ಮನಸ್ಸಿನಿಂದ ಸ್ವಪ್ನಗಳನ್ನು ತೋರಿಸ್ತಿರ್ತಾನೆ. ಸೊ ಇದು ಸಿದ್ಧವಾದ ವಿಚಾರ, ವೇದ ಪ್ರಮಾಣಗಳಲ್ಲಿ ಸಿದ್ಧವಾಗಿದೆ. ಈ ಸಿದ್ಧಾರ್ಥತ್ವ ಅನ್ನೋ ಒಂದು ದೋಷವನ್ನು ಪ್ರಶ್ನೆಯಲ್ಲಿ ನಾವು ಹುಡುಕಿ ತೆಗೆದಿಟ್ಕೊಳ್ಬೇಕು. ನಾಲ್ಕನೇದು ವೈಫಲ್ಯ ಅಂತ. ವೈಫಲ್ಯ ಅಂದರೆ ಇದು ಒಂದಕ್ಕೊಂದು ವಿಚಾರ ಮಾಡೋದ್ರೊಳಗೆ ಪ್ರಯೋಜನವೇ ಇರೋದಿಲ್ಲ. ಎಕ್ಸಾಂಪಲ್ ಹೇಳಬೇಕು ಅಂದರೆ, ಒಂದು ಕಾಗೆಗೆ ಎಷ್ಟು ಹಲ್ಲುಗಳಿವೆ, 8 10 ಹೀಗೆ ಕೇಳ್ತಾರೆ. 8 ಆದ್ರೇನೋ 10 ಆದ್ರೇನೋ ಸಂಬಂಧನೇ ಇಲ್ಲ. ಸೊ ಇದಕ್ಕೆ ವೈಫಲ್ಯ ಅಂತ ಇಟ್ಕೊಳ್ಬೇಕು. ಹೀಗೆ 4 ದೋಷಗಳನ್ನು ಆಚಾರ್ಯರು ಪ್ರಶ್ನೆಗಳಲ್ಲಿ ಹುಡುಕಿ ನಮಗೆ ಹೇಳ್ಕೊಟ್ಟಿದ್ದಾರೆ. ಇದೇನು ಅಂದರೆ, ಪ್ರತಿವಾದಿಗಳು ಇದನ್ನು ನೋಡ್ತಾ ವಾಚ್ ಮಾಡಿಕೊಂಡು ಪ್ರಶ್ನೆಗಳಲ್ಲಿ ದೋಷಗಳಿದ್ದರೆ ಅಲ್ಲೇ ವಾದಗಳನ್ನು ನಿಲ್ಲಿಸಿ ಅದನ್ನು ಸರಿ ಮಾಡಿಸ್ಕೊಂಡು ಮುಂದೆ ಹೋಗಬೇಕು. ಪ್ರಶ್ನೆಯಲ್ಲಿ ದೋಷಗಳಿದ್ದರೆ ವಾದ ಮಾಡಿದರೆ ಮುಂದೆ ಉಪಯೋಗವಿಲ್ಲ ಅಂತ ಆಚಾರ್ಯರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇದನ್ನು ನಮಗೆ ಗುರುಗಳು ಕೂಡ ಹೇಳ್ಕೊಟ್ಟಿದ್ದಾರೆ. ಇಷ್ಟಕ್ಕೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇನ್ನು ಮುಂದೆ ಶ್ರೀನಿವಾಸ್ ಪ್ರಸಾದ್ ಅವರು ಬರ್ತಾರೆ. ಅವರು ಬೇರೆ ಊರಿಂದ, ಚೆನ್ನೈಯಿಂದ ಬಂದಿದ್ದಾರೆ. ಅವರು ಬೇಗ ಒಂದು 2 ನಿಮಿಷಗಳ ಕಾಲ ಅಷ್ಟರಲ್ಲಿ ಮುಗಿಸಿ. ಇಬ್ಬರಿದ್ದಾರೆ, ಅದಾದಮೇಲೆ ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ವ್ಯಾಸರಾದ ಮಠಾಧೀಶಗೆ ಅನಂತಾನಂತ ನಮಸ್ಕಾರಗಳನ್ನು ವಹಿಸಿ, ನಮ್ಮ ಗುರುಗಳಿಗೆ ಅನಂತಾನಂತ ನಮಸ್ಕಾರಗಳನ್ನು ವಹಿಸಿ, ಬ್ರಹ್ಮಸೂತ್ರ ವೇದವ್ಯಾಸರು ರಚಿಸಿದ್ದು, ಅನುವ್ಯಾಖ್ಯಾನ ಶ್ರೀಮದಾಚಾರ್ಯರು ರಚಿಸಿದ್ದು, ನ್ಯಾಯಸುಧ ಜಯತೀರ್ಥರು ರಚಿಸಿದ್ದು. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅನುವ್ಯಾಖ್ಯಾನ, ನ್ಯಾಯ ವಿವರಣ, ಅನುಭಾಷ್ಯ. ಅನುವ್ಯಾಖ್ಯಾನ ಟೀಕವೇ ಶ್ರೀಮನ್ ನ್ಯಾಯಸುಧದಲ್ಲಿ ಸುಮಾರು 27,000 ಪಂಕ್ತಿಗಳು ಇದೆ. ಶ್ರೀಯಪತ್ಯೇ ನಿತ್ಯ ಗಣಿತ ಗುಣಮಾಣಿಕ್ಯ. ಈ ಶ್ಲೋಕದಲ್ಲಿ ಲಕ್ಷ್ಮೀನಾರಾಯಣನನ್ನು ಆಚಾರ್ಯರು ಜಯತೀರ್ಥರು ನಮಸ್ಕರಿಸುತ್ತಾರೆ. ನಂತರ ತಾರತಮ್ಯದಲ್ಲಿ ವೇದವ್ಯಾಸ ದೇವರಿಗೆ, ಮಧ್ವಾಚಾರ್ಯರಿಗೆ, ಭಾರತೀ ದೇವಿಯರಿಗೆ, ಪದ್ಮನಾಭ ತೀರ್ಥರಿಗೆ, ಅಕ್ಷೋಭ್ಯ ತೀರ್ಥರಿಗೆ ನಮಸ್ಕಾರವನ್ನು ಮಾಡುತ್ತಾರೆ. 3ನೇ ಶ್ಲೋಕದಲ್ಲಿ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸ ಪಕ್ಷೇ ಸಪಕ್ಷೇ ಸ್ಥಿತಿ ಭೂಯ ತತ್ವ ವಿನಿರ್ಣಯ ಭಗವಾನ್ ಆನಂದ ತೀರ್ಥೋ ಮುನಿಹಿ. ಆನಂದ ತೀರ್ಥ ಮುನಿಹಿ ಎಂಬಲ್ಲಿ ಯಥಾರ್ಥ ಜ್ಞಾನವೋ ನಿಶ್ಚಯ ಜ್ಞಾನವೋ ತತ್ವ ನಿರ್ಣಯವಾಗಲಿ ಎಂದು ಆನಂದ ತೀರ್ಥರಿಗೆ ಜಯತೀರ್ಥರು ಪ್ರಾರ್ಥನೆ ಮಾಡುತ್ತಾರೆ. ಬ್ರಹ್ಮಸೂತ್ರದಲ್ಲಿ 4 ಅಧ್ಯಾಯಗಳು: ಸಮನ್ವಯ ಅಧ್ಯಾಯ, ಅವಿರೋಧ ಅಧ್ಯಾಯ, ಸಾಧನಾ ಅಧ್ಯಾಯ, ಫಲ ಅಧ್ಯಾಯ.
ಸಮನ್ವಯ ಅಧ್ಯಾಯದಲ್ಲಿ ಎಲ್ಲ ಶಬ್ದಗಳು ಪರಮಾತ್ಮನನ್ನೇ ಹೇಳುತ್ತದೆ ಎಂದು ಹೇಳುವರು. ಅಗ್ನಿಮೀಳೆ ಪುರೋಹಿತಂ ಇಂದ್ರೋ ರಾಜ ಜಗತೋ. ಇಂದ್ರ ಅಗ್ನಿ ಅಂದರೆ ಸಂಪತ್ತುಳ್ಳವನು, ಸರ್ವ ಸಂಪತ್ ಶ್ರೇಷ್ಠವುಳ್ಳವನು ಪರಮಾತ್ಮನೇ. ಆದ್ದರಿಂದ ಎಲ್ಲ ಶಬ್ದಗಳು ಪರಮಾತ್ಮನನ್ನೇ ಹೇಳುತ್ತದೆ. ಅವಿರೋಧ ಅಧ್ಯಾಯ. ಮೊದಲನೇ ಅಧ್ಯಾಯದಲ್ಲಿ ಆಕ್ಷೇಪ, ವಿರೋಧ ಏನಾದರೂ ಬಂದರೆ ಇದನ್ನು ನಿವಾರಣೆ ಮಾಡುವುದೇ ಅವಿರೋಧ ಅಧ್ಯಾಯ. ಸಮನ್ವಯ ಅಧ್ಯಾಯ. ಅವಿರೋಧ ಅಧ್ಯಾಯದಲ್ಲಿ ಪರಮಾತ್ಮನು ದೋಷ ದೂರ, ಸರ್ವಗುಣ ಸಂಪೂರ್ಣ ಎಂದು ಸಿದ್ಧವಾಗುತ್ತದೆ. ಮೂರನೇ ಅಧ್ಯಾಯ ಸಾಧನಾ ಅಧ್ಯಾಯ. ಇದರಲ್ಲಿ 4 ಪಾದಗಳು: ವೈರಾಗ್ಯ ಪಾದ, ದೃಢಭಕ್ತಿ ಪಾದ, ಉಪಾಸನಾ ಪಾದ, ಜ್ಞಾನಪಾದ. ನಾವು ಯಾವಾಗಲೂ ಜ್ಞಾನ, ಭಕ್ತಿ, ವೈರಾಗ್ಯ ಎಂದು ಬೇಡಿಕೊಳ್ಳುತ್ತೇವೆ. ಆದರೆ ಇಲ್ಲಿ ವೈರಾಗ್ಯ, ಭಕ್ತಿ, ಧ್ಯಾನ, ಜ್ಞಾನ ಎಂದು ಹೇಳುತ್ತಾರೆ. ಯಾಕೆಂದರೆ ವೈರಾಗ್ಯ, ಸಂಸಾರದಲ್ಲಿ ವೈರಾಗ್ಯ ಬಂದರೆ ಭಕ್ತಿಯು ಮೂಡುತ್ತದೆ, ಭಕ್ತಿಯಿಂದ ಧ್ಯಾನವೂ ಬರುತ್ತದೆ, ಧ್ಯಾನದಿಂದ ಪರಮಾತ್ಮನ ಜ್ಞಾನ ಆಗುತ್ತದೆ. 4ನೇ ಅಧ್ಯಾಯ ಫಲ ಅಧ್ಯಾಯದಲ್ಲಿ ಈ ಜ್ಞಾನದಿಂದ ಮೋಕ್ಷವೇ ಮುಖ್ಯ ಫಲ ಎಂದು ಹೇಳುತ್ತಾರೆ. ಶ್ರೀಮನ್ ನ್ಯಾಯಸುಧಾ ಗ್ರಂಥಕ್ಕೆ ಶ್ರೀಪಾದರಾಜರು ವಾಗ್ವದ್ ಗ್ರಂಥ, ಶ್ರೀ ವಾದಿರಾಜರು ಗುರುವರ್ತ ದೀಪಿಕಾ, ರಾಯರು ಪರಿಮಳ ಎಂಬ ಗ್ರಂಥಗಳನ್ನು ಟೀಕೆಗಳನ್ನು ಬರೆದಿರುತ್ತಾರೆ. ವಾಕ್ಯಾರ್ಥ ಚಂದ್ರಿಕಾ ಶ್ರೀ ವಿದ್ಯಾಧೀಶ ತೀರ್ಥರು ಬರೆದಿರುತ್ತಾರೆ. ವಾಕ್ಯಾರ್ಥ ರತ್ನಮಾಲಾ ಶ್ರೀ ಪಾಂಡುರಂಗಿ ನರಸಿಂಹಾಚಾರ್ಯರು ಬರೆದಿರುತ್ತಾರೆ. ಮಾದನೂರು ವಿಷ್ಣು ತೀರ್ಥರು, ಶ್ರೀ ಅಡವಿ ಕೃಷ್ಣಾಚಾರ್ಯರು, ಶ್ರೀ ಮನ್ನಾರಿ ಕೃಷ್ಣಾಚಾರ್ಯರು ಇದನ್ನು ಶ್ರೀ ನ್ಯಾಯಸುಧಾ ಗ್ರಂಥಕ್ಕೆ ಟೀಕೆಯನ್ನು ಬರೆದಿರುತ್ತಾರೆ. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀ ವೆಂಕಟೇಶ ಪ್ರೇರಣೆಯ ಲಕ್ಷ್ಮೀ ವೆಂಕಟೇಶ ಪ್ರೀತೋಭವತು. ಶ್ರೀ ಕೃಷ್ಣಾರ್ಪಣಮಸ್ತು. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಓಂ ಮದಾತೋ ಬ್ರಹ್ಮ ಜಿಜ್ಞಾಸ. ಓಂ ಕುಪಿತಾಯ ಪ್ರಣಕ್ಷಾಯ ಸಮೀಕೃತ್ಯ ಪರಂಸುತಂ ಸೇವಂತೆ ಯತ್ಪದಂ ಧೀರಾ ಸ್ತಂಭಜೆ ವಲ್ಲಭಶ್ರಿಯಂ. ಈ ಶ್ಲೋಕದಲ್ಲಿ ಟೀಕಾರರು ಏನು ಹೇಳ್ತಾರೆ ಅಂದರೆ, ಹಾವಿದೆ, ಹಾವಿನ ಕೆಳಗೆ ಕಪ್ಪೆ ಆಶ್ರಯ ಪಡೆದಿದೆ. ನಮ್ಮ ಸಂಸಾರ ಸುಖ ಹೆಂಗೆ ಅಂದರೆ ಹಾವಿನ ಕೆಳಗಿರುವ ಕಪ್ಪೆ ಥರ. ಈ ಸಂಸಾರ ಸುಖವನ್ನು ನಾವು ಡಿಪೆಂಡ್ ಮಾಡೋಕ್ಕಾಗಲ್ಲ. ಆದ್ದರಿಂದ ಜ್ಞಾನಿಗಳು ಏನು ಮಾಡ್ತಾರೆ ಅಂದರೆ, ಈ ಥರ ನೀಚಕರವಾದ ಸಂಸಾರ ಸುಖವನ್ನು ತ್ಯಜಿಸಿ ಭಗವಂತನ ಪಾದದಲ್ಲಿ ಆಶ್ರಯವನ್ನು ಪಡೆಯಬೇಕು ಅಂತ ಹೇಳ್ತಾರೆ. ಆದ್ದರಿಂದ ನಮ್ಮಂಥ ಸಾಮಾನ್ಯರಿಗೆ ಏನು ಮೆಸೇಜ್ ಅಂದರೆ, ನಮ್ಮ ಸಂಸಾರಾವಸ್ಥೆಯಲ್ಲಿ ನಾವಿರುವಾಗ ಸಕ್ಸಸ್ ಆ್ಯಂಡ್ ಫೇಲ್ಯೂರ್ಸ್, ಸುಖೇದಕ್ಕೆ ಲಾಭೋ ಅನ್ನೋದನ್ನು ಯು ಶುಡ್ ನಾಟ್ ಕೇರ್ ಮಚ್ ಅಬೌಟ್ ಇಟ್, ಬಟ್ ವಿ ಶುಡ್ ಫೋಕಸ್ ಮೋರ್ ಆನ್ ಶ್ರೀಹರಿಯ ಪಾದ ಅಂತ ಹೇಳ್ತಾರೆ. ನೆಕ್ಸ್ಟು ಸಂಧ್ಯಾಧಿಕರಣದಲ್ಲಿ 3ನೇ ಅಧ್ಯಾಯ 2ನೇ ಪಾದ. ಅದರೊಳಗೆ ನಮಗೆ ಗೊತ್ತಿರೋಂಗೆ ನಮಗೆ 3 ಅವಸ್ಥೆಗಳಿದೆ: ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ ಹಾಗೂ ಸುಷುಪ್ತಾವಸ್ಥೆ. ಇನ್ನೊಂದು ಮೂರ್ಛಾವಸ್ಥೆ ಅಂತಿದೆ, ಅದು ಕಾಮನ್ ಅಲ್ಲ, ಅದಕ್ಕೆ ಅದು ಸದ್ಯಕ್ಕೆ ಬಿಟ್ಬಿಡ್ತಾ ಇದ್ದೀನಿ. ಸ್ವಪ್ನಾವಸ್ಥೆ ಅನ್ನೋದು ಅದು ಭಕ್ತಿ ಪಾದದಲ್ಲಿ ಯಾಕೆ ಹಾಕಿದ್ದಾರೆ ಅಂತ ಸಂಶಯ ಬರುತ್ತೆ. ಯಾಕೆಂದರೆ ಈ ಸ್ವಪ್ನಕ್ಕೂ ಭಕ್ತಿಗೂ ಏನು ಸಂಬಂಧ ಅಂದರೆ, ನಮ್ಮ ಸಿದ್ಧಾಂತದ ಪ್ರಕಾರ ಸ್ವಪ್ನ ಸತ್ಯ. ಭಗವಂತನು ಅಚಿಂತ್ಯ ಅದ್ಭುತ ಶಕ್ತಿಯಿಂದ ಈ ಸ್ವಪ್ನವನ್ನು ಸೃಷ್ಟಿ ಮಾಡುತ್ತಾನೆ. ಈ ಮಹಿಮೆ ತಿಳಿಯೋದರಿಂದ ಭಕ್ತಿ ಬರುತ್ತೆ. ಈ ಭಕ್ತಿಯಿಂದ ಭಗವಂತನ ಅನುಗ್ರಹ ಅಂದ್ರೆ ಏನು ಅಂದರೆ, ಭಗವಂತನ ಮನಸ್ಸಿಗೆ ಬರಬೇಕು. ಅಹಮ್ಮೋಚಯಾಮಿ, ಈ ಜೀವನನ್ನು ನಾನು ಬಂಧನದಿಂದ ಮುಕ್ತಿ ಮಾಡಬೇಕು ಅಂತ. ಅದೇ ಅನುಗ್ರಹ, ಅದರಿಂದ ಮೋಕ್ಷ ಅಂತ. ಇಲ್ಲಿ 4 ಸೂತ್ರಗಳಿದೆ. ಓಂ ಸಂಧ್ಯಾ ಸೃಷ್ಟಿರಾಹಿ, ಓಂ ನಿರ್ಮಾತಾರಂ ಚೈಕಪುತ್ರಾದಶ್ಯ, ಓಂ ಆಯಾ ಮಾತ್ರಂ ಕಾಸಿನ ಅಭಿಯುಕ್ತಾಸ್ತ್ರ, ಓಂ ಸೂಚಕಶ್ಚ ಶ್ವೇತ್ರಶ್ಚ, ಓಂ ತದಿದ ಓಂ. ಮೊದಲನೇ 3 ಸೂತ್ರಗಳು ಸ್ವಪ್ನದ ಬಗ್ಗೆ ಹೇಳುತ್ತದೆ. 4ನೇ ಸೂತ್ರ ಕೊನೆಗೆ ಶುಭಾಶುಭ ಫಲಗಳ ಬಗ್ಗೆ ಹೇಳುತ್ತದೆ. ಅಲ್ಲಿ ಹಿಂದಿನ ಪಾದದಿಂದ ಏನಂ ಶರೀರಂ ಅಂದರೆ ಜೀವನಿಗೆ ಶರೀರ ಉತ್ಪತ್ತಿಯಾಗುತ್ತದೆ ಅಂತ ಬರುತ್ತದೆ. ಆದರೆ ನೆಕ್ಸ್ಟ್ ಒಂದು ಇದು ಬಂದಾಗ ಏತಾಸ್ಮಾತ್ ಜಾಯತೆ ಪ್ರಾಣೋ ಮನಃ ಸರ್ವೇಂದ್ರಿಯಾಣಿ ಚ ಎಂಬ 2 ವಾಕ್ಯಗಳಿಂದ ನಮ್ಮ ಮನಸ್ಸಿಗೆ ಉತ್ಪತ್ತಿ ಅಂದರೆ ಏನು? ಮನಸ್ಸಿಗೆ ಉತ್ಪತ್ತಿ ಇರಲ್ಲ. ಪ್ರಳಯ ಆದ ಮೇಲೆ, ಸೃಷ್ಟಿ ಆದ ಮೇಲೆ ಜೀವ ಈ ಬೇರೆ ಬೇರೆ ದೇಹಗಳು ಬರ್ತಾ ಇದ್ದಾರೆ.
ಹಂಗಂದ್ರೆ ಈ ಉತ್ಪತ್ತಿ ಅಂದ್ರೆ ಸೂಕ್ಷ್ಮ ಮನಸ್ಸು ಸ್ಥೂಲ ಮನಸ್ಸಾಗಿ ಪರಿವರ್ತನೆಗೊಳ್ಳುತ್ತದೆ, ಅದನ್ನೇ ನಾವು ಉತ್ಪತ್ತಿ ಅಂತ ಕರಿಬೇಕು ಅಂತ. ಅದಕ್ಕೆ ಮಧ್ವಾಚಾರ್ಯ ಹೇಳ್ತಾರೆ, ಸೂಕ್ಷ್ಮತ್ವೇನ ಲಯೇ ಸಚ್ಚ ಪ್ರಾಕೃತೇಶ ಭಜೀಯತೆ ಸೃಷ್ಟಿಕಾಲೇ ಯದಾ ತನ್ನ ಕುತ ಸಂಸಾರ ಸ್ಥಿತ ಅಂತ. ಈ ಜಡ ಮನಸ್ಸು ನಮಗೆ ಮೋಕ್ಷ ಹೋಗುವ ತನಕ ಇರುತ್ತದೆ ಅಂತ ತಿಳಿಯಬೇಕು. ಆಮೇಲೆ ಇಲ್ಲಿ ವಿಷಯ ಗೊತ್ತಾಯ್ತು, ಸಂಬಂಧ ಗೊತ್ತಾಯ್ತು. ಈಗ ಪೂರ್ವ ಪಕ್ಷ ಏನು ಉಪಯೋಗಿಸ್ತಾರೆ ಯುಕ್ತಿ ಅಂದ್ರೆ ಪಶ್ಚಾದತ್ತ ದೃಷ್ಟಿ ಅಂತ. ಅಂದ್ರೆ ಸ್ವಪ್ನದಿಂದ ಎದ್ದ ಮೇಲೆ ಜಾಗೃತಾವಸ್ಥೆಯಲ್ಲಿ ಸ್ವಪ್ನ ಕಾಣಲ್ಲ, ಆದ್ದರಿಂದ ಇದು ಸುಳ್ಳು ಅಂತ ಹೇಳ್ತಾರೆ. ಮತ್ತೆ ಯಾಕೆಂದ್ರೆ ಇದು ಸ್ವಪ್ನವು ಜ್ಞಾನರೂಪ ಅಂತ. ಅವರಿಗೆ ಏನು ಅಂದ್ರೆ ದರ್ ಇಸ್ ಶುಡ್ ಬಿ ಸಮ್ ಆಧಾರ ಅಲ್ವಾ ಸ್ಟೇಟ್ಮೆಂಟ್ಸ್. ಅದಕ್ಕೆ ಸ್ವಪ್ನ ಮಾಯಾ ಸ್ವರೂಪ, ಸ್ವಪ್ನೋ ಮನೋರಥ ಯಥಾಹ ಅಂತ 2 ಸ್ಟೇಟ್ಮೆಂಟ್ಸ್ನ ತಗೋತಾರೆ. ಅದರಿಂದ ಅವರು ಉಪಯೋಗಿಸ್ಕೊಂಡು ಹೇಳ್ಬೇಕಾರೆ ಈ ಪೂರ್ವ ಪಕ್ಷ ಪಶ್ಚಾದ ದೃಷ್ಟಿ ಅಂದ್ರೆ ನಾವು ಸ್ವಪ್ನದಿಂದ ಎದ್ದಾಗ ಜಾಗೃತ ಅವಸ್ಥೆಯಲ್ಲಿ ಸ್ವಪ್ನ ಕಾಣಲ್ಲ, ಅದಕ್ಕೆ ಸುಳ್ಳು ಅಂತ. ಅದು ಭಗವಂತನ ಅಧೀನ ಅಲ್ಲ. ಬಿಕಾಸ್ ಭಗವಂತ ಏನ್ ಸೃಷ್ಟಿ ಮಾಡಿದ್ರು ಸತ್ಯವನ್ನೇ ಸೃಷ್ಟಿ ಮಾಡ್ತಾನೆ, ಅವನು ಸುಳ್ಳನ್ನು ಸೃಷ್ಟಿ ಮಾಡಲ್ಲ. ಅದು ಒಳಗೋ ಹೊರಗೋ ಅಂದ್ರೆ ಒಳಗೆ ದೇಹದ ಒಳಗೆ ಸೃಷ್ಟಿ ಆಗೋದ್ರಿಂದ ಅದು ಸುಳ್ಳು ಅಂತ ಹೇಳ್ತಾರೆ. ಆಮೇಲೆ ಈಗ ಈ ಸ್ವಪ್ನ ಸೃಷ್ಟಿಯಾಗಿದೆಯಲ್ಲ ಅದು ಮಿಂಚಿನ ತರ ಅಂತ. ಮಿಂಚು ಅಂದ್ರೆ ಒಂದು ಕ್ಷಣದಲ್ಲಿ ಕಾಣ್ಬಿಟ್ಟು ಹೊಟ್ಟೋಗುತ್ತೆ, ಆ ತರನ ಅಂತ ಕೇಳ್ತಾರೆ. ಅದು ಅಲ್ಲ, ಯಾಕೆಂದ್ರೆ ಇದಕ್ಕೆ ಪ್ರಮಾಣ ಇಲ್ಲ. ಅಥವಾ ಘಟ ತರನ ಅಂದ್ರೆ ಘಟ ಆಗಬೇಕಾದ್ರೆ ಮಣ್ಣು ಬೇಕು, ಸಾಮಗ್ರಿಗಳು ಬೇಕು, ಕಾಲ ಪ್ರದೇಶ, ಕರ್ತೃ ಎಲ್ಲ ಬೇಕು. ಈ ಸ್ವಪ್ನಕ್ಕೆ ಯಾವುದಿಲ್ಲ, ಆದ್ದರಿಂದ ಸುಳ್ಳು ಅಂತಾರೆ. ಆಮೇಲೆ ಇಂದ್ರಿಯ ಗೋಚರಕ್ಕಲ್ಲ, ನಾವು ಸ್ವಪ್ನದಲ್ಲಿ ಕೈ ಕಾಲು ಯಾವುದು ಆಕ್ಟಿವೇಟ್ ಆಗಿರಲ್ಲ, ಬರೀ ಮನಸ್ಸು ಮಾತ್ರ ಇರುತ್ತೆ. ಕೈಯಿಂದ ನಾವು ಸ್ವಪ್ನದಲ್ಲಿ ನೋಡುವ ಘಟವನ್ನು ನೋಡೋಕ್ಕಾಗಲ್ಲ, ಆದ್ದರಿಂದ ಇಂದ್ರಿಯಗಳು ವರ್ಕ್ ಮಾಡಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಅದು ಸುಳ್ಳು ಅಂತ ಹೇಳ್ತಾರೆ. ಆಮೇಲೆ ಪ್ರದೇಶ, ಇದು ನ್ಯಾಯಸೂತ್ರದಲ್ಲಿ ಟೀಕಾರರು ಹೇಳಿದ್ದಾರೆ. ಈಗ ಕುರುಕ್ಷೇತ್ರದಲ್ಲಿ ಒಬ್ಬ ಮಲ್ಕೊಂಡು ಪಾಂಚಾಲ ದೇಶದ ಸ್ವಪ್ನವನ್ನು ನೋಡ್ತಾ ಇದ್ರೆ ಅವನು ಮಧ್ಯ ಡಿಸ್ಟರ್ಬ್ ಮಾಡಿದ್ರೆ ಅವನು ಪಾಂಚಾಲ ದೇಶದಲ್ಲಿ ಹೇಳ್ಬೇಕಾಗುತ್ತೆ. ಮಾಡರ್ನ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ ಬೆಂಗಳೂರಲ್ಲಿರೋ ಮಲ್ಕೊಂಡು ಅಮೆರಿಕಾಲಿರೋ ಯಾವುದೋ ಮನೇನ ಕನಸು ಕಾಣ್ತಾ ಇದ್ರೆ ಅವನು ಎಬ್ಸಿದ್ರೆ ಅಮೆರಿಕಲ್ಲಿ ಹೇಳ್ಬೇಕಾಗುತ್ತೆ. ಅದು ಆ ಥರ ಆಗಲ್ಲ, ಅದರಿಂದ ಸ್ವಪ್ನ ಸುಳ್ಳು ಅಂತ ಹೇಳ್ತಾರೆ. ಆಮೇಲೆ ಕಾಲ ಅಂದ್ರೆ ಹೇಮಂತ ಋತುವಿನಲ್ಲಿ ನಾವು ಮಲ್ಕೊಂಡು ವಸಂತ ಋತುವಿನ ಸ್ವಪ್ನ ನೋಡಿದ್ರೆ ಎಬ್ಸಿದ್ರೆ ವಸಂತ ಋತುಲಿ ಹೇಳ್ಬೇಕಾಗತ್ತೆ, ಆಗಲ್ಲ, ಅದರಿಂದ ಸುಳ್ಳು ಅಂತ ಹೇಳ್ತಾರೆ. ಆಮೇಲೆ ಹಗಲಿನಲ್ಲಿ ರಾತ್ರಿ ಕನಸು, ರಾತ್ರಿಯಲ್ಲಿ ಹಗಲು ಕನಸು ಬೀಳ್ಬೋದು. ಆಕಾರ ವಿಕಾರಗಳಿರುತ್ತೆ, ಮನುಷ್ಯ ಮರ ಆಗೋದು, ಆಮೇಲೆ ದೊಡ್ಡ ದೊಡ್ಡ ರಥಗಳು ನಮ್ಮ ಕನಸಿನಲ್ಲಿ ಬರೋದು, ದೊಡ್ಡ ಅರಮನೆ ನಮ್ಮ ಕನಸಿನಲ್ಲಿ ಕಾಣುತ್ತೆ, ಆದ್ದರಿಂದ ಅದು ಸುಳ್ಳು ಅಂತ ಹೇಳ್ತಾರೆ. ಅದಕ್ಕೆ ಆದ್ದರಿಂದ ಹಂಗ ಸ್ವಪ್ನ ಏನು ಅಂದ್ರೆ ಅದು ಮಿಥ್ಯ ಅಂತ ಹೇಳ್ತಾರೆ. ಇನ್ನೊಬ್ರು ಅವರು ಹೇಳಿದ್ರು, ಮಿಥ್ಯ ಅಂದ್ರೆ ಅದು ಸತ್ಯನೂ ಅಲ್ಲ, ಅಸತ್ಯ ಅಂದ್ರೆ ವೆರಿ ಗುಡ್ ಎಕ್ಸಾಂಪಲ್ ಫಾರ್ ಅಸತ್ಯ ಈಸ್ ಶಾಸ್ತ್ರದಲ್ಲಿ ಶಶಿವಿಷಾಣ ಅಂತ. ಅಂದ್ರೆ ಮೊಲದ ಕೊಂಬು, ಅದು ಹಿಂದಿನ ಬ್ರಹ್ಮಕಲ್ಪದಲ್ಲೂ ಇಲ್ಲ, ಮುಂದಿನ ಬ್ರಹ್ಮಕಲ್ಪದಲ್ಲೂ ಇರಲ್ಲ, ಈಗಲೂ ಇಲ್ಲ. ಆದ್ದರಿಂದ ಅದು ಅಸತ್ಯ. ಸತ್ಯನ ಅಂದ್ರೆ ಅದು ಕಾಣಿಸ್ತಾ, ಇಲ್ಲಿ ಜಾಗೃತಾವಸ್ಥೆಯಲ್ಲಿ ಕಾಣಿಸ್ತಾ ಇಲ್ಲ, ಅದಕ್ಕೆ ಸತ್ಯ ಅಲ್ಲ ಅಂತ. ಹಂಗಂದ್ರೆ ಏನು ಅಂದ್ರೆ ಸತಸತ್ ಲಕ್ಷಣ, ಅದು ಅನಿರ್ವಚನೀಯ. ಅನಿರ್ವಚನೀಯ ಅಂದ್ರೆ ಇಂಗ್ಲಿಷ್ನಲ್ಲಿ ಹೇಳ್ಬೇಕು ಅಂದ್ರೆ ಸಮಥಿಂಗ್ ವಿಚ್ ಕೆನಾಟ್ ಬಿ ಡಿಸ್ಕ್ರೈಬ್ಡ್ ಆರ್ ಎಕ್ಸ್ಪ್ಲೇನ್ಡ್ ಅಂತ. ಹಂಗಂದ್ರೆ ಅದಕ್ಕೆ ಅವರು ಅದು 3 ತರ ತಗೋತಾರೆ: ಪ್ರಾತಿಭಾಸಿಕ ಸತ್ಯ, ವ್ಯಾವಹಾರಿಕ ಸತ್ಯ, ಪಾರಮಾರ್ಥಿಕ ಸತ್ಯ ಅಂತ. ಈಗ ಹಗ್ಗು ಹಾವಾಗಿ ಕಾಣೋದು ಪ್ರಾತಿಭಾಸಿಕ ಸತ್ಯ, ಅದು ಒಂದೇ ಫ್ಯೂ ಸೆಕೆಂಡ್ಸ್ ಕಾಣುತ್ತೆ. ಹಂಗೆ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳೆ. ಆಮೇಲೆ ವ್ಯಾವಹಾರಿಕ ಸತ್ಯ ಅಂದ್ರೆ ಎಷ್ಟೋ ಜನ್ಮಗಳಾದ್ಮೇಲೆ ನಮಗೆ ಈ ಮಿಥ್ಯ ಅಂತ ಗೊತ್ತಾಗುತ್ತೆ ಪ್ರಪಂಚ, ಅವಾಗ ಭಗವಂತನೇ ಸತ್ಯ ಅಂತ ಗೊತ್ತಾಗುತ್ತೆ, ಸ್ವಲ್ಪ ಲಾಂಗ್ ಟೈಮ್. ಪಾರಮಾರ್ಥಿಕ ಸತ್ಯ ಅಂದ್ರೆ ಇಟ್ ಈಸ್ ಪರ್ಮನೆಂಟ್ ಅಂತ. ಇದು ಯಾಕೆ ಇದನ್ನು ಹೇಳಿದೆ ಅಂದ್ರೆ ಪ್ರಾತಿಭಾಸಿಕ ಸತ್ಯದಲ್ಲಿ ಕ್ಷಣದಲ್ಲಾಗೋ ಈ ಸ್ವಪ್ನ ಅದಕ್ಕೂ ಕಂಪೇರ್ ಮಾಡ್ತಾರೆ, ಭ್ರಾಂತಿ ಅಂತ ಹೇಳ್ತಾರೆ. ಆದ್ರೆ ಭ್ರಾಂತಿಯಾಗಬೇಕಾದ್ರೆ ಹಗ್ಗದಲ್ಲಿ ಹಾವು ಕಾಣಕ್ಕೆ ಹಗ್ಗ ಅಧಿಷ್ಠಾನ, ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಕಾಣಕ್ಕೆ ಕಪ್ಪೆ ಚಿಪ್ ಅಧಿಷ್ಠಾನ. ಈ ಸ್ವಪ್ನಕ್ಕೆ ಯಾವ ಅಧಿಷ್ಠಾನವೂ ಇಲ್ಲ, ಆದ್ದರಿಂದ ಸ್ವಪ್ನ ಸುಳ್ಳು ಆಗಕ್ಕಾಗಲ್ಲ ಅಂತ ನಾವು ಮುಂದೆ ನಿರಾಕರಣೆ ಮಾಡ್ತೀವಿ. ಆಮೇಲೆ ಕೊನೆಯದಾಗಿ ಬಂದಾಗ ಸ್ವಪ್ನವು ಭಿನ್ನವೋ ಅಭಿನ್ನವೋ ಅಂದ್ರೆ ಸ್ವಪ್ನಕ್ಕೂ ಸ್ವಪ್ನ ನೋಡುವವನಿಗೂ ಭಿನ್ನ ಅಂತ ನಮ್ಮ ಅನುಭವದಲ್ಲಿ ಇದೆ, ಅಭಿನ್ನ ಅಂತ ಹೇಳಕ್ಕಾಗಲ್ಲ. ಅದರಿಂದ ಟೀಕಾರರು ಅಲ್ಲಿಗೆ ಸ್ಟಾಪ್ ಮಾಡಿ, ನಿನ್ನ ಪ್ರಶ್ನೆಯೇ ಸರಿಗಿಲ್ಲ, ಈ ಅನುಮಾನ ಅಂದ್ರೇನು, ದೋಷ ಅಂದ್ರೇನು, ಇಷ್ಟೊತ್ತು 2-3 ಜನ ಹೇಳಿದ್ರಲ್ಲ, ಅದರಿಂದ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಆಮೇಲೆ ಈಗ ನಾನು ಸಿದ್ಧಾಂತಕ್ಕೆ ಹೋಗ್ತೀನಿ ಡೈರೆಕ್ಟು. ನಮ್ಮ ಸಿದ್ಧಾಂತದ ಪ್ರಕಾರ ಸ್ವಪ್ನವು ಭಗವಂತನ ಅಚಿಂತ್ಯಾದ್ಭುತ ಶಕ್ತಿಯಿಂದ ಸೃಷ್ಟಿ ಮಾಡುತ್ತಾನೆ. ಅದಕ್ಕೆ ಆಚಾರ್ಯರು ಹೇಳಿದ್ರು, ಸಂಸ್ಕಾರೈರ್ ಭಗವಾನ್ ಸೃಷ್ಟಿ ನಾನಾವಿಧಂ ಜಗತ್ ಸೃಷ್ಟಿಕಾರೇ ದರ್ಶಯಂತಿ ಭ್ರಾಂತಿ ಜಗತ್ರಾಮೇಹಿ ಅಂತ. ಹಂಗಂದ್ರೆ ಇಲ್ಲಿ ನಮ್ಮ ಸಂಧ್ಯಾಕರಣದಲ್ಲಿ
ನಮ್ಮ ಸಿದ್ಧಾಂತದ ಯುಕ್ತಿ ಏನು ಅಂದರೆ ಅಶಕ್ಯ ಕೃತಾರ್ಥ ಅಂತ. ಅಂದರೆ ನಮ್ಮ ಸಾಮಾನ್ಯ ಜೀವಿಗಳಿಗಿಂತ ನಮಗೆ ಅಶಕ್ಯ ಎಷ್ಟೊಂದು ಸೃಷ್ಟಿ ಮಾಡೋಕ್ಕೆ ಭಗವಂತನು ಇದು ಅಚಿಂತ್ಯಾದ್ಭುತ ಶಕ್ತಿಯಿಂದ ಈ ಸ್ವಪ್ನವನ್ನು ಸೃಷ್ಟಿ ಮಾಡುತ್ತಾನೆ ಅಂತ. ಆಮೇಲೆ ಇಲ್ಲಿ ಎರಡು ಬರುತ್ತೆ, ಶಶಿವಿಷಾಣ ಕಾಣ್ಬೋದು ಅಥವಾ ಶಿರಚ್ಛೇದನ ಆಗ್ಬೋದು. ಇದನ್ನ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತೀರಾ ಅಂದರೆ, ಶಿರಚ್ಛೇದನ ಆಗಿರೋ ಅನುಭವ ಇರ್ಬೋದು ಅಥವಾ ಯಾರೋ ಹಿಂದಿನ ಜನ್ಮದಲ್ಲಿ ಜೋರಾಗಿ ಬೈದಿರ್ಬೋದು, ನಿನ್ನ ತಲೆ ಕಟ್ ಮಾಡಿಬಿಡ್ತೀನಿ ಅಂತ. ಶಬ್ದವು ಸಂಸ್ಕಾರವಾಗಿ ಗೊಳ್ಳುತ್ತದೆ ಅಂತ. ಆಮೇಲೆ ಶಶಿವಿಷಾಣ ಹೆಂಗಾಗುತ್ತೆ ಅಂದರೆ, ಕೊಂಬು ಅಥವಾ ಇನ್ನೊಂದು ಮೊಲ ಎರಡೂ ಸಂಸ್ಕಾರ ಕಂಬೈನ್ ಆಗಿ ಶಶಿವಿಷಾಣವಾಗಿ ಕಾಣ್ಬೋದು ಅಂತ ಆನ್ಸರ್ ಇದೆ. ಆಮೇಲೆ ಇದಕ್ಕೆಲ್ಲ ನಿಮಗೆ ಏನು ಪ್ರಮಾಣ ಅಂದರೆ, ಏತಸ್ಮೈ ಪ್ರಾತಯೋ ಪುತ್ರೋ ಜಾಯತೆ, ಆಮೇಲೆ ನ ತತ್ರ ರಥಾಹ, ಆಮೇಲೆ ನಾ ಪಂಥಾನೋ ಭವತಿ ರಥಾನ್ ರಥಾಯಪಥ ಸೃಜತೆ ಅಂತ. ಆಮೇಲೆ ಕೊನೆಗೆ ಸೂಚಕ ಅಂತ ಒಂದು ಸೂತ್ರದಲ್ಲಿ ನೋಡಿದ್ವಿ. ಸೂಚಕ ಅಂದರೆ ಈ ಸ್ವಪ್ನವು ಶುಭ ಅಶುಭ ಎರಡಕ್ಕೂ ಸೂಚಕ ಆಗುತ್ತೆ. ಇಲ್ಲಿ ಅಗೇನ್ ಪೂರ್ವ ಪಕ್ಷ ಏನು ಹೇಳ್ತಾರೆ ಅಂದರೆ, ಫಲ ಸತ್ಯ ಸ್ವಪ್ನ ಸುಳ್ಳು ಅಂತ ಹೇಳ್ತಾರೆ. ಆದರೆ ನಮ್ಮ ಸಿದ್ಧಾಂತದ ಪ್ರಕಾರ ಫಲಾನು ಸತ್ಯ ಸ್ವಪ್ನನೂ ಸತ್ಯ ಅಂತ ಕೇಳಬೇಕು. ಹಂಗಂದ್ರೆ ಇಲ್ಲಿ ಮಧ್ವಾಚಾರ್ಯ ಹೇಳಿದ್ದಾರೆ, ಸ್ವಪ್ನಕಾಲೇ ಯಶಯಂತಿ ಭ್ರಾಂತಿ ಜಗತ್ರಾಮೇವಹಿ ಅಂತಿದೆ. ಭ್ರಾಂತಿ ಅಂದ್ರೆ ಏನು ಅಂದರೆ, ಸ್ವಪ್ನ ಪದಾರ್ಥ, ಸ್ವಪ್ನದಲ್ಲಿ ಕಾಣುವ ಆನೆ, ಜಾಗೃತಾವಸ್ಥೆಯಲ್ಲಿ ಕಾಣುವ ಆನೆ, ಇದನ್ನು ಅಭೇದ ಅಂತ ತಿಳಿದರೆ ಅದು ಭ್ರಾಂತಿ, ಅದು ತಪ್ಪು ಜ್ಞಾನ ಅಂತ ಹೇಳ್ಕೋಬೇಕು ಅಂತ. ಕೊನೆಯದಾಗಿ ನಾನು ಮುಗಿಸೋಕೆ ಮುಂಚೆ ಒಂದೇ ಒಂದು ಅಕಾರ್ಡಿಂಗ್, ಈಗ ಬರೀ ಶಾಸ್ತ್ರ ಪ್ರಕಾರ ನೋಡಿದ್ವಿ, ವಾಟ್ ಈಸ್ ಡ್ರೀಮ್ ಅಕಾರ್ಡಿಂಗ್ ಟು ನ್ಯೂರೋಸೈನ್ಸಸ್. So according to dreams, neurosciences says dream is nothing but set of mental images captured in memory due to REM ಅಂತ. REM ಅಂದರೆ ರ್ಯಾಪಿಡ್ ಐ ಮೂವ್ಮೆಂಟ್ ಅಂತ. ಅಂದರೆ ರ್ಯಾಪಿಡ್ ಐ ಮೂವ್ಮೆಂಟ್ ಈಸ್ ನಥಿಂಗ್ ಬಟ್ ಶಾಸ್ತ್ರ ಪ್ರಕಾರ ಪ್ರತ್ಯಕ್ಷ. ಪ್ರತ್ಯಕ್ಷದಲ್ಲಿ ನಾವು ಕಣ್ಣಿನಿಂದ ಏನೇನು ನೋಡ್ತೀವೋ ಅದನ್ನೆಲ್ಲ ಮೆಮೊರಿಲಿ ಕ್ಯಾಪ್ಚರ್ ಮಾಡುತ್ತೆ, ಅದೇ ರಿಪೀಟ್ ಆಗುತ್ತೆ ಅಂತ. ಮತ್ತೆ ಸೈನ್ಸ್ಗೂ ನಮಗೂ ಸೇಮ್ ಅಂದರೆ ಇಲ್ಲ. ಸೈನ್ಸ್ ನೆವರ್ ಅಕ್ಸೆಪ್ಟ್ಸ್ ಈವನ್ ಟುಡೇ ದೇರ್ ಈಸ್ ಎಕ್ಸಿಸ್ಟೆನ್ಸ್ ಆಫ್ ಸೋಲ್ ಆ್ಯಂಡ್ ರೀಇನ್ಕಾರ್ನೇಷನ್. ಆದ್ದರಿಂದ ಅವರಲ್ಲಿ ದೋಷ ಇದೆ. ಅವರು ಎಲ್ಲಿ ತನಕ ಪುನರ್ಜನ್ಮ ಆಮೇಲೆ ಈ ಸೋಲನ್ನು ಅಕ್ಸೆಪ್ಟ್ ಮಾಡೋ ತನಕ ಅವರು ಇದು ದೋಷ ಇದ್ದೇ ಇರುತ್ತೆ. ಆಮೇಲೆ ವಾಟ್ ಈಸ್ ಅಕಾರ್ಡಿಂಗ್ ಟು ಸೈನ್ಸ್ ಅಂದರೆ, ಈ ಬಾಡಿ ಈಸ್ ನಥಿಂಗ್ ಬಟ್ ಎ ಸೆಟ್ ಆಫ್ ಕೆಮಿಕಲ್ ರಿಯಾಕ್ಷನ್ ಅಷ್ಟೇ. ಇದನ್ನು ಹೇಳಿ ನಾನು ಸಂಪೂರ್ಣ ಮಾಡ್ತಾ ಇದ್ದೀನಿ. ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀನಾರಾಯಣ ಲಕ್ಷ್ಮೀ ಕೃಷ್ಣಾರ್ಪಣ ಮಸ್ತು. ನನ್ನಲ್ಲೂ ಒಂದು ಕ್ವಶನ್ ಇದೆ, ನಿಮ್ಮ ಹತ್ರ ಯಾರು ಉತ್ತರ ಇದ್ರೆ ಕೊಡಿ. ಈ ಸಂಸ್ಕಾರಗಳು ಈ ಬ್ರಹ್ಮಕಲ್ಪದ್ದೇ ತಗೋತಾನು, ಹಿಂದಿನ ಬ್ರಹ್ಮಕಲ್ಪದ್ದು ಬರುತ್ತೋ ಅಂತ ಈ ಉತ್ತರ ಹುಡುಕ್ತಾ ಇದ್ದೀನಿ. ನಿಮ್ಗೆ ಯಾರು ಗೊತ್ತಿದ್ರೆ ಹೇಳಿ. ಥ್ಯಾಂಕ್ ಯು. ಆಚಾರ್ಯರು ನನ್ನಂಥ ಸಾಮಾನ್ಯನಿಗೂ ಒಂದು ಎರಡು ಮಾತು ಹೇಳಕ್ಕೆ ಇಲ್ಲಿ ಕರೆಸ್ಕೊಟ್ರು, ಅವ್ರಿಗೂ ತುಂಬ ಧನ್ಯವಾದ. ಶ್ರೀಪಾದಂಗಳವರಲ್ಲಿ ಭಕ್ತಿಪೂರ್ವವಾಗಿ ಪಾದಗಳಿಗೆ ನಮಿಸುತ್ತಾ ಈ ಅನುವಾದವನ್ನು ಮಾಡುತ್ತಿದ್ದೇನೆ. ಶ್ರೀಯಪತ್ಯೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲೋ ಸಪಹ ಸಕಲಬದ್ಧ ತಮಸೆ ಜಗಜ್ಜನ್ಮಸ್ತೇಯಂ ಪರಲೆ ರಚನಾಶೀಲ ವಪುಷೇ ನಮೋ ಶೇಷಾಂನಾಯ ಪ್ರತಿಹೃದಯ ದೀಪ್ತಾಯ ಹರಿಯೇ. ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸದೇವರು ಬ್ರಹ್ಮಸೂತ್ರ ಬಹಳ ಸೂತ್ರಗಳನ್ನು ಬರೆದಿದ್ದಾರೆ. ಅದರಲ್ಲಿ ತುಂಬ ಮುಖ್ಯವಾದದ್ದು ಸ್ವಪ್ನಾಧಿಕರಣ ಸೂತ್ರ. ಅದರ 3ನೇ ಶ್ಲೋಕ ಈ ರೀತಿ ಇದೆ: ಓಂ ಮಾಯಾ ಮಾತೃಂ ತಕಾರ ಸ್ನೇನ ಅನಭಿವ್ಯಕ್ತ ಸ್ವರೂಪತ್ವಾತ್ ಓಂ ಅಂತ. ಇದರಲ್ಲಿ ಬೇರೆಯವರು ಇದನ್ನು ಬಹಳ ತಪ್ಪಾಗಿ ಅರ್ಥೈಸಿಕೊಂಡು ವಿಪರೀತ ಅರ್ಥಗಳನ್ನು ಬರೆದಿದ್ದಾರೆ. ಆದರೆ ಅವರು ಪೂರ್ವಪಕ್ಷ ಮಾಡೋ ವಿಷಯ, ಸ್ವಪ್ನದಲ್ಲಿ ಕಾಣುವ ವ್ಯಕ್ತಿಗೂ ಸ್ವಪ್ನದಲ್ಲಿ ಕಾಣುತ್ತಿರುವ ವ್ಯಕ್ತಿಗೂ ಅವನು ನೋಡುತ್ತಿರುವ ಪದಾರ್ಥಕ್ಕೂ ಭೇದಾನೋ ಅಭೇದಾನೋ ಭೇದ ಅಭೇದಾನೋ ಅಂತ ಈ ದ್ವಂದ್ವ ಇದೆ. ಅದನ್ನು ಅವರು ಆ ಪೂರ್ವಪಕ್ಷ ಕೇಳಿದ ಪ್ರಶ್ನೆಗೆ ಶ್ರೀಮದಾನಂದ ತೀರ್ಥ ವ್ಯಾಖ್ಯಾನದಲ್ಲಿ ನಿಮ್ಮ ಪ್ರಶ್ನೆಯೇ ವಿಕಲ್ಪ, ಪ್ರಶ್ನೆಯೇ ಸರಿ ಇಲ್ಲ. ಈ ಶ್ಲೋಕದಲ್ಲಿ ಅವರು ಭೇದೋ ಭೇದೋದಬದ್ವಂದಂ ಇತಿ ಪ್ರಶ್ನೋ ನ ಯುಜ್ಯತೆ ದೃಷ್ಟ ಸ್ವಪ್ನಸ್ಥ ದೃಷ್ಟತ್ವಾತ್ ಭೇದಸ್ವೈವ ಅಖಿಲೇರ್ಜನೆ. ಅಖಿಲೇರ್ಜನೆಯಲ್ಲಿ ಎಲ್ಲರಿಗೂ ಕಾಣಿಸುವುದು ಭೇದಾನೆ, ನಾವು ಒಪ್ಪಿರುವುದು ಭೇದಾನೆ, ಮಧ್ವಾಚಾರ್ಯ ಸಿದ್ಧಾಂತದಲ್ಲಿ ಒಪ್ಪಿರುವುದು ಭೇದಾನೆ, ಸ್ವಪ್ನವು ನಿಜವೇ. ಅದರಿಂದ ನಿಮ್ಮ ಪ್ರಶ್ನೆಯೇ ವಿಕಲ್ಪ. ಆದ್ದರಿಂದ ನಮ್ಮ ಸಿದ್ಧಾಂತದಲ್ಲಿ ದ್ವೈತ ಸಿದ್ಧಾಂತ ಒಪ್ಪಿರುವುದು ಭೇದಾನೆ
ಆದರೆ ಪೂರ್ವ ಪಕ್ಷ ಮಾಡಿದ್ದ ಒಂದು ಪ್ರಶ್ನೆಯಲ್ಲಿ ಭೇದ ಅಂತ ನಾವು ಒಪ್ಪಿದ್ರೆ, ನಾವು ಆ ಕನಸಿನಲ್ಲಿ ಕಾಣುತ್ತಿರೋ ವ್ಯಕ್ತಿಗೆ ಆನೆಯನ್ನು ನೋಡುತ್ತಿದ್ರೆ ಅದು ಯಾಕೆ ಪಕ್ಕದಲ್ಲಿವ್ರಿಗೆ ಯಾಕೆ ಕಾಣುವುದಿಲ್ಲ, ಪಾರ್ಶ್ವಸ್ಥನಿಗೆ ಯಾಕೆ ಕಾಣುವುದಿಲ್ಲ ಅಂತ. ಅದಕ್ಕೆ ಸುಲಭವಾದ ಉತ್ತರ, ಮನೋನಿಯಮ ಸಂಸ್ಕಾರದಿಂದ ಹುಟ್ಟಿದ್ರಿಂದ ಪರಮಾತ್ಮ ನಮಗೆ ಅದನ್ನು ನಮಗೋಸ್ಕರನೇ ತಯಾರು ಮಾಡಿದ್ರಿಂದ, ನಮ್ಮ ಸಂಸ್ಕಾರದಿಂದ ಆ ಆನೆಯನ್ನು ನೋಡ್ತಿರೋದ್ರಿಂದ ಅದನ್ನು ಬೇರೆಯವರು ಸುಖದಂತೆ ನಾವೇ ಅನುಭವಿಸಬೇಕು. ಬೇರೆಯವ್ರಿಗೆ ಅದು ಸುಖನ ನಾವು ಹೇಳಲಿಕ್ಕೂ ಆಗಲ್ಲ, ಬೇರೆಯವರು ಅದನ್ನು ಅನುಭವಿಸಲಿಕ್ಕೂ ಆಗಲ್ಲ. ನಮ್ಮ ಸುಖ ನಾವಂತೆ ನಮಗೆ ಪರಮಾತ್ಮ ಸೃಷ್ಟಿ ಮಾಡಿದ ಆ ಆನೆಯನ್ನು ನಾವೇ ನೋಡ್ತೀವಿ, ಬೇರೆಯವ್ರು ನೋಡೋದಕ್ಕಾಗಲ್ಲ. ನಮ್ಮ ಸಿದ್ಧಾಂತ ಇಷ್ಟೇ, ಭೇದವನ್ನು ಒಪ್ಪಿದ್ದಾರೆ, ಸ್ವಪ್ನವನ್ನು ನಿಜ ಅಂತ ಒಪ್ಪಿದ್ದಾರೆ. ಅಸ್ಮತ್ ಗುರು ಇನ್ನೊಂದು ನ್ಯಾಯಸುಧಾದ ಒಂದು ಶ್ಲೋಕ, ಮನೋಯೋನಿತ್ವೇನ ಸುಖಾರಿವತ್ ಪಾರ್ಶ್ವಸ್ಥ ಅನುಪಲಂಬ ಸಂಭವಾತ್ ಅಂತ ವಿಧಿತರ ವಾಕ್ಯ. ಇದನ್ನು ಇಲ್ಲಿ ಹೇಳುತ್ತಾ ಸಮಯಾಭಾವದಿಂದ ಇಷ್ಟು ಮುಗಿಸ್ತಿದ್ದೇನೆ. ಅಸ್ಮತ್ ಗುರು ಅಂತ ಭಾರತೀಯ ನಮಕ್ಕೆ ಪ್ರಣಾಂತರ್ಗತ ಭೈಷ್ಮಿ ಸತ್ಯಭಾಮ ಸಹಿತ ಮೂಲ ಗೋಪಾಲಕೃಷ್ಣ ಸ್ವಾಮಿಗಳಿಗೆ ಇನ್ನೊಂದು ನಮಸ್ಕಾರ ಮಾಡುತ್ತಾ, ನಮ್ಮ ಗುರುಗಳಾದ ಕೃಷ್ಣಾಚಾರ್ಯರು ಅವ್ರ ತಂದೆಯವ್ರಿಗೂ ನಮಸ್ಕಾರ ಮಾಡುತ್ತಾ ನನ್ನ ಈ ಅನುವಾದನ ಮುಗಿಸ್ತೀನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದಾನಂದ ತೀರ್ಥಾರ್ಯ ಸನ್ಮಾನ ಸರಸೇ ಭುವಿ ಅನುವ್ಯಾಖ್ಯಾನೇ ಸಂಚಲೀಕೃತಿ ಮೇ ಮನಃ. ಸಮಸ್ತ ಗುರುಭ್ಯೋ ನಮಃ. ಶ್ರೀ ಸತ್ಯನಾಥ ಸ್ವಾಮಿ ಶ್ರೀಪಾದ ಗುರುಭ್ಯೋ ನಮಃ. ವೇದೇಶಮುನಿ ಸತ್ಪಾದ ಸೇವಾ ಸಂಪ್ರಾಪ್ತ ವಿಭಾನ್ ಯಾದವಾರ್ಯ ನೃಸಾನ್ ಟೀಕಾಕರಾನ್ವಯನ್ ನಮಃ. ಯಾದವಾರ್ಯ ಸಂಪ್ರಾಪ್ತ ವಿದ್ಯಾವನೀಶೋಪಿತಾನ್ ಶ್ರೀನಿವಾಸ ಗುರುನ್ ವಂದೇ ತೀರ್ಥ ಶಬ್ದ ಸಮಾಹಿತಾನ್. ಶ್ರೀ ಗುರುಭ್ಯೋ ನಮಃ. ಶ್ರೀ ವಿದ್ಯಾಶ್ರೀಷತೀರ್ಥ ಗುರುಭ್ಯೋ ನಮಃ. ಹರಿ ಓಂ. ಮೂರನೇ ಅಧ್ಯಾಯದಲ್ಲಿ 5 ನಿಮಿಷ ಸಂಧ್ಯಾಧಿಕರಣ, ಸಂಧ್ಯಾಕಾಲ, ಕಾಲನಿಯಾಮಕ ಬಹಳ ಕಡಿಮೆ ಇರೋದ್ರಿಂದ 5 ನಿಮಿಷದಲ್ಲಿ ವಿವರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಮೂರನೇ ಅಧ್ಯಾಯ ಅದರಲ್ಲಿ 2ನೇ ಪಾದ ಭಕ್ತಿ ಪಾದದ ಬಗ್ಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಇದು ಟೀಕಾ ಈ ಥರ ಇದೆ. ತತ್ರ ಸ್ವಪ್ನಾವಸ್ಥಾ ಪ್ರವರ್ತಕತ್ವ ಲಕ್ಷಣೋ ಮಹಿಮ ಭಗವತಃ ಅತ್ರ ಅಧಿಕರಣೆ ನಿರ್ಣೀಯತೆ ತಥಾಹಿ ಸ್ವಪ್ನೋ ನಾಮ ಅರ್ಥಜ್ಞಾನಾತ್ಮಕಃ ತತ್ರ ತಾವತ್ ಸ್ವಪ್ನಾರ್ಥಾನಾಂ ಕರಿದುರಕಾದೀನಾಂ ಪರಮೇಶ್ವರ ಆಯತತ್ತ ನೋಪಪದ್ಯತೆ ಅಸತ್ಯತ್ವಾತ್. ಇದು ಟೀಕಾ. ಇದರಲ್ಲಿ ಸೂತ್ರ ಬಂದು ಈ ಥರ ಇದೆ. ಮಾಯಾ ಮಾತಂತು ಕಾಸ್ನೇನ ಅನುವ್ಯಕ್ತ ಸ್ವರೂಪತ್ವಾತ್. ಅನುವ್ಯಾಖ್ಯಾನ ಶ್ಲೋಕ ಈ ರೀತಿಯಾಗಿದೆ. ಸಂಸ್ಕಾರೇ ಭಗವಾನೇವ ದೃಷ್ಟ್ವಾ ನಾನಾವಿಧಂ ಜಗತ್ ಸ್ವಪ್ನಕಾಲೇ ದರ್ಶಯತಿ. ಇದರಲ್ಲಿ 3ನೇ ಅಧ್ಯಾಯ, ಅದರಲ್ಲಿ 2ನೇ ಪಾದ. ಈ 3ನೇ ಅಧ್ಯಾಯದಲ್ಲಿ 4 ರೀತಿಯಾಗಿ ಈ ಪಾದಗಳು ಇದೆ. ಒಂದು ವೈರಾಗ್ಯ ಪಾದ, ಇನ್ನೊಂದು ದೃಢ ಭಕ್ತಿ ಪಾದ ಅಂತ, ಅದೇ ಭಕ್ತಿ ಪಾದ ಅಂತ, ಇನ್ನೊಂದು ಉಪಾಸನಾ ಪಾದ, ಇನ್ನೊಂದು ಜ್ಞಾನ ಪಾದ ಅಂತ. ಈ ವೈರಾಗ್ಯದ ಬಗ್ಗೆ ನಮ್ಮಿಂದ ಹೇಳಕ್ಕೆ ಸಾಧ್ಯ ಇಲ್ಲ. ವೈರಾಗ್ಯದ ಬಗ್ಗೆ ನಾವು ಅನುಭವ ಪಡಿಬೋದು. ಬೇಕಾದ್ರೆ ಜೀವ ಈ ದೇಹವನ್ನು ಬಿಟ್ಟು ಹೋದಾಗ ಮತ್ತೆ ಗರ್ಭವಾಸಾದಿಗಳ ಅನುಭವದಿಂದ ಈ ವೈರಾಗ್ಯದ ಬಗ್ಗೆ ನಮ್ಮ ಪರಿಚಯ ಬರ್ಬೋದು. ಇನ್ನೊಂದು ಭಕ್ತಿಯ ಬಗ್ಗೆ, ಭಕ್ತಿಪಾದದ ಬಗ್ಗೆ ಕಿಂಚಿತ್ ಹೇಳಕ್ಕೆ ಪ್ರಯತ್ನ ಮಾಡ್ತೇನೆ. ಈ ಭಕ್ತಿಪಾದದಲ್ಲಿ 3 ಅವಸ್ಥೆ ಇದೆ. ಒಂದು ಸ್ವಪ್ನಾವಸ್ಥೆ, ಇನ್ನೊಂದು ಜಾಗೃತ ಅವಸ್ಥೆ, ಇನ್ನೊಂದು ಸುಷುಪ್ತಿ ಅವಸ್ಥೆ ಅಂತ. ಈ ಸ್ವಪ್ನಾವಸ್ಥೆಗೆ ಪ್ರವರ್ತಕ ಭಗವಂತ ಅಂತ, ಸ್ವಪ್ನಾವಸ್ಥಾ ಪ್ರವರ್ತಕ ಅಂತೇಳಿ ಅದು. ಈ ಸ್ವಪ್ನ ಅವಸ್ಥೆಯಲ್ಲಿ ಕನಸಿನಲ್ಲಿ ನಾವೇ ಏನು ಒಂದು ಕನಸನ್ನು ಕಾಣ್ತಾ ಇದ್ದೀವೋ ಆ ಕನಸಿಗೆ ನಿಯಾಮಕ ಭಗವಂತ ಅಂತ. ಇದನ್ನು ನಾವೆಲ್ಲ ಹೇಳ್ತೀವಿ. ಈ ಕನಸಿಗೆ ಈ ಕನಸಿನ ಪದಾರ್ಥದಲ್ಲಿ ಗಾಢ ನಿದ್ರೆಯೂ ಇಲ್ಲ, ಎಚ್ಚರೆಯೂ ಇಲ್ಲ, ಮಧ್ಯದ ಕಾಲ, ಅದು ಸಂಧ್ಯಾಕಾಲ ಅಂತ. ಈ ಕಾಲ ಸಂಧ್ಯಾಕಾಲ ಅಂತ. ಸಂಧ್ಯೋ ಭವತಿ ಇದು ಸಂಧ್ಯಾಧಿಕರಣದಲ್ಲಿ ಈ ಸಂಧ್ಯಾಧಿಕರಣದಲ್ಲಿ ಇದು ಹೇಳುತ್ತಿದ್ದಾರೆ. ಇದನ್ನು ಕನಸಿನ ಬಗ್ಗೆ ಪರಕೀಯರು ಏನು ಹೇಳ್ತಾರಂದರೆ, ಈ ಕನಸು ಪೂರ್ವ ಪಕ್ಷಿಗಳು ಪ್ರತಿವಾದಿಗಳು ಏನು ಹೇಳ್ತಾರೆ ಅಂದರೆ, ಈ ಕನಸೆಲ್ಲವೂ ಕಲ್ಪನಾಮಯ. ಈ ಕಲ್ಪನಾಮಯ ಅಂದರೆ ಈ ಕನಸಿನಲ್ಲಿ ನಾವೇನೆಲ್ಲ ತೋರ್ತೀವೋ ಅದೆಲ್ಲವೂ ಸತ್ಯ ಇಲ್ಲ, ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ, ಸಹಸತ್ ವಿಲಕ್ಷಣ ಅಂತ. ಯಾವ ರೀತಿಯಾಗಿ ಅಂದರೆ, ಈ ಸ್ವಪ್ನಕ್ಕೆ ಏನನ್ನ ಒಂದು ಕಾರಣ ಬೇಕು. ಆ ಕಾರಣಕ್ಕೆ ಅಲ್ಲಿ ಯಾವುದೂ ಇಲ್ಲ. ಒಂದು ಗಜ ಏನನ್ನ ನಾವು ಸ್ವಪ್ನದಲ್ಲಿ ನೋಡಿದ್ರೆ ಅದು ಎಚ್ಚರ ಆದ ಕೂಡಲೇ ಅದು ಇರಲ್ಲ, ಅದರಿಂದ ಅದರ ಕಲ್ಪನೆಯೂ ಇಲ್ಲ. ಅದು ಏನಂದರೆ ಅವ್ರ ಪ್ರಕಾರ ಅರ್ಥಜ್ಞಾನಾತ್ಮಕ ಅಂತ. ಇನ್ನೊಂದು ಈ ಸ್ವಪ್ನಕ್ಕೆ ಪ್ರವರ್ತಕ ಭಗವಂತ ಅಂತ, ಅದು ಅವರು ಹೇಳಲ್ಲ, ಯಾರು ಇಲ್ಲ ಅಂತ ಹೇಳ್ತಾರೆ.
ಸರಿ, ನಾವೇ ಈ ಸ್ವಪ್ನವನ್ನು ನೋಡ್ತೀವ ಅಂದರೆ ನಾವು ಗಾಢ ನಿದ್ರೆಯಲ್ಲಿರ್ತೀವಿ ಪ್ರತಿಯೊಂದು ಕಡೆಯಲ್ಲಿ. ಸರಿ, ನಾವು ಪಕ್ಕದಲ್ಲಿ ಯಾರನ್ನ ಇದ್ದಾರ ಅಂತ ನೋಡಿದ್ರೆ ಅವರು ಗಾಢ ನಿದ್ರೆಯಲ್ಲಿ ಇರ್ತಾರೆ. ಅದು ಸ್ವಪ್ನಕ್ಕೆ ಯಾವ ಪ್ರತಿಬಂಧಕ ಇಲ್ಲ. ಮತ್ತು ಇನ್ನೊಂದು, ನಮ್ಮ ಜೀವ ಹೊರಗೆ ಹೋಗಿ ಪದಾರ್ಥವನ್ನು ಎಲ್ಲ ನೋಡಿ ಒಳಗೆ ಬರ್ತಾನಂದರೆ ಅದು ಅಸಂಭಾವಿತ, ಅದು ಸಾಧ್ಯವಿಲ್ಲ. ಮತ್ತು ಈ ಜೀವ ಇಲ್ಲ, ನಾವು ರಾತ್ರಿ ಕಾಲದಲ್ಲಿ ಬೆಳಗಿನ ಪದಾರ್ಥವನ್ನು ರಾತ್ರಿ ಕಾಲದಲ್ಲಿ ನೋಡ್ತೀವಿ, ಇದೇನೆಲ್ಲ ಸಾಧ್ಯವ ಅಂದರೆ ಅದು ಅಸಂಭಾವಿತ ಅಂತ. ಈ ಥರ ಯಾವುದನ್ನು ನಾವು ನೋಡಿದ್ರೂ ಅವರು ಎಲ್ಲವೂ ಸ್ವಪ್ನದಲ್ಲಿ ನಿರಾಕರಣೆ ಮಾಡ್ತಾ ಬರ್ತಾರೆ. ಒಟ್ಟು ಅವರಲ್ಲಿ ಏನು ಹೇಳ್ತಾರಂದರೆ ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ, ಸಸತ್ ವಿಲಕ್ಷಣ ಅಂತ. ಸತ್ಯ ಅಂತ ಹೇಳೋಣ ಅಂತ ನೋಡಿದ್ರೆ ಈ ಸತ್ಯಕ್ಕೆ ಬಾಧ ಬರಬಾರ್ದು. ನಾವು ಎಚ್ಚರ ಆಳದ ಕೂಡಲೇ ಮಡಿಕೆಯೋ ಆನೆಯೋ ಏನು ನೋಡ್ತೀವೋ ಅದು ಇರಲ್ಲ, ಬಾಧದ ಜ್ಞಾನ ಬರ್ತದೆ. ಮತ್ತು ಅಸತ್ಯ ಅಂತ ಹೇಳೋಣ ಅಂದರೆ ಮೊಳದ ಕೊಂಬು, ಅದು ಅಸತ್ಯ, ಇಲ್ಲದೇ ಇರೋ ವಸ್ತುವನ್ನು ಮತ್ತೆ ನಾವು ಅಸತ್ಯ ಅಂತ ಅದು ಹೇಳಕ್ಕೆ ಬರಲ್ಲ ಅಂತ. ಇದೆಲ್ಲವೂ ಕಲ್ಪನಾಮಯ ಅಂತ. ಅದಕ್ಕೆ ಸಹಸತ್ ವಿಲಕ್ಷಣ ಅಂತ ಈ ರೀತಿಯಾಗಿ ಪೂರ್ವ ಪಕ್ಷಿ ನಮ್ಮನ್ನು ನೋಡಿ ಹೇಳ್ತಿದ್ದಾರೆ. ಇದಕ್ಕೆ ಉತ್ತರ, ಈ ಸೂತ್ರ ಈ ಥರ ಹೊರಟಿದೆ. ಮಾಯಾ ಮಾತ್ರಂತು ಕಾಸ್ನೇನ ಅನಭಿವ್ಯಕ್ತ ಸ್ವರೂಪತ್ವಾತ್ ಓಂತ. ಇದು ಅನುವ್ಯಾಖ್ಯಾನ ಶ್ಲೋಕ ಈ ರೀತಿಯಾಗಿದೆ. ಸಂಸ್ಕಾರೇ ಭಗವಾನೇವ ದೃಷ್ಟ್ವಾ ನಾನಾವಿಧಂ ಜಗತೆ ಸ್ವಪ್ನಕಾಲೇ ದರ್ಶಯತಿ ಅಂತ. ಮಾಯಾ ಮಾತ್ರಂತ ಈ ಭಗವಂತನ ಜ್ಞಾನ, ನಮಗೇನೊಂದು ಭಗವಂತನ ಜ್ಞಾನ ಏನು ಆಗುತ್ತೋ ಆ ಜ್ಞಾನದಿಂದ ನಮಗೆ ಈ ಸ್ವಪ್ನ ಪದಾರ್ಥವನ್ನು ಭಗವಂತನೇ ಸ್ವಪ್ನ ಪದಾರ್ಥವನ್ನು ಸೃಷ್ಟಿ ಮಾಡಿ ನಮಗೆ ತೋರಿಸ್ತಾನೆ. ಯಾವ ರೀತಿಯ ಅಂದರೆ ನಾವು ಎಚ್ಚರ ಕಾಲದಲ್ಲಿ ಏನೆಲ್ಲ ಪದಾರ್ಥವನ್ನು ನೋಡಿರ್ತವೋ ಅದನ್ನೆಲ್ಲವನ್ನು ಭಗವಂತ ಸ್ವಪ್ನ ಕಾಲದಲ್ಲಿ ನಮಗೆ ಪ್ರದರ್ಶನ, ಒಂದು ಸಿನಿಮಾ ಥರ ತೋರಿಸ್ತಿದ್ದಾನೆ. ಅದನ್ನು ಎಚ್ಚರ ಆದ ಕೂಡಲೇ ನಮಗೆ ಈ ಥರ ಆಗಿತ್ತು ಅಂತ ಅದನ್ನೇ ಹೇಳ್ತಾರೆ. ಸಂಸ್ಕಾರೇ ಭಗವಾನೇವ ದೃಷ್ಟ ನಾನಾವಿಧಂ ಜಗತ್ತು ಸ್ವಪ್ನಕಾಲೇ ದರ್ಶಯತಿ ಅಂತ, ದರ್ಶನ ಮಾಡಿಸ್ತಾನೆ ಅಂತ. ಸೊ ಇದರಿಂದ ಏನಾಗುತ್ತಂದ್ರೆ ಈ ಸಂಸ್ಕಾರದಿಂದ ಭಗವಂತನೇ ಈ ಸ್ವಪ್ನದಲ್ಲಿ ಎಲ್ಲ ಪದಾರ್ಥವನ್ನು ತೋರಿಸ್ತಾನೆ ಅಂತ. ಮತ್ತು ಇದು ಆನೆ, ಯಾವ ರೀತಿ ನಾವು ಸ್ವಪ್ನದಲ್ಲಿ ಆನೆ ನೋಡ್ತೀವೋ ಅದು ಎಚ್ಚರ ಆದ ಕೂಡಲೇ ಅಲ್ಲಿ ಆನೆ ನೋಡಿರ್ತೀವಿ. ಸರ್ವತಾ ಈ ಸ್ವಪ್ನವನ್ನು ನಾವು ನಿರಾಕರಣೆ ಮಾಡ್ಲಿಕ್ಕಾಗಲ್ಲ. ಯಾಕಂದರೆ ಒಂದು ಚಿತ್ರವನ್ನು ನೋಡಿ ಅದು ಆನೆ ಚಿತ್ರ, ಪಟದಲ್ಲಿ ಒಂದು ಚಿತ್ರ ಇರ್ತದೆ, ಆನೆ ಸಿಂಹದ ಪಟ ಇರ್ತದೆ, ಅದು ನೋಡಿ ಆನೆ ಅಂತ ಕೇಳಿದ್ರೆ ಹೌದು ಆನೆ ಅಂತ ಹೇಳ್ತೀವಿ. ಅದು ನಿಜವಾದ ಆನೆ ನೋಡಿ ಅದು ಆನೆ ಅಂತ ಹೇಳ್ತೀವಿ. ಯಾವ ರೀತಿ ಹೇಳ್ತವೋ ಅದೇ ರೀತಿಯಾಗಿ ಈ ಸ್ವಪ್ನ ಪದಾರ್ಥವನ್ನೆಲ್ಲವೂ ಸೃಷ್ಟಿಯನ್ನು ಮಾಡೋದು ಭಗವಂತನೇ ಹಾಗಂತೇಳಿ. ಮತ್ತು ಈ ಭಗವಂತ ಎಲ್ಲದಕ್ಕೂ ಒಂದು ಪ್ರವರ್ತಕ ಇರಬೇಕು, ಮೂಲ ಪ್ರವರ್ತಕ. ಸರಿ, ಭಗವಂತ ಇದ್ದಾನ ಅಂತ ಕೇಳಿದಾಗ ಅದಕ್ಕೆ ನಾವು ಏನು ಹೇಳ್ಬೇಕಂದ್ರೆ ವೇದ ಪ್ರಮಾಣವನ್ನು ಹೇಳ್ತೀವಿ. ಈ ರೀತಿಯಾಗಿ ಈ ಸ್ವಪ್ನದ ಬಗ್ಗೆ ಸಾಕಷ್ಟು ವಿಚಾರಗಳಿದೆ. 5 ನಿಮಿಷದಲ್ಲಿ ಏನೋ ಇದು ಇಲ್ಲ, ಇದ್ದರೂ ಎತ್ಕಿಂಚಿತ್ ಈ ಭಕ್ತಿಪಾದದಲ್ಲಿ ಈ ಸ್ವಪ್ನಾವಸ್ಥೆ, ಯಾಕಂದರೆ ಪ್ರತಿಯೊಬ್ಬರಿಗೆ ಈ ಸ್ವಪ್ನಾವಸ್ಥೆ ಪ್ರತಿನಿತ್ಯ ಆಗ್ತಾ ಇರ್ತದೆ, ಪ್ರತಿ ಕ್ಷಣದಲ್ಲಿ ಆಗ್ತಾ ಇರ್ತದೆ. ನಾವು ಯಾವಾಗಲೂ ನಿದ್ದೆ ಮಾಡ್ತಾನೆ ಇರ್ತೀವಿ. ಅದರಿಂದ ಈ ಸ್ವಪ್ನ ಪದಾರ್ಥದಲ್ಲಿ ಏನು ಭಗವಂತನ ನೋಡ್ತೀವೋ ಆ ಪದಾರ್ಥವನ್ನು, ಈ ಅನುಸಂಧಾನವನ್ನು, ಈ ಭಕ್ತಿ, ದೃಢ ಭಕ್ತಿ ಪಾದ ಏನು ಹೇಳಿದ್ದಾರೋ ಇದನ್ನು ನಾವು ಸ್ವಲ್ಪ ಚಿಂತನೆ ಮಾಡಿ ದೇವರಲ್ಲಿ ಭಕ್ತಿಯನ್ನು ಆದಷ್ಟು ಸಾಕಷ್ಟು ನಾವು ಮಾಡಿದ್ರೆ ದೇವರ ಅನುಗ್ರಹಕ್ಕೆ ಪಾತ್ರ ಆಗಕ್ಕೆ ಕಾರಣ ಆಗತ್ತಂತ ಹೇಳ್ತಾ ಈ ಒಂದು ಅವಕಾಶವನ್ನು ದಯಪಾಲಿಸಿದಂಥ ಸ್ವಾಮಿಗಳಿಗೆ ಅನಂತ ಶಿರಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ, ಹಿಂದಕ್ಕೆಲ್ಲ ಕೇಳ್ತಾ ಇರ್ತೀವಿ, ವ್ಯಾಸರಾಜರಿದ್ದಾಗ ವ್ಯಾಸರ ದೊಡ್ಡ ದೊಡ್ಡ ವಿದ್ವಾಂಸರು ಅಲ್ಲಿ ಕೂತಾಗ ಅವ್ರಿಗೆ ಒಂದೇ ಒಂದು ಅಪೇಕ್ಷೆ ಇರ್ತದಂತೆ. ಅದು ಇದು ಹೇಳ್ತಾರೆ, ಶ್ಲಾಘಾಕಂಪನ ಏಕಮೇವ ಶಿರಃ ಅಂತ ಇದೆ ದಂಡಿದೆ ಅದರಲ್ಲಿ. ಅದು ಏನಂದರೆ ವ್ಯಾಸರಾಜರು ಒಂದು ರೀತಿ ನಮ್ಮನ್ನು ನೋಡಿದ್ರೆ ಸಾಕು, ಹಿಂಗೆ ತಲೆ ಆಡಿಸಿದ್ರೆ ಸಾಕಂತ ವಿದ್ವಾಂಸರಿಗೆ, ಯಾರಿಗೆ ದೊಡ್ಡ ದೊಡ್ಡ ವಿದ್ವಾಂಸರಿಗೆ. ಅದೇ ಥರ ಇಲ್ಲಿ ನಮಗೇನಂದರೆ ನಾವು ಅಷ್ಟೆಲ್ಲ ಪಂಡಿತರು ಇಲ್ಲ ಇದ್ದರು, ಆದರೆ ವ್ಯಾಸರಾಜಂತೂ ಸತ್ಯ, ನಮ್ಮ ಸ್ವಾಮಿಗಳು ವ್ಯಾಸರಾಜರೇ ಅವರು. ಅದರಿಂದ ಅಂಥ ವ್ಯಾಸರಾಜರ ಮುಂದೆ ನಾವು ಏನೋ ಒಂದು ಎತ್ಕಿಂಚಿತ್ ಮನೋವಿಶುದ್ಧಿ ಚರಿತಾನುವಾದ ಅಂತ ನಾವೆಲ್ಲವೂ ನಾವು ಕಥೆಯಲ್ಲಿ ಕೇಳ್ತೀವಿ, ಕ್ರಿಮಿಯಿಂದ ರಾಜ್ಯ ಆಳಿಸಿದ ಅಂತ. ನಾವೆಲ್ಲ ಕ್ರಿಮಿ ಇದ್ದಂಗೆ, ಎಲ್ಲ ಲೌಕಿಕರು, ನಮಗೇನು ಅಷ್ಟೆಲ್ಲ ಬರಲ್ಲ. ಆದರೆ ಈ ಕ್ರಿಮಿಯಿಂದ ಈ ಸುಧಾದ ರಾಜ್ಯವನ್ನು ಸ್ವಾಮಿಗಳು ಆಡಿಸಿದ್ದಾರೆ. ಅಂಥ ಸ್ವಾಮಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ, ಮತ್ತು ಕೃಷ್ಣಾಚಾರಿಗೆ ನಾನು ಏಕಾದಶಿ ರಾತ್ರಿ, ಈ ಕೃಷ್ಣಾಷ್ಟಮಿ ಸಂದರ್ಭ ರಾತ್ರಿ ಕಾಲ 11ವರೆಗೆ ಕೃಷ್ಣ ಅರ್ಘ್ಯ ಇದೆಲ್ಲ ನಮ್ಗೆ ರಾತ್ರಿ ಕಾಲ. ನಮ್ಮದು ಪಾಠ ಎಲ್ಲ 10 ಗಂಟೆಗೆ ಶುರುವಾಗುತ್ತೆ. ರಾತ್ರಿ ನಾವು ಅವರು ಏಕಾದಶಿ 11:45ಗೆ ಕಾಡಿದ್ವಿ. ಆಯಿತು ನಾನು ಕಳಿಸ್ತೇನೆ ಅಂತೇಳಿ PDF ಇದನ್ನು ಕಳಿಸಿರು. ಯಾಕೆ ಹೇಳಕ್ಕೆ ಬಂದಂದ್ರೆ ಅಷ್ಟು ರಾತ್ರಿ ಕಾಲದಲ್ಲಿಯೂ ಆಚಾರ್ಯರು ಪಾಪ ಅಷ್ಟು ಶ್ರಮ ವಹಿಸಿ ಒಂದು 5 ನಿಮಿಷವಾದ ಮಾಡು ಅಂತ ಹೇಳಿದಕ್ಕಾಗಿ ಮಾಡಿದ್ದೀವಿ. ಇದರಲ್ಲಿ ದೋಷ ಏನನ್ನ ಇದ್ದರೆ ನಮ್ಮದು ಈ ಅಲ್ಪ ಕಾಲದಲ್ಲಿ ಯಥಾಮತಿ ಇದನ್ನು ಹೇಳಿದ್ವಿ. ಸ್ವಾಮಿಗಳು ದೋಷವನ್ನು ಪರಿಹರಿಸಿ ಇನ್ನೂ ಗುಣಗಳಿದ್ದರೆ ಹೆಚ್ಚು ನಮ್ಮಿಂದ ಇನ್ನೂ ಶಬ್ದ ಧಾತು
ವ್ಯುತ್ಪನ್ನದಿಂದ ಚೆನ್ನಾಗಿ ನಮ್ಮಿಂದ ಇದನ್ನು ಶಾಸ್ತ್ರ ಅನುವಾದ ಮಾಡುವಂತೆ ಶ್ರೀನಿವಾಸ ತೀರ್ಥರು ಕೇಳ್ತಾರೆ. ಪ್ರೀತೋಸಿ ಮಾಪದೇ ವ್ಯಾಸ ಯದಿ ಕೇನಾಭಿ ಕರ್ಮಣಃ ಗುರುಮ ಮಧ್ವಶಾಸ್ತ್ರಕ್ಕೆ ಸದಾವರ್ತಿ ರಥಂ ಬರೆಯಿದ್ದ. ಮೇಲೆ ಮೇಲೆ ಇದೇ ಥರ ಆಚಾರ್ಯ ಶಾಸ್ತ್ರ ಪಾಠ ಪ್ರವಚನ ಆಗುವಂತೆ ಸ್ವಾಮಿಗಳು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾನು ಈಗಷ್ಟೇ ಸುಧಾಪಾಠ ಕಲೀಲಿಕ್ಕೆ ಪ್ರಾರಂಭ ಮಾಡಿದ್ದೀನಿ, ಹಾಗಾಗಿ ಮಂಗಳಾಚರಣೆ ಶ್ಲೋಕದ ಅನುವಾದ ಪ್ರಯತ್ನ ಮಾಡ್ತೀನಿ. 4ನೇ ಶ್ಲೋಕ. ಭವತಿ ಯದನುಭಾವಾದೇಡ ಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಳಿಃ ಸಕಲ ವಚನಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಇದರ ಅರ್ಥ, ಭವತಿ ಯತನುಭಾವಾತ್, ಯಾರ ಅನುಗ್ರಹದಿಂದ, ಏಡ ಮೂಕೋ ಅಪಿ ವಾಗ್ಮಿ, ಹುಟ್ಟುತಃ ಮೂಕನಿದ್ದವನು ಒಳ್ಳೆಯದಾಗಿ ಮಾತನಾಡಬಲ್ಲನು. ಜಡಮತಿರಪಿ ಜಂತು ಜಾಯತೆ ಪ್ರಾಜ್ಞಮೌಳಿಹಿ, ಜಡಮತಿ ಅಂದರೆ ಜಟಿಲವಾದ ಬುದ್ಧಿ, ಅರ್ಥವಾಗುವುದಿಲ್ಲ, ಮಂದ ಬುದ್ಧಿ, ಅವನೂ ಕೂಡ ಯಾರ ಅನುಗ್ರಹದಿಂದ ಒಳ್ಳೆ ಪ್ರಾಜ್ಞಮೌಳಿ ಆಗ್ತಾನೋ, ಒಳ್ಳೆಯ ಬುದ್ಧಿವಂತನಾಗ್ತಾನೋ. ಸಕಲ ವಚನ ಚೇತೋ ದೇವತಾ, ಯಾರ ಎಲ್ಲರ ವಚನಗಳಿಗೂ ಯಾರ ಮನಸ್ಸಿಗೂ ಅಭಿಮಾನಿಯಾದ ದೇವತೆಯೋ ಸಾ ಭಾರತಿ, ಅಂತ ಭಾರತಿ ದೇವಿಯು ಅವರಿಗೆ ಪ್ರಾರ್ಥನೆ ಏನು ಅಂತಂದರೆ, ಮಮ ವಚಸಿ ನಿಧತ್ತಾಂ, ನನ್ನ ಮಾತಿನಲ್ಲಿ ನನ್ನ ಶಬ್ದಗಳಲ್ಲಿ ನೆಲೆಸಿ, ಸನ್ನಿಧಿಂ ಮಾನಸೇಚ, ನನ್ನ ಮನಸ್ಸಿನಲ್ಲಿ ವಿಶೇಷವಾದ ಸನ್ನಿಧಿಯನ್ನು ಇಡುವಂತ. ಯಾಕೆ ಈಗ ಜಯತೀರ್ಥರು ನ್ಯಾಯಸುಧಾ ಬರಲಿಕ್ಕೆ ಹೊರಟಿದ್ದಾರೆ, ಅಂಥ ಟೈಮಲ್ಲಿ ಈ ಪ್ರಾರ್ಥನೆ ಭಾರತೀ ದೇವಿಗೆ ಬಹಳ ಸೂಕ್ತವಾದದ್ದು. ನಾನು ಬರೆಯುವ ಪ್ರತಿ ಪದಗಳಲ್ಲೂ, ನನ್ನ ಮನಸ್ಸಿನಲ್ಲಿ ಇರುವ ಪ್ರತಿ ಯೋಚನೆಗಳಿಗೂ ನೀನು ಭಾರತೀ ದೇವಿ ನನಗೆ ವಿಶೇಷವಾದ ಸನ್ನಿಧಿ ಇಟ್ಟು ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡರು. ನಾಹಂ ಕರ್ತ ಹರಿ ಕರ್ತ ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಏನಾದರೂ ತಪ್ಪುಗಳಿದ್ರೆ ಕ್ಷಮಿಸಬೇಕು. ಶ್ರೀ ಗುರುಭ್ಯೋ ನಮಃ. ಈಗ ನಾನು ಸಾಧನಾತ್ಯಾದಿಯಲ್ಲಿ ಬರುವ 2ನೇ ಪಾದ ಅಂದರೆ ದೃಢಭಕ್ತಿ ಪಾದದ ಒಂದೆರಡು ಅನುವಾದವನ್ನು, ಇದರಲ್ಲಿ ಐಕುಂಡಲಾಧಿಕರಣ, ಅದರಲ್ಲಿ ಮುಖ್ಯ ಅಂಶ ಏನು ಅಂದರೆ, ಭಗವಂತನಿಗೂ ಅವನ ಗುಣಗಳಿಗೂ ಅಭೇದವನ್ನು ಸಾರುತ್ತೆ. ಆದರೆ ನಮ್ಮ ವೇದವಾಕ್ಯಗಳಲ್ಲಿ ಎರಡೂ ಅರ್ಥ ಬರುವ ವಾಕ್ಯಗಳು ಬರುತ್ತೆ. ಕೆಲವುದರಲ್ಲಿ ಭಗವಂತನ ಗುಣ ಹಾಗೂ ಭಗವಂತ ಹಾಗೂ ಅವನ ಗುಣದಲ್ಲಿ ಅಭೇದ, ಹಾಗೂ ಭಗವಂತನೇ ಗುಣ ಅಂದರೆ ಐಕ್ಯ, ಎರಡೂ ತಿಳಿಸಿದ್ದಾರೆ. ಈಗ ಇದು ವಿರುದ್ಧ ಅರ್ಥ ಬರೋದನ್ನು ಹೆಂಗೆ ನಾವು ಇದನ್ನು ಕೂಡಿಸೋದು ಅನ್ನೋ ಒಂದು ಪ್ರಶ್ನೆ ಬಂದಿದೆ. ಅದರಿಂದ ಈಗ ಈ ಐಕುಂಡಲಾಧಿಕರಣದಲ್ಲಿ ವೇದವ್ಯಾಸರು 3 ಬ್ರಹ್ಮಸೂತ್ರಗಳಲ್ಲಿ, ಆ 3 ಸೂತ್ರಗಳಲ್ಲಿ ಒಂದು ಉದಾಹರಣೆಗಳನ್ನು ಕೊಟ್ಕೊಂಡು ಏನು ಮಾಡಿದ್ದಾರೆ, ಭೇದವನ್ನು ಹೇಳಿದ್ದಾರೆ, ಭೇದ ಮಾಡ್ಬೋದು ಅಂತಲೂ ಹೇಳಿದ್ದಾರೆ. ಕೊನೆಯ ಅಧಿಕರಣದಲ್ಲಿ ಐಕ್ಯ ಹೇಳಿದ್ದಾರೆ, ಐಕ್ಯನೂ ಹೇಳಿ, ಈಗ ನಮ್ಮ ಶಾಸ್ತ್ರದಲ್ಲಿ ಭೇದನ್ನೂ ಒಪ್ಪುತ್ತೀವಿ, ಇದು ಐಕ್ಯನೂ ಒಪ್ತೀವಿ, ಎರಡೂ ಒಪ್ತೀವಿ. ಈ ಎರಡೂ ಹೇಗೆ ಒಪ್ಪೋದು ಅಂದರೆ, ಹೇಗೆ ಇದು ಎರಡನ್ನೂ ಸಮಂಜಸ ಮಾಡೋದು ಅಂದರೆ, ಈ ಕೊನೆಯ ಅಧಿಕರಣದಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಕೊನೆಯ ಅಧಿಕರಣದಲ್ಲಿ 2 ವೇದವಾಕ್ಯ, ಮುಖ್ಯವಾದ ವೇದವಾಕ್ಯ ಅಂದರೆ ನೇಹ ನಾನಾಸ್ತಿ ಕಿಂಚನ ಹಾಗೂ ಏಕಮೇವ ಅದ್ವಿತೀಯ. ಇವೆರಡು ಇದರಲ್ಲೇ ಏನು ತಿಳಿಸಿದ್ದಾರೆ, ಇವೆರಡರಿಂದನೂ ಭಗವಂತ ಹಾಗೂ ಅವನ ಗುಣಗಳಲ್ಲಿ ಐಕ್ಯ ಇದೆ, ಇದು ಮುಖ್ಯ. ಇದು ಆದರೂ ನಾವು ವ್ಯಾವಹಾರಿಕವಾಗಿ ಈಗ 3 ಅಧಿಕರಣಗಳಲ್ಲಿ ವೇದವ್ಯಾಸರು 3 ಅಧಿಕರಣದಲ್ಲಿ ಒಂದು ಸರ್ಪದ ಉದಾಹರಣೆ, ಇನ್ನೊಂದು ಸೂರ್ಯನ ಕಾಂತಿ, ಅವನ ಪ್ರಕಾಶನ ಉದಾಹರಣೆ ಮತ್ತು ಕಾಲದ ಉದಾಹರಣೆ 3 ಕೊಟ್ಟು ಅದನ್ನು ನಮಗೆ ಭೇದನೂ ಮಾಡ್ಬೋದು ವ್ಯವಹಾರದಲ್ಲಿ, ಆದರೆ ಐಕ್ಯನೂ ಇದೆ ಅನ್ನೋ ಒಂದು ವಿಷಯವನ್ನು ತಿಳಿಸ್ಕೊಟ್ಟಿದ್ದಾರೆ. ಈ ಅವಕಾಶ ಕೊಟ್ಟಿದ್ದಕ್ಕೆ ಶ್ರೀಪಾದಂಗಳಿದ್ರೆ ನಮ್ಮ ಗುರುಗಳಿಗೂ ಸಾಷ್ಟಾಂಗ ನಮಸ್ಕಾರ ಮಾಡಿ ಮುಗಿಸ್ತಾ ಇದ್ದೀನಿ. ಕೃಷ್ಣಾರ್ಪಣಮಸ್ತು.
ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಓಂ ನಾರಾಯಣಾಯ ನಿಖಿಲ ಗುಣ ಪರಿಪೂರ್ಣ ಗುಣಗುಣೈಕ್ಯದೇಹಂ ನಿರ್ದೋಷಂ ಅಶಮಂ ಅಪಿ ಅಖಿಲೈ ಸುವಾಕ್ಯೈಃ ಅಸ್ಯ ಉದ್ಭವಿತಾಂ ಅಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಂ ಮಮ ಸನ್ನ ನಮಾಮಿ. ಶ್ರೀ ಗುರುಭ್ಯೋ ನಮಃ. ವ್ಯಾಸರಾಜ ಮಠಾಧೀಶರಾದ ವಿದ್ಯಾಶ್ರೀ ಶ್ರೀಪಾದಂಗಳವರಿಗೆ ಶಾಸ್ತ್ರ ನಮಸ್ಕಾರಗಳನ್ನು ಸಮರ್ಪಿಸಿ, ನಮ್ಮ ವಿದ್ಯಾಗುರುಗಳಾದ ಕೃಷ್ಣಾಚಾರ್ಯ ಕೆಂಪದಹಳ್ಳಿ ಅವರಿಗೆ ನಮಸ್ಕರಿಸಿ, ನನ್ನ ಈ ನ್ಯಾಯಸುಧದ ಮೊದಲನೇ ಮಂಗಳ ಶ್ಲೋಕದ ಅನುವಾದವನ್ನು ಮಾಡಲು ಪ್ರಯತ್ನ ಮಾಡುತ್ತೇನೆ. ಓಂ ಶ್ರೀಯತ್ಪತ್ಯೆ ನಿತ್ಯ ಗಣಿತ ಗುಣಮಾಣಿಕ್ಯೈ ವಿಶದ ಪ್ರಭಾಜಾಲ ಉಲ್ಲಾಸೋಪಹತ ಸಕಲ ಅವಧ್ಯ ತಮಸೆ ಜಗಜ್ಜನ್ಮ ಕ್ಷೇಮ ಪ್ರಲಯ ರಚನಾ ಶೀಲ ವಪುಷೆ ನಮೋ ಆಶೇಷನಾಯ ಸ್ಮೃತಿ ಹೃದಯ ದೀಪ್ತಾಯ ಹರೆಯೇ. ಪ್ರತಿಯೊಬ್ಬ ಮಹನೀಯರು ತಮ್ಮ ಮಂಗಳ ಗ್ರಂಥದ ಪ್ರಾರಂಭದಲ್ಲಿ ಮಂಗಳ ಶ್ಲೋಕವನ್ನು ಮಾಡುತ್ತಾರೆ. ಅದರ ಉದ್ದೇಶ ಮಂಗಳ ಶ್ಲೋಕದಲ್ಲಿ ಯಾವ ವಿಘ್ನ ಬರಬಾರದೆಂದು, ಅವರ ಒಂದು ಗ್ರಂಥ ನಿರ್ವಿಘ್ನ ನಡೆಯಬೇಕೆಂದು ಮಾಡುತ್ತಾರೆ. ಸಾಕ್ಷಾತ್ ಮಧ್ವಾಚಾರ್ಯರು ಅವರ ಗ್ರಂಥಗಳಲ್ಲಿ ಇದನ್ನು ಮಾಡಿ ತೋರಿಸಿದ್ದಾರೆ. ಆ್ಯಕ್ಚುಲಿ ಮಧ್ವಾಚಾರ್ಯರಿಗೆ ಯಾವುದೇ ಒಂದು ದೋಷಗಳು ಬರಲ್ಲ, ವಿಘ್ನಗಳು ಬರಲ್ಲ. ಆದರೆ ಬೇರೆಯವರು ಅದನ್ನು ಮಾಡಬೇಕು ಅಂತ ಹೇಳಿ ಅದನ್ನು ಅವರು ಮಾಡಿ ತೋರಿಸಿದ್ದಾರೆ. ಎಲ್ಲ ಮಹನೀಯರಿಗೂ ಭಗವಂತನು ಅವರವರ ಉಪಾಸನೆಗೆ ತಕ್ಕಾಗಿ ಪ್ರಕಾರವಾಗಿ ಕಾಣಿಸಿಕೊಳ್ಳುತ್ತಾನೆ. ಇಲ್ಲಿ ಜಯತೀರ್ಥರಿಗೆ ದೇವರು ನಿತ್ಯ ಅಗಣಿತ ಗುಣಮಾಣಿಕ್ಯ, ಅಂದರೆ ದೇವರು ನಿತ್ಯ ಗುಣಪರಿಪೂರ್ಣ, ಅವನ ಗುಣಗಳು ಎಣಿಸಲು ಆಗುವುದಿಲ್ಲ. ವೇದಗಳು ದೇವರ ಗುಣಗಳನ್ನು ಎಣಿಸಲು ಆಗುವುದಿಲ್ಲ ಎಂದು ಹೇಳುತ್ತದೆ. ಇದರ ಅಭಿಪ್ರಾಯ ವೇದ ಜಡ, ಆದರೆ ವೇದಕ್ಕೆ ಅಭಿಮಾನಿಯಾದ ಶ್ರೀ ಲಕ್ಷ್ಮೀದೇವಿಯು ದೇವರ ಗುಣಗಳನ್ನು ಎಣಿಸುವುದಿಲ್ಲ ಎಂದು ಅಭಿಪ್ರಾಯ. ದೇವರು ಮಾಣಿಕ್ಯದಂತೆ ತನ್ನ ವಿಸ್ತಾರವಾದ ಪಾದಪ್ರಭೆ ಬೆಳಕಿನಿಂದ ಅಜ್ಞಾನವನ್ನು ಕತ್ತಲು ನಾಶವಾಗುತ್ತದೆ. ದೇವರಿಗೆ ಅಜ್ಞಾನವಿಲ್ಲ, ನಿತ್ಯ ಜ್ಞಾನಮಯ. ಆದರೆ ನಮ್ಮ ಜ್ಞಾನ ಅನಿತ್ಯ. ಜ್ಞಾನ ಸ್ವಲ್ಪ ಹೊತ್ತು ಇರುತ್ತೆ, ಆಮೇಲೆ ಹೋಗುತ್ತೆ. ಇಲ್ಲಿಗೆ ನನ್ನ ಅನುವಾದವನ್ನು ಮುಗಿಸ್ತೇನೆ. ಇದರ ಅವಕಾಶ ಕೊಟ್ಟಿದ್ದಕ್ಕೆ ಶ್ರೀಗಳಿಗೆ ಹಾಗೂ ನಮ್ಮ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು. ಶ್ರೀ ಕೃಷ್ಣಾರ್ಪಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೇಳಿಸ್ತಿದೆಯಲ್ಲ? ಏನ ಪ್ರಾದುರಭಾವಿ ಭೂಮಿ ವಲಯೇ ವ್ಯಸ್ತಾರಿ ಗೋ ಸಂತತಿ ಪ್ರಾಬೋಧಿ ಶ್ರುತಿ ಪಂಕಜಂ ಕರ್ಣಯ ಪ್ರಾಕಾಶಿತಂ ಪರಂ ಧ್ಯಾಂತಂ ಧ್ವಂಸಮನಾಯ್ ಸಾಧು ನಿಖರಾಶ್ಚಾಕಾರಿ ಸನ್ಮಾರ್ಗದ ಸ್ಥೇನ ವ್ಯಾಸ ದಿವಾಕರೇಣ ಸತತಂ ಮಾ ತ್ಯಾಜಿ ಮೇ ಮಾನಸಂ. ಇದರಲ್ಲಿ ದ್ವಾಂಸಮನಾಯಿ ಎಂಬುದರಿಂದ ಅಜ್ಞಾನ ನಿವೃತ್ತಿ ಯಾಗುವವರಿಗೆ ಬೋಧಕರಾಗಿದ್ದಾರೆ ಅಂತ ದಿವಾಕರ ಸಾಮ್ಯ ಹೇಳುವುದರಿಂದ ಈ ಗ್ರಂಥದಲ್ಲಿ ಹೇಳುವ ಪ್ರಮೇಯಗಳು ಅಜ್ಞಾನ ನಿರ್ದಿಷ್ಟವಾಗಿವೆ ಎಂದು ಎರಡು ವಿಷಯಗಳು ನಮಗೆ ಬರುತ್ತೆ. ಇಲ್ಲಿ ಅನುವ್ಯಾಖ್ಯಾನ ಎರಡನೇದು, ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯದನುಗ್ರಹ ಸಂತಿ ನ ಸಂತಿ ಯದುಪೇಕ್ಷಣ ನರುತೆ ತತ್ಕ್ರಿಯತೆ ಕಿಂಚಿತ್ ಇತ್ಯಾದೇನ ಹರಿ
ಜ್ಞಾನ ಸ್ವಭಾವತೋಪಿ ಸ್ಯಾತ್ ಮುಕ್ತಿ ಕಸ್ಯಾಪಿ ಹಿ ಕ್ವಚಿತ್. ಇದಕ್ಕೆ ಅನುವಾದ, ಪ್ರಕೃತ್ಯಾದಿ 24 ತತ್ವಗಳು, ಧರ್ಮಗಳು, ಕಾಲ, ಪ್ರಕೃತ್ಯಾದಿ ಪರಿಣಾಮ ಮೊದಲಾದ ಸ್ವಭಾವ, ಅಭಿಮಾನ ಚೇತನಗಳು ಇವೆಲ್ಲ ಪರಮಾತ್ಮನ ಅನುಗ್ರಹದಿಂದಲೇ ಆಗುತ್ತೆ. ಹೇ ಪರಮಾತ್ಮನೇ, ನಿನ್ನ ಪ್ರೇರಣೆಯಿಂದ ಯಾವ ಕ್ರಿಯೆಯೂ ನಡೆಯಲಾರದು. ನರುತೆ ತತ್ ಕ್ರಿಯತೆ ಸತ್ಕ್ರಿಯತೆ ಇತ್ಯಾದಿ ಅಂತ ಮೊದಲ ಇವುಗಳಿಂದ ಆಗಮಗಳಿಂದ ಮೋಕ್ಷವ ಜ್ಞಾನ ಸ್ವಭಾವದಿಂದ ಆದರೂ ಹರಿಯನ್ನು ಹೊರತಾಗಿ ಅದು ನಮಗೆ ದೊರಕುವುದಿಲ್ಲ ಎಂದು. ನ್ಯಾಯಸುಧ ಇದಕ್ಕೆ ಸಂಬಂಧಪಟ್ಟಂತೆ ದ್ರವ್ಯ ಶಬ್ದೇನ ಪ್ರಕೃತ್ಯಾದಿ ತತ್ವಂ ಉಚ್ಯತೆ. ದ್ರವ್ಯಕರ್ಮ ಎಂಬ ಪ್ರಮಾಣ ವಾಕ್ಯದ ದ್ರವ್ಯ ಪದದಿಂದ ಪ್ರಕೃತ್ಯಾದಿ ತತ್ವಗಳು ಹೇಳಲ್ಪಡುತ್ತವೆ. ಕರ್ಮೇತಿ ಧರ್ಮ ಕರ್ಮ ಎಂಬ ಪದದಿಂದ ಧರ್ಮಾದಿಗಳು ಹೇಳಲ್ಪಟ್ಟಿವೆ. ಪ್ರಕೃತಿಯಾದಿ ಪರಿಣಾಮವೇ ಮೊದಲಾದ ಸ್ವಭಾವವನ್ನು ಸ್ವಭಾವ ಪದದಿಂದ ಹೇಳಲಾಗಿದೆ. ಜೀವ ಎಂಬ ಶಬ್ದದಿಂದ ಸಾಮಾನ್ಯತಃ ಅಭಿಮಾನ ಚೇತವನ್ನೆಲ್ಲ ಇಟ್ಟುಕೊಳ್ಳಬೇಕು. ಕೊನೆಯದಾಗಿ ಅಜ್ಞಾನಂ ಜ್ಞಾನದ ವಿಷ್ಣು ಜ್ಞಾನಾಂ ಮೋಕ್ಷದಶ್ಚ ಸ ಆನಂದಶ್ಚ ಮುಕ್ತಾನಾಂ ಸಯೈವಕೋ ಜನಾರ್ದನಃ. ಜನಾರ್ದನಾದ ವಿಷ್ಣು ಒಬ್ಬನೇ ಅಜ್ಞಾನಿಗೆ ಜ್ಞಾನವನ್ನು ಅನುಗ್ರಹಿಸುತ್ತಾನೆ, ಜ್ಞಾನಿಗಳಿಗೆ ಮೋಕ್ಷವನ್ನು ಕರುಣಿಸುತ್ತಾನೆ, ಮೋಕ್ಷ ಪಡೆದ ದೇವರಿಗೆ ಆನಂದ ಅನುಭವವನ್ನು ಉಂಟಾಗುವಂತೆ ಮಾಡುತ್ತಾನೆ. ಎರಡನೇದಾಗಿ ಮೋಕ್ಷದ ಪ್ರಾಯುಕ್ತ ಪ್ರಕೃತಿ ಬಂಧಾತ್. ಮೋಕ್ಷಕ್ಕೆ ಹೋಗುವವರಿಗೆ ಆನಂದವು ಸಿಗುತ್ತದೆ. ಆದರೆ ಮೋಕ್ಷದಲ್ಲಿ ಆನಂದ ಅಭಿವ್ಯಕ್ತಿ ಆಗಬೇಕಾದರೆ ಪರಮಾತ್ಮನ ಅನುಗ್ರಹ ಇರಬೇಕು. ಜೀವಿಗಳಲ್ಲಿ ಸತ್ವರ್ಮಸ್ಸು ತ್ರಿವಿಧ ಕರಡಗಳಿರುವುದಕ್ಕೆ ಆ ಪ್ರಕೃತಿ ಬಂಧನವನ್ನು ಬಿಡಿಸುವುದಕ್ಕೆ ಮೋಕ್ಷ ಎಂದು ನಾವು ಸಾಮಾನ್ಯವಾಗಿ ಹೇಳುತ್ತೇವೆ. ನನಗೆ ಇಷ್ಟು ವರ್ಷಗಳು ಶಾಸ್ತ್ರಾಭ್ಯಾಸ ಆಸಕ್ತಿ ಹುಟ್ಟೋ ಥರ ಮಾಡಿದ ಬಹಳ ಜನ, ಪಂಡಿತ್ ಸತ್ಯಧ್ಯಾನಾಚಾರ್ ಕಟ್ಟಿ, ಭೀಮಾಚಾರ್, ನಂತರ ಹರಿಯಾಚಾರ್, ಮತ್ತು ಹಾಗೇನೆ ಮಾಳಿಗೆ ಆಚಾರ ಎಲ್ಲ ಅದಕ್ಕೆ ಭಾಳ ಆಸಕ್ತಿಗೆ ಹೋಗ್ತಿದ್ವಿ. ಆಮೇಲೆ ವಿದ್ಯಾಪೀಠದಲ್ಲೂ ಹರಿದಾಸರದು ಅವರು ಸುಮಾರು ಕಡೆ ಪಾಜ ಕ್ಷೇತ್ರದಲ್ಲಿ ಆಗಿ ರೀಸೆಂಟಾಗಿ ಸ್ವಾಮಿಗಳದು ಅಭೂತಪೂರ್ವ ಅಣುಭಾಷ್ಯ ಇಷ್ಟೆಲ್ಲ ಅನುಗ್ರಹ ಮಾಡಿದ್ದಕ್ಕೆ ನಮ್ಮ ತಂದೆ ತಾಯಿಗಳು ಇದೊಂದು ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ನಾನು ತಿಳ್ಕೊಂಡು ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೇ ನಮಃ. ಶ್ರೀ ವ್ಯಾಸಾಯ ನಮಃ. ಧರ್ಮ ವಿಜ್ಞಾನ ವೈರಾಗ್ಯ ಐಶ್ವರ್ಯ ಪರಮಶಾಲಿನಗ ಆನಂದತೀರ್ಥ ಭಗವತ್ಪಾದೇ ನಿರಂತರಗಂ. ಶ್ರೀಯಗ ಪದ್ಯೆ ನಿತ್ಯ ಗಣಿತ ಗುಣಮಾಣಿಕ್ಯ ವಿಷಪ್ರಭಾ ಜಾಲೋಲ್ಲೋಸಗಳು ಜಗಚ್ಚನ್ಮಸ್ತೆ ಮಕ್ಕಳಶ್ನಿಯ ಅಶೇಷಾಂ ನಾಯ ಹೃದಯ ನಮಃ. ನಮೋವಸ್ತಾ ದೇವಾಃ ವಿಷ್ಣುಭಕ್ತಿಪರಾಯಣಃ ಧರ್ಮಮಾರ್ಗೇ ಪ್ರಯಂದುಂ ಭವಂತಸ್ಮಿಭಿಃ ಪರಂ ಶ್ರೀಮತ್ ಪೂರ್ಣಪ್ರಮತ್ ಗುರುಕರುಣ್ಯ ಸರಣಿಂ ಪ್ರಪನ್ನಾಂ ಮಧ್ವಾರೂಪಕಂ ಕಿಂಬಿ ಸರ್ವೋತ್ಮಕ ಅತಿ ಮಗದಾಂ ನಾರಾಯಣ ನಿಖಿಲ ಪುಣೈಕ ದೇಹಂ ನಿರ್ದೋಷಮಾಪ್ಯತಮೈಕೈಃ ಅಸ್ವೋದ್ಭಾವಿಷೇಭಿಃ ವಶೇಷಭಿಃ ಅದೇದ ಅಮ್ಮಂ ಸಂಧ್ಯಂ ಸಮಾಂ ಸಂ ನಮಾಮಿಹಿ. ಸೇವಂದೇ ಮತ್ಪದಂ ಧೀರಾಃ ತಂ ಭಜೆ ಶ್ರೀವಲ್ಲಭಂ ಸದಾ. ಶ್ರೀ ವ್ಯಾಸರಾಜ ಮಠಾಧೀಶರಾದ ಶ್ರೀಪಾದಂಗಳರಿಗೆ ನನ್ನ ಶ್ರೀಪಾದಂಗಳಿಗೆ ನನ್ನ ನಮಸ್ಕಾರಗಳ ಸ್ವಾಮಿಗಳನ್ನ ಸಾಷ್ಟಾಂಗವಾಗಿ ನಮಸ್ಕರಿಸಿ ಶ್ರೀ ನ್ಯಾಯಸುಧಾ ಪಾಠ ಹೇಳುವ ಶ್ರೀ ಕೆಂಪೇದಲ್ಲಿ ಶ್ರೀ ಕೃಷ್ಣಾಚಾರ್ಯರೇ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಬ್ರಹ್ಮಸೂತ್ರ ಭಾಷ್ಯ 3ನೇ ಪಾದ 2ನೇ ಪದ್ಯ ಭಕ್ತಿಪಾದ
ಈ ಭಕ್ತದಲ್ಲಿ ಪಾದದಲ್ಲಿ ಬರುವ ಗುರುಗಳನ್ನ ಅರ್ಥವನ್ನು ಹೇಳುವುದಕ್ಕೆ ಪ್ರಯತ್ನ ಮಾಡ್ತಾರೆ. ಅನುವಾದವಿಲ್ಲ, ನಾನು ಯೋಗ್ಯನಿಲ್ಲ. ಶ್ರೀ ಕೃಷ್ಣಾಚಾರ್ಯ ಕೊಟ್ಟ ಪ್ರೋತ್ಸಾಹದಿಂದ ನನ್ನ ವಾಕ್ ಸುದ್ದಿಗೆ ಎರಡು ಮಾತನ್ನು ಹೇಳೋಕ್ಕೆ ಪ್ರಯತ್ನ ಪಡ್ತಾರೆ. ನಾನು ಹೇಳುವ ಭಾಷೆಯಲ್ಲಿ ವಿಷಯದಲ್ಲಿ ದೋಷ ಇದ್ದರೆ ನನ್ನದು ಎಂದು ಹೇಳಿ ವಿನಯದಿಂದ ಹೇಳಿ ಸಲ್ಲಿಸಿ ವಿಷಯವಿಲ್ಲ ಗುರುಗಳಿಗೆ ಸಮರ್ಪಣೆ ಮಾಡುತ್ತಾನೆ. ಬ್ರಹ್ಮಸೂತ್ರ ಭಾಷ್ಯ ಬ್ರಹ್ಮಸೂತ್ರ 3ನೇ ಅಧ್ಯಾಯ 2ನೇ ಪಾದ ಭಕ್ತಿ ಪಾದ. ಇದರಲ್ಲಿ ಸುಮಾರು 25 ಅಧಿಕರಣದಲ್ಲಿ 42 ಸೂತ್ರಗಳಿದೆ. ಚೈತೇತರು ಅನುವ್ಯಾಖ್ಯಾನ ತತ್ವಪ್ರಕಾಶಿಯ ನ್ಯಾಯಸುಧಾ ಗ್ರಂಥದಲ್ಲಿ ಭಕ್ತಿಯನ್ನು ವಿಸ್ತಾರವಾಗಿ ಕೊಟ್ಟು ವಿಷಯಗಳನ್ನು ಹೇಳಿದ್ದಾರೆ. ಅನುವ್ಯಾಖ್ಯಾನ 1ನೇ ಶ್ಲೋಕದಲ್ಲಿ ಪಶ್ಚಾತ್ತತ್ವಾದ್ ವಿಜ್ಞಾನ ಕಲದುಃಖಂ ಸ್ಥಾನವೇದೋ ವೃತಿಸ್ಕನ್ಮಿಗ ಸಂಯಂ ಸೋದೋಭವ ಎಂದು ಹೇಳಿದ್ದಾರೆ. ಪೂರ್ವಪಕ್ಷ ಮತ್ತು ಅಸಜ್ಞಾ ಶಕ್ತಿ ಎಂಥ ಸಿದ್ಧಾಂತಗಳನ್ನು ಇಟ್ಟುಕೊಂಡು ಪೂರ್ವಪಕ್ಷ ಮಾಡಿ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಕೂಡ ಪರಿಮಳದಲ್ಲಿ ಅನೇಕ ಪ್ರಶ್ನೆಗಳು ಮಾಡಿ ಅದನ್ನು ಈ ಉತ್ತರವು ಕೊಟ್ಟಿದ್ದಾರೆ. ವಾದಿರಾಜರ ಸ್ವಾಮಿಗಳು ಗುರುವಂತ ದೀಪಿಕಾವಳಿ ಕೂಡ ಅವರ ಪ್ರಶ್ನೆಗಳು ಮಾಡಿ ಅದಕ್ಕೆ ವಿಸ್ತಾರವನ್ನು ಕೊಟ್ಟಿದ್ದಾರೆ. 1ನೇ ಅಧಿಕರಣ ಸಂಧ್ಯಾಧಿಕರಣ. ಓಂ ಓಂ ಸಂಧ್ಯೆ ಷಷ್ಠಿದಿಹಿ ಏವಿಹಿ ಓಂ. ಸಂಧ್ಯಾಧಿಕರಣ ಸ್ವಪ್ನಾಧಿಕರಣ ಇದು ವಿಶೇಷ ಪ್ರಸಿದ್ಧಿ. ಸಂಧ್ಯಾಧಿಕರಣದಲ್ಲಿ ಆಚಾರ್ಯರು ಭಕ್ತಿಯ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಹೇಳಿದ್ದಾರೆ. ಭಕ್ತಿನ ಮೇಲೆ ನೋಡುವುದಕ್ಕೆ ನೇರಳೆ ನೋಡುವುದಕ್ಕೆ ಆಗುವುದಿಲ್ಲ. ಭಕ್ತಿಯಿಂದ ಬರಬೇಕು, ಭಕ್ತಿಯಿಂದಲೇ ಬರಬೇಕು. ಅವನ ಮಹಿಮೆಗಳನ್ನ ಚೆನ್ನಾಗಿ ಕೇಳಬೇಕು. ನಿರವಧಿಗೆ ಅನಂತ ಕಲ್ಯಾಣ ಗುಣಾತ್ಮಕ ಜ್ಞಾನಪೂರ್ವಕ ಆತ್ಮೀಯ ಸಮಸ್ತ ವಸ್ತುಭ್ಯಗೆ ಅನೇಕ ಗುಣಾದಿಗೆ ಅಂತರಾಯ ಸಹಸ್ರಣಾಭಿ ಅಂಪ್ರತಿಬದ್ಧಗ ನಿರಂತರ ಪ್ರೇಮಃ ಎಂದು ಹೇಳ್ತಾರೆ. ಭಗವಂತನಲ್ಲಿ ಪ್ರೀತಿಯಿಂದ ಅವನ ಮಹಿಮೆಗಳನ್ನು ಕೊಟ್ಟು ಮಹಿಮೆಗಳನ್ನೇ ನಿರಂತರವಾಗಿ ಹೇಳಿದ್ದಾರೆ. ಮಹಾತ್ಮ ಜ್ಞಾನದಿಂದಲೇ ಅವನಿಗೆ ಸ್ನೇಹ ಭಕ್ತಿ ಮಾಡುವುದು ಭಕ್ತಿ, ಅದುವೇ ದೃಢ ಭಕ್ತಿ ಎಂದು ಹೇಳಿದ್ದಾರೆ. ಅವನ ಮಹಿಮೆಗಳನ್ನು ಕೇಳೋದಿಂದಲೇ ಭಕ್ತಿ ತಾನೇ ಮನಸ್ಸಲ್ಲಿ ಉಂಟಾಗುತ್ತೆ. ಭಗವಂತನ ಭಕ್ತಿಯಿಂದಲೇ ಬರದೆ ಸ್ವಪ್ನ ಅವಸ್ಥೆ. ಸಂಧ್ಯಾಧಿಕರಣದಲ್ಲಿ ಸ್ವಪ್ನ ಅವಸ್ಥೆ ಮತ್ತು ಎಂದು ಹೇಳ್ತಾರೆ. ಸ್ವಪ್ನದಲ್ಲಿ ಜಾಗೃತ ಅವಸ್ಥೆ, ಸ್ವಪ್ನ ಅವಸ್ಥೆ, ಸುಷುಮ್ನ ಅವಸ್ಥೆ ಎಂದು ಇದೆ, ಮೋಹನ ಅವಸ್ಥೆ ಎಂದಿದೆ. ಈ ಮೋಹನ ಅವಸ್ಥೆಯನ್ನು ಅದರಲ್ಲೇ ಸೇರಿಸಿ ಬಿಡ್ತಾರೆ. ಇನ್ನು ಸಾಕಷ್ಟು ವಿಷಯಗಳು 3-4 ಸೂತ್ರಗಳನ್ನ ಹೇಳಬೇಕು ಅಂತ ಪ್ರಯತ್ನ ಪಟ್ಟಿದ್ದೇನೆ. ಅದು ಮತ್ತವರಿಗೆ ಅವಕಾಶ ಕೊಟ್ಟು ನನ್ನ ಮಾತುಗಳನ್ನ ಮೂಡಿಸೋದಕ್ಕೆ ಇದ್ದಾನೆ. ಇದರಲ್ಲಿ ದೋಷಗಳಿದ್ದರೆ ನನ್ನದು ಅಂತ ಹೇಳಿ ಕ್ಷಮಿಸಬೇಕು ಅಂತ ಕೇಳಿಗಿಂತಾನೆ ಸ್ವಾಮಿಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನ 2-3 ನಾಳಿಗೆ ಶ್ರೀ ಗೋಪಾಲಕೃಷ್ಣ ಸ್ವಾಮಿಗಳಿಗೆ ಸಮರ್ಪಣೆ ಮಾಡ್ತಾನೆ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಪರಮ ಗುರುಭ್ಯೋ ನಮಃ. ಶ್ರೀಮದ್ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. Under the divine presence and blessings of Sri Vidyasreeshatirtha of Sri Vyasaraya Mata and under the guidance of Vidwan Sri Dr. Krishnacharya
I want to present this Anuvada on Srimad Nyaya Sudha. I am presenting this Anuvada on Pramanas. According to Dvaita Siddhanta, Sri Madhvacharya states that there are only three standalone Pramanas, namely Pratyaksha, Anumana and Shabda. But Paramatavadis won't accept these and want other Pramanas to have standalone status. In that some are Arthapatti, Upamana and Abhava. Sri Madhvacharya handles this Pramanas and integrates these Pramanas into any one of these Pramanas, mainly the Anumana Pramana. He integrates mainly into the Anumana. In this sloka, that is stated by Sri Madhvacharya, Arthapatti, Upama, Abhava, Anumantrataha, Kochit, Pratyakshantragato, Abhava, Sukaditi, Nihamachana, Anyatrada, Chitati, Praptaha. So, using this sloka stated by Sri Madhvacharya, Srimad Nyaya Sudha, this sloka is being used and the Pramanas being integrated into Anumana. The first one is Arthapatti, means some strange thing. If one person imagines something to be Pramana, then it has to be to be stated as Pramana. A person is alive but not in home. Okay, so he may be outside. One more person may think if first person has to be alive, then he has to be in the house. In this way, he draws a conclusion that a person is alive and then he should be at home. Okay, so this is something is called as Arthapatti. One more example is Dahana Shitaha, meaning that fire is cool. Fire never can be cool. Okay, so this is the examples. Okay, so what is Anumana Lakshana? It's like Go Lakshana. Go Lakshana is Sasnadi Matvam. So Go Lakshana like Gange Toglu, Tail, Vishana, Gotva, Dharma, all these are asadhana dharmas of cow. So what is Anumana? Anumana means Vyapya and Vyapaha. Vyapya means smaller Pradesha and Vyapaha means bigger Pradesha, means occupying more space. So taking Anumana, Parvato Vaniman Dhumha Mahanasavad. So in this Vani is Vyapya and Dhuma is Vyapya. So always Vani will be occupying more and Parvata is bigger Pradesha. Dhuma in Parvat, Dhuma is the bigger Pradesha. So here Vani is Dhuma is lesser Pradesha and Vani is bigger Pradesha. Okay. So like this, all these three Pramanas like Arthapatti, Upamana and Abhavaha have been integrated into Anumana Pramana, and by this Madhvacharya is saying that there can exist only three kind of standalone Pramanas, that are Pratyaksha, Anumana and Shabda. Okay. So with this I want to conclude this and Sri Krishna Arpanamastu. ಈಗ ಇಷ್ಟೊತ್ತು ತಮ್ಮ ಸಮಯವನ್ನು ನಮಗೆ ಮೀಸಲಿಟ್ಟು ತುಂಬ ಕೆಲಸಗಳಿದೆ, ಶ್ರೀಪಾದರಿಗೆ ಹೊರಡಬೇಕು, ಆದರೂ ಕೂಡ ಇಷ್ಟೊತ್ತು ಕಾಲ ನಮ್ಮ ಜೊತೆಗೆ ಇದ್ದು ಈ ಅನುವಾದವನ್ನು ಆಲಿಸಿದ್ದಾರೆ. ಅದಕ್ಕೆ ಅನಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಎಲ್ಲರ ವತಿಯಿಂದ ಸಲ್ಲಿಸ್ತಾ ಇದ್ದೇನೆ. ಅನಂತ ಭಕ್ತಿಪೂರ್ವಕವಾದ ಪ್ರಣಾಮಗಳು. ಇಬ್ಬರು ಉಳಿದಾರೆ, ಒಂದೇ ಒಂದು ಶ್ಲೋಕ ಹೇಳಿ ಮಂಗಳವನ್ನು ಮಾಡಿ. ಶ್ಲೋಕ ಮಾತ್ರ ಹೇಳಿ, ಶ್ಲೋಕ ಮಾತ್ರ, ವಿವರಣೆ ಬೇಡ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.
यस्मिजे निजे मनसा पक्षे सपक्षे सति या व्युत्युच्च पक्षरुतो पक्षे सति नवी पादो पक्षे यतं सुतं पामानं समाधि भूव्या तौव्या भगवान् आनन्दतीत मुनिः. ಇದು ಮೂರನೇ ಶ್ಲೋಕ ಸುಧಾಪಾಠ. ದಯವಿಟ್ಟು ತಪ್ಪೆ ಕ್ಷಮಿಸಿ. ಗುರು ಶಾಸನ ನಮಸ್ಕಾರ ಆಗುವುದು. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಿಯೇ ಸಿದ್ಧ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಿಯೇ ಶ್ರೀ ಶುದ್ಧಾಯ ವಿದ್ಯೆ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಿಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಬರ್ಕೊಂಡು ಬಂದಿದ್ದೆ, ಆಗಲಿಲ್ಲ. ಪೇಟೆಯಲ್ಲಿದ್ದ ಆಸೆಯಲ್ಲಿದ್ದ ಶ್ರೀಪಾದಂಗಳವರಿಗೆ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಗಳು. ಮೂರನೇ ಪಾದದಲ್ಲಿ ಮೂರನೇ ಅಧ್ಯಾಯ 2ನೇ ಪಾದದಲ್ಲಿ ಬರುವಂಥ ಸಂಧ್ಯಾಧಿಕರಣದಲ್ಲಿ 4 ಸೂತ್ರಗಳುಂಟು. ಅದಲ್ಲಿಗೆ 3ನೇ ಸೂತ್ರದ ಮಾಯಾ ಮಾತರಂತೂ ಕಾರ್ಸ್ನೇಯ ಅನುಭವ್ಯಕ್ತ ಸ್ವರೂಪತ್ವಾತ್ ಓಂ, ಅದಕ್ಕೆ ಮಾತ್ರ ಅರ್ಥ ಹೇಳಿಬಿಡ್ತೇನೆ. ಸ್ವಪ್ನ ಪದಾರ್ಥಗಳು ಭಗವಂತನ ಇಚ್ಛೆ ಮತ್ತು ಜೀವನ ಮಾನಸವಾಸನ ಇವುಗಳಂತೆ ನಿರ್ಮಿತವಾಗಿದೆ. ಯಾಕಂದರೆ ಸಂಪೂರ್ಣವಾಗಿ ಬಾಹ್ಯ ಪದಾರ್ಥಗಳಂತೆ ಅವುಗಳ ಸ್ವರೂಪ ಕಾಣುವುದಿಲ್ಲ. ಇದಕ್ಕೆ ಪ್ರಮಾಣ ಉಂಟು. ತತ್ವ ಪ್ರದೀಪದಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಹೇಳಿದ್ದಾರೆ, ತ್ರಿಗುಣಾತ್ಮಿಕ ಅಥ ಜ್ಞಾನಂ ಚ ವಿಷ್ಣು ಶಕ್ತಿ ತಥೈವ ಚ ಮಾಯಾ ಶಬ್ದೇನ ಬಣ್ಯಂತೆ ಶಬ್ದ ತತ್ವಾರ್ಥ ವೇದಿವಿಹಿ. ಇದು ಶಬ್ದ ನಿರ್ಣಯದಲ್ಲಿ ಪ್ರಮಾಣ ಕೊಟ್ಟಿದ್ದಾರೆ. ಅಂದರೆ ತ್ರಿಗುಣಾತ್ಮಕ ಪ್ರಕೃತಿ, ಜ್ಞಾನ, ವಿಷ್ಣುವಿನ ಶಕ್ತಿ ಇವುಗಳನ್ನು ಮಾಯಾ ಎಂಬ ಶಬ್ದದಿಂದ ಶಬ್ದಾರ್ಥಗಳಿಗೆ ಮರ್ಮವನ್ನು ಜ್ಞಾನಿಗಳು ವ್ಯವಹರಿಸ್ತಾರೆ ಎಂಬುದಾಗಿ ಶಬ್ದ ನಿರ್ಣಯದಲ್ಲಿ ಹೇಳಿದ್ದಾರೆ. ಆದ್ದರಿಂದ ಇಲ್ಲಿ ಮಾಯಾ ಅಂದರೆ ವಿಷ್ಣುವಿನ ಇಚ್ಛೆ ಎಂದು ನಾವು ತಿಳಿಯಬೇಕು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ತರ್ಕದಲ್ಲಿ ವ್ಯಾಪ್ಯವನ್ನು ಒಪ್ಪಿದಾಗ ಅನಿಷ್ಟವಾದ ವ್ಯಾಕಪವನ್ನು ಆರೋಪಿಸುವುದು ತರ್ಕವೆನಿಸ್ತದೆ. ಇಲ್ಲಿ ಒಂದಿನ ಅಭಾವ ವ್ಯಾಪ್ತಿಯು ಧೂಮದ ಅಭಾವವು ವ್ಯಾಪಕವನ್ನು ಒಪ್ಪಿದಾಗ ವ್ಯಾಪಕವು ಒಪ್ಪಬೇಕಾಗಿತ್ತು ಎಂದು ಆರೋಪಿಸುವುದಿಲ್ಲ. ಇದು ತರ್ಕವೆನಿಸ್ತದೆ. ಇಲ್ಲಿವರೆಗೆ ಇವ್ರು ಮಾತಾಡಿದವರು ಇವರು ತುಂಬ 3-4 ನೋಟ್ಸ್ ಮಾಡಿದ್ದಾರೆ. ತುಂಬ ಕನ್ನಡದಲ್ಲಿ ಅಷ್ಟು ಹೇಳಿದ್ದನ್ನ ಇಷ್ಟು ಪಾಠದ ನೋಟ್ಸ್ ಮಾಡಿದ್ದಾರೆ ತುಂಬ. ಮತ್ತಾಗಲೇ ವರದೇಂದ್ರ ಅಂತ ಒಬ್ರು ಶ್ಲೋಕ ಹೇಳಿದ್ರಾಗಲೇ, ಅವರು ಪ್ರತಿ ದಿವಸ ಪಾಠಕ್ಕೆ ಫಸ್ಟು ಅವರೇ ಕಾಣಿಸೋದು ಮುಖ, ಕೊನೆಗೂ ಅವ್ರು ಕೊನೆಯವರೆಗೂ ಇರ್ತಾರೆ. ಇಲ್ಲಿವರೆಗೂ ಪಾಠ ತಪ್ಪಿಸಿಲ್ಲ ಅವರು. ವರದೇಂದ್ರ ಶ್ಲೋಕ ಹೇಳಿದ್ರಾಗಲೇ ಅವರು ಬಹಳ ಶ್ರದ್ಧೆಯಿಂದ ಎಲ್ಲರೂ ಕೂಡ ಕೇಳ್ತಾ ಇದ್ದೀರಿ. ವಿಶೇಷವಾಗಿ ಇವತ್ತು ಬಂದು ಭಾಗವಹಿಸಿದಿರಿ. ಶ್ರೀಪಾದರ ವಿಶೇಷವಾದ ಅನುಗ್ರಹವನ್ನು ನಾವೆಲ್ಲರೂ ಕೂಡ ಬಯಸೋಣ. ಈಗ ಅವರ ಅನುಗ್ರಹ ಸಂದೇಶ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಪಾದಮೂಲ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತೆ ಚ ಮನೋರಥಾಃ. ಶ್ರೀಮನ್ ನ್ಯಾಯಸುಧಾ ಗ್ರಂಥದ ಅಧ್ಯಯನ ಮಾಡಬೇಕು ಎಂಬ ಉತ್ಕಟವಾದ ಒಂದು ಅಭಿಲಾಷೆ, ಅದು ತುಂಬ ಯೋಗ್ಯವಾದದ್ದು. ನಮಗೆ ಶಾಸ್ತ್ರ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು ಅಂತನೋ ಇಚ್ಛೆ ಬರುವುದೇ ಒಂದು ಪೂರ್ವ ಜನ್ಮದ ಸುಕೃತ. ಮತ್ತು ಕೃಷ್ಣಾಚಾರ್ಯರು ಬಹಳ ಚೆನ್ನಾಗಿ ಪಾಠವನ್ನು ಹೇಳಬಲ್ಲವರು. ಅವರು ಹೇಳಿದ್ದು ಒಂದು ರೀತಿ ಮನಸ್ಸಿಗೆ ಬರುತ್ತೆ. ಮನಸ್ಸಿಗೆ ಬಂದದ್ದು ಮಾತಿನ ರೂಪದಲ್ಲಿ ನಮ್ಮಿಂದ ಹೊರಗೆ ಬರಬೇಕಾದ್ರೆ ಬಹಳ ಶ್ರಮ ಇದೆ. ನಮಗೆ ಮುಖ್ಯವಾಗಿ ಈ ಅನುವಾದ ಮಾಡಬೇಕಾದಾಗ
ಒಂದು ಶಾಸ್ತ್ರೀಯ ಪರಿಭಾಷೆ, ಶಾಸ್ತ್ರದಲ್ಲಿ ಉಪಯೋಗಿಸ್ತಕ್ಕಂಥ ಶಬ್ದಗಳ ಒಂದು ನಿಷ್ಕೃಷ್ಟವಾದ ಅರ್ಥ ಏನಿದೆ, ಯಾವ ಅರ್ಥದಲ್ಲಿ ಆ ಶಬ್ದಗಳ ಪ್ರಯೋಗ ಮಾಡ್ತಾರೆ ಅಂತ ಅನ್ನೋದರ ಚೆನ್ನಾಗಿ ಕಲ್ಪನೆ ಇರಬೇಕು. ಅದಿದ್ದವರೆಗೂ ಕೂಡ ಭಾಷೆ ಹತೋಟಿಲಿರೋದಿಲ್ಲ. ಯಾಕೆ ಅಂತಂದರೆ ಆ ಪದಗಳ ಪ್ರಯೋಗ ಮಾಡುವ ಅಭ್ಯಾಸ ಇರೋದಿಲ್ಲ. ನಾವು ಮಾತಾಡೋ ನಮ್ಮಿಂದ ಬಾಯಲ್ಲಿ ಬರ್ತಕ್ಕಂಥ ಪದಗಳೇ ಬೇರೆ, ನಮ್ಮ ಮನಸ್ಸಿನಲ್ಲಿರೋ ವಿಷಯಗಳೇ ಬೇರೆ. ಅದಕ್ಕೊಂದಕ್ಕೆ ಸಂಬಂಧ ಅದು ಬರಬೇಕಾದ್ರೆ ಬಹುಕಾಲದ ಅಭ್ಯಾಸ ಬೇಕಾಗತ್ತೆ. ಟೀಕಾಕೃತ್ಪಾದರಂಥ ಮಹಾಜ್ಞಾನಿಗಳು, ಸರ್ವಜ್ಞ ಕಲ್ಪರು, ಅವರು ತಮ್ಮ ಸುಧಾ ಗ್ರಂಥದ ಆರಂಭದಲ್ಲಿ ಮಮ ಮನಸ್ಸಿ ನಿಧತ್ತಾಂ ಸನ್ನಿಧಿಂ ಅಂತ, ಮನಸ್ಸಿನಲ್ಲಿ ನನ್ನ ವಚನದಲ್ಲಿ ಆ ಭಾರತಿ ದೇವಿ ಸನ್ನಿಹಿತಳಾಗಿರಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಅಂತ ಸರ್ವಜ್ಞ ಕಲ್ಪರು ಆ ರೀತಿ ಪ್ರಾರ್ಥನೆ ಮಾಡಿ ತಮ್ಮ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಪ್ರಾರಂಭದಿಂದ ಹಿಡಿದು ಅಂತಹ ಬೃಹತ್ ಗ್ರಂಥದಲ್ಲಿ ಒಂದು ವಾಕ್ಯದ ದೋಷ ಇಲ್ಲ, ಒಂದು ವಿಷಯದಲ್ಲಿ ಯಾವ ದೋಷವೂ ಇಲ್ಲ. ನಿರ್ದಿಷ್ಟವಾದ ವಿಷಯ, ಹಾಗೆ ನಿರ್ದಿಷ್ಟವಾದ ವಾಕ್ಯಗಳು. ಆದ್ದರಿಂದಲೇ ಅವರು ಸರ್ವಜ್ಞ ಕಲ್ಪರು. ನಾವಿನ್ನು ಈಗ ತಾನೇ ಹುಟ್ಟಿರುವ ಶಿಶು ಸ್ಥಾನದಲ್ಲಿ ಇರಬಹುದು ಅಂತ ಕಲ್ಪನೆ ಮಾಡಿಕೊಳ್ಳಿ. ಕಲ್ಪನೆ ಹಾಗೆ. ಆ ರೀತಿ ಇದ್ದಾಗ ನಮ್ಮ ಮಾತಿನಲ್ಲಿ ಸಹಜವಾಗಿ ದೋಷಗಳು ಬರುತ್ತೆ. ಆದರೆ ಉತ್ಸಾಹ ಕಳ್ಕೊಳ್ಬಾರದು. ಶಾಸ್ತ್ರೀಯ ವಿಷಯಗಳನ್ನು ಪುನಃ ಪುನಃ ಕೇಳಿ 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 ಅದರಿಂದ ಮನಸ್ಸಿನಲ್ಲಿ ಒಂದು ವಿಧವಾದ ಸಂಸ್ಕಾರ ಮೂಡಿ ಆ ಶಬ್ದಗಳ ಪರಿಚಯ ಆಗಿ, ಆ ಶಬ್ದಗಳ ಪರಿಚಯ ಇರಬಹುದು, ಆ ಶಬ್ದಗಳು ಒಂದು ವಾಕ್ಯದಲ್ಲಿ ಸೇರಿದಾಗ ಪೂರ್ವಾಪರ ಸಂಬಂಧವು ಅದಕ್ಕೆ ಇರಬೇಕಾಗತ್ತೆ. ಇದೆಲ್ಲ ಬಹು ಶ್ರಮಸಾಧ್ಯವಾದದ್ದು. ಬಹುಜನ್ಮಗಳ ಸಂಸ್ಕಾರವೂ ಅವಶ್ಯಕ. ನಿಮಗೆ ಈ ಜನ್ಮದಲ್ಲಿ ಪ್ರಾರಂಭ ಆದದ್ದು ಮುಂದೆ ಈ ಜನ್ಮದಲ್ಲೇ ಅದು ಬರಬೇಕು ಅಂತ ಅನ್ನೋ ಅಪೇಕ್ಷೆ ಇರಬೇಕಾದದ್ದು ಸಹಜ. ಆದರೆ ಆ ಗುರುಗಳ ಭಗವಂತನ ಅನುಗ್ರಹದಿಂದ ಈ ಉತ್ಸಾಹ ಮುಂದುವರಿಯಲಿ. ಶುದ್ಧವಾದ ಜ್ಞಾನ, ಶುದ್ಧವಾದ ವಾಕ್ ಎರಡು ಸೇರಿದಾಗ ಮಾತ್ರ ನಮ್ಮ ಜನ್ಮ ಸಾರ್ಥಕ ಮತ್ತು ವಿಷಯದ ಪರಿಜ್ಞಾನ ಇದು ಮಿಥ್ಯಂ ಅಂತ ನಾವು ಹೇಳಬಲ್ಲೆವು. ಇನ್ನೊಬ್ಬರಿಗೆ ನಾವು ಹೇಳಿದಾಗ ಅವರ ಮನಸ್ಸಿಗೆ ಮುಟ್ಟುವಂತೆ ಹೇಳ್ತಕ್ಕಂತಹ ಒಂದು ಆ ಯೋಗ್ಯತೆ, ಅದೆಲ್ಲವೂ ಕೂಡ ಭಗವಂತ ಅನುಗ್ರಹಿಸಲಿ. ಆ ಸುಧಾಚಾರ್ಯರು ಅವರೇನು ನಮ್ಮ ಮಾತುಗಳನ್ನು ಹೇಳಬೇಕು ಅಂತ ಪ್ರಯತ್ನ ಪಡ್ತಕ್ಕಂಥ ಅವರು ಜಿಜ್ಞಾಸುಗಳಿದ್ದಾರೆ. ಅವರ ಮೇಲೆ ಖಂಡಿತವಾಗಿ ಅನುಗ್ರಹ ಮಾಡ್ತಾರೆ. ನಿಮ್ಮ ಪ್ರಯತ್ನ ಸಫಲವಾಗಲಿ. ಕೃಷ್ಣಾಚಾರ್ಯರು ಈ ರೀತಿ ಪಾಠವನ್ನು ಹೇಳಿದಾಗ ಇದು ವ್ಯರ್ಥ ಅಂತ ಅವರೇನು ಭಾವಿಸೋದಿಲ್ಲ. ಯಾಕೆಂತಂದ್ರೆ ಅಲ್ಪ ಸ್ವಲ್ಪವಾಗಿ ನಿಮ್ಮಲ್ಲಿ ಆ ವಿಷಯಗಳ ಪರಿಚಯವಾದರೆ ಅದೇ ಒಂದು ಫಲ ಅಂತ ಭಾವಿಸಿ, ಜೊತೆಗೆ ಇದು ಕೊನೆಗೆ ಓದಬೇಕಾದ ಗ್ರಂಥ, ಸುಧಾ ಗ್ರಂಥ. ನೀವು ಇಡೀ ನಿಮ್ಮ ಅಧ್ಯಯನ ಕಾಲದಲ್ಲಿ ಒಬ್ಬ ವಿದ್ಯಾರ್ಥಿ ಪ್ರಾರಂಭದಿಂದ ಅಕ್ಷರಾಭ್ಯಾಸದಿಂದ ಪ್ರಾರಂಭ ಮಾಡಿ ತನ್ನ ಕೊನೆಯ ಹಂತವನ್ನು ಮುಟ್ಟದಾಗ ಓದಬೇಕಾದ ಗ್ರಂಥ. ಆದರೆ ಅದು ಬೇರೆ ರೀತಿ ಪರಿಣಾಮ ಆಗ್ತಾ ಇದೆ. ಕೊನೆಯದಿಂದ ಕೆಳಗಡೆ ಹಿಡಿತೀವಿ ಅಂತ ಹಾಕಿಳ್ಕೋಬೇಡಿ. ಕೊನೆಯದ ಮೊದಲನೇ ಮೆಟ್ಲೆ ಅಲ್ಲಿಂದ ಪ್ರಾರಂಭ ಆಗಿದೆ. ಅದರ ಜೊತೆಗೆ ಕೆಲವು ಪ್ರಕರಣ ಗ್ರಂಥಗಳನ್ನು ಕೂಡ ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ರೆ ಹೆಚ್ಚು ಶ್ರೋತೃಗಳಿಗೆ ಅದು ಫಲಕಾರಿ ಆಗುತ್ತೆ. ನಾನು ಕೂಡ ಕೆಲವರಿಗೆ ಈ ರೀತಿಯಾಗಿ ಕೇವಲ ಲೌಕಿಕದಲ್ಲಿದ್ದವರೆಗೂ ಶಾಸ್ತ್ರ ಗ್ರಂಥಗಳ ಪಾಠ ಅನೇಕ ವರ್ಷಗಳ ಕಾಲ ಹೇಳಿದ್ದೇನೆ. ಅವರವರು ನಮ್ಮ ಯೋಗ್ಯತಾನುಸಾರ ನಾವು ಹೇಳ್ತೇವೆ, ನಿಮ್ಮ ಯೋಗ್ಯತಾನುಸಾರ ನೀವು ಗ್ರಹಣ ಮಾಡ್ತೀರಿ. ಇಬ್ಬರಿಗೂ ಒಂದೇ ಮಾತು, ನಿಮ್ಮ ಜ್ಞಾನ ಹೆಚ್ಚು ಬೆಳೆಯಬೇಕು. ಅದಕ್ಕೋಸ್ಕರವಾಗಿ ಒಂದು ಪ್ರಾಮಾಣಿಕವಾದ ಪ್ರಯತ್ನ, ಆ ಪ್ರಯತ್ನಕ್ಕೆ ಪೂರ್ಣವಾಗಿ ಗುರುಗಳ ಭಗವಂತನ ಅನುಗ್ರಹ ಇರಲಿ ಅಂತ ನಾನು ಪ್ರಾರ್ಥನೆ